ಜೀಸಸ್ ರಾಜನೇ, ಇಷ್ಟುವರೆಗೆ ರಾಜನೇ ಸ್ತುತಿ ಆರಾಧ ಮುಖಾಂತರ ರಾಜನೇ ನಿಮ್ಮನ್ನು ಮಹಿಪಡಿಸಿದ್ದೇವೆ ರಾಜನೇ. ಸ್ತೋತ್ರ ರಾಜನೇ. ಯಾಕೆ ನಮ್ಮ ಸ್ತುತಿಗೆ ನಮ್ಮ ಆರಾಧನೆಗೆ ರಾಜನೇ ನೀವೊಬ್ಬ ದೇವರು ಯೋಗ್ಯನಾಗಿದೆ ರಾಜನೇ. ಸ್ತೋತ್ರ ರಾಜನೇ. ನಮ್ಮೆಲ್ಲರನ್ನು ರಾಜನೇ ನಿನ್ನ ಸನಿ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ 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 ರಾಜನೇ. ಯಾವ ಅರ್ಹತೆ ಇಲ್ಲದ ರಾಜ ನಮ್ಮನ್ನು ರಾಜನೇ ನಿನ್ನ ಸನಿ ನಮ್ಮ ನಿಲ್ಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಬಲಪಡಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜನೇ. ಈ ವಾರವೆಲ್ಲ ನಮ್ಮ ಕಾಯ್ದು ಕಾಪಾಡಿದಕ್ಕಾಗಿ ಸ್ತೋತ್ರ ರಾಜನೇ. ಬರಿದಾಗಿ ನಿನ್ನ ಸನ್ನಿಧಿ ನಾವು ಬಂದಿದ್ದೇವೆ ರಾಜನೇ. ನಿನ್ನ ವಾಕ್ಯದಿಂದ ನಮ್ಮನ್ನು ತುಂಬಿಸು, ನಿನ್ನ ವಾಕ್ಯದಿಂದ ನಮ್ಮನ್ನು ನಡೆಸು ರಾಜನೇ. ನಿನ್ನ ವಾಕ್ಯವೇ ರಾಜನೇ ನಮ್ಮ ಮಾರ್ಗಗಳಿಗೆ ದೀಪವಾಗಿದೆ ರಾಜನೇ. ಅದು ಬೆಳಕಾಗಿದೆ ರಾಜನೇ. ಬೆಳಕಿಲ್ಲದೆ ರಾಜನೇ ನಮ್ಮ ಮುಂದೆ ಸಾಗಲ ಅಸಾಧ್ಯ ರಾಜನೇ. ನಿನ್ನ ವಾಕ್ಯ ಬೇಕು ರಾಜನೇ. ನಿನ್ನ ವಾಕ್ಯದಲ್ಲಿ ನಾವು ಜೀವಿಸುವಂತೆ ರಾಜನೇ. ಈ ವಾಕ್ಯನ ಮೃದಲ್ಲಿ ಇಟ್ಟುಕೊಂಡು ರಾಜನೇ ನಿನ್ನ ಮಾರ್ಗ ನಡೆಯುವಂತೆ ನಮಗೆ ಸಹಾಯ ಮಾಡು ರಾಜನೇ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ನೀವು ಒಳ್ಳೆಯ ದೇವರಾಗಿದ್ದೀರಿ ರಾಜನೇ. ಸ್ತೋತ್ರ ರಾಜನೇ. ಎಸ್ ಬಹಳ ಬಿಚ್ಚೋಣ, ಪ್ರತಿಯೊಬ್ಬರು ಬಹಳ ಬಿಚ್ಚೋಣ ಪ್ರೇರ. ನಮ್ಮ ಹೃದಯ ತೆರೆಯೋಣ. ನಮ್ಮ ದೇವರು ಮಾತನಾಡುವ ದೇವರಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ನಾವು ಪ್ರತಿ ಸಂಡೇ ಬಂದ ಹಾಗೆ ದೇವರ ಸನ್ನಿಧಿ ಬರ್ತಾ ಇದ್ದೇವೆ, ಹಾಡಾಡ್ತಾ ಇದ್ದೀವಿ, ವಾಕ್ಯ ಓದ್ತಾ ಇದ್ದೇವೆ, ವಾಕ್ಯ ಕೇಳ್ತಾ ಇದ್ದು ಹೋಗ್ತಾ ಇದ್ದೇವೆ. ಅದೆಲ್ಲ ದೇವರು ಬೇಕಾಗಿದೆ. ಆತನ ಹುಡುಕಾಡಬೇಕಾಗಿದೆ. ಹಲ್ಲೆಲೂಯ. ಆತನ ಸ್ವರವು ನಾವು ಕೇಳಬೇಕಾಗಿದೆ. Father, we love you, Jesus. Father, we thank you, Jesus. Father, we worship you, Jesus. ನೀವು ಒಳ್ಳೆಯ ದೇವರಾಗಿದ್ದೀರಿ ರಾಜನೇ. ಸ್ತೋತ್ರ ಸ್ತೋತ್ರ ರಾಜ. ನಮ್ಮ ಜೊತೆಲ್ಲ ಮಾತನಾಡು ರಾಜನೇ. ಸ್ತೋತ್ರ ರಾಜ. ನಮ್ಮ ಜೊತೆಲ್ಲ ಮಾತನಾಡು ರಾಜನೇ. ಸ್ತೋತ್ರ ರಾಜ. ಈ ಮಾತನಾಡುವಂಥ ದೇವರಿನಾಗಿದ್ದೀರಿ ರಾಜನೇ. ಸ್ತೋತ್ರ ರಾಜ. ನಮ್ಮನ್ನು ಯಾವಾಗಲೂ ನಡೆಸುವಂಥ ದೇವರಾಗಿದ್ದೀರಿ ರಾಜನೇ. ಸ್ತೋತ್ರ ಆಯ್ತು. ಯುಗದ ಸಮಾಪ್ತಿ ಎಲ್ಲಾ ದಿವಸ ನಾನು ನಿನ್ನ ಸಂಗಡ ಇರುತ್ತೇನೆಂದು ವಾಗ್ದಾನ ಮಾಡಿದಂಥ ದೇವರಿನಾಗಿದ್ದೀರಿ ರಾಜನೇ. ಸ್ತೋತ್ರ ರಾಜನೇ. ನಾನು ನಿಮ್ಮನ್ನು ಎಂದಿಗೂ ಅನಾಥರಾಗಿ ಕೈ ಬಿಡುವುದಿಲ್ಲ ಅಂತ ಹೇಳಿದಂಥ ದೇವರೇ ನಿನ್ನ. ಸ್ತೋತ್ರ ರಾಜನೇ. ನಮ್ಮ ತಂದೆ ತಾಯಿ ಮರೆತರು ರಾಜನೇ. ಈ ಲೋಕದ ಎಲ್ಲರೂ ನಮ್ಮನ್ನು ಮರೆತರು, ಕೈ ಬಿಟ್ಟರು ರಾಜನೇ. ನಮ್ಮನೆಂದಿಗೂ ಕೈ ಬಿಡದ ದೇವರಿನಾಗಿದ್ದೀರಿ ರಾಜನೇ. ಸ್ತೋತ್ರ. ಇದನ್ನು ವಾಗ್ದಾನವಾಗಿದೆ ರಾಜನೇ. ಹಲ್ಲೆಲೂಯ. ಈ ವಾಗ್ದಾನ ತನ್ನ ಮಕ್ಕಳಿಗಾಗಿದೆ ಪ್ರೇರೆ. ಹಲ್ಲೆಲೂಯ. ತನ್ನ ನಂಬಿದ ಮಕ್ಕಳಿಗಾಗಿದೆ ಪ್ರೇರೆ. ಆತ ನಿಮ್ಮನ್ನು ಎಂದಿಗೂ ಕೈ ಬಿಟ್ಟಿಲ್ಲ. ಆತನ ಎಂದಿಗೂ ಅನಾಥನಾಗಿ ಬಿಟ್ಟಿಲ್ಲ ಪ್ರೇರೆ. ನೀನು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಿನ್ನ ಜೊತೆಯಲ್ಲಿದ್ದಾನೆ ಆತನು. ಆತ ನೀನು ಬಲಪಡಿಸ್ತಾ ಇದ್ದಾನೆ. ಆತ ನೀನು ಧೈರ್ಯ ಪಡಿಸ್ತಾ ಇದ್ದಾನೆ. ಎಷ್ಟೋ ಸಾರಿ ನೀ ಸಾಯ್ಬೇಕಂತ ಆಲೋಚನೆ ಮಾಡ್ತಿದ್ಯಾ, ಬಟ್ ಮರಣವು ನಿನ್ನ ಮುಟ್ಟಲಿಲ್ಲ. ಕಾರಣ ನನಗೆ ಗೊತ್ತಾ? ಬಿಕಾಸ್ ದೇವರಿನ ಮರಣ ತಪ್ಪಿಸಿದ್ದಾನೆ ಪ್ರೇರೆ. ಎಷ್ಟೋ ಸಾರಿ ನೀ ಆಲೋಚನೆ ಮಾಡಿದ್ಯಾ ನಾ ಮರಣಿಸಬೇಕಂತೇಳಿ. ಸಾಕು, ಈ ಜೀವನ ಸಾಕು. ಮರಣಿಸಿದರೆ ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತೆ ಅಂತೇಳಿ ಎಷ್ಟೋ ಸಾರಿ ನಾವು ಮರಣದ ಬಗ್ಗೆ ಆಲೋಚನೆ ಮಾಡಿದ್ಯಾ, ಮರಣಿಸಬೇಕೆಂದು ತೀರ್ಮಾನ ತೆಗೆದುಕೊಂಡಿದ್ಯಾ. ಬಟ್ ದೇವರು ನಿನ್ನ ಬಿಡಿಸಿದ್ದಾನೆ ಪ್ರೇರೆ. ಆ ಮರಣದಿಂದ ಬಿಡಿಸಿದ್ದಾನೆ. ಯಾಕೆ ಗೊತ್ತಾ? ಆತನ ಜೊತೆಯಲ್ಲಿದ್ದಾನೆ. ಆತನಿಗೆ ಪ್ರೀತಿ ಮಾಡ್ತಾ ಇದ್ದಾನೆ. ಬಿಕಾಸ್ ಗಾಡ್ ಲವ್ಸ್ ಯು ಸೋ ಮಚ್. ಗಾಡ್ ಲವ್ಸ್ ಯು ಸೋ ಮಚ್. ಒಬ್ಬಂಟಿಗನಾಗಿ ಒಂದು ಸ್ಥಳದಲ್ಲಿ ನೀ ಕಣ್ಣೀರು ಸುರಿಸ್ತಾ ಇದೆಯಾ? ಒಬ್ಬಂಟಿಗನಾಗಿ ನೀ ಕಣ್ಣೀರು ಸುರಿಸ್ತಾ ಇದೆಯಾ? ನಿನ್ನ ಹೃದಯದಲ್ಲಿ ಈ ರೀತಿಯಾಗಿ ಆಲೋಚನೆ ಮಾಡ್ತಾ ಏನಂದ್ರೆ, ನನ್ನ ಸಮಸ್ಯೆಯಲ್ಲಿ ಯಾರು ನೋಡ್ತಾ ಇದ್ದಾರೆ, ನನಗೆ ಯಾವಾಗ ಪರಿಹಾರ ಸಿಗುತ್ತೆ, ನನ್ನ ಕಣ್ಣೀರಿಗೆ ಪರಿಷ್ಕಾರ ಯಾವಾಗ ಸಿಗುತ್ತೆ ಅಂತೇಳಿ ಕಣ್ಣೀರು ಸುರಿಸ್ತಾ ಇದೆ ಮಗುವ. ಬಟ್ ದೇವ್ರು ನಿನ್ನ ಕಣ್ಣೀರನ್ನು ನೋಡಿದ್ದಾನೆ. He seen your tears. Hallelujah. ಹಣ್ಣಲ ಕಣ್ಣೀರನ್ನು ನೋಡಿದಂತ ದೇವರು ಇನ್ನ ಕಣ್ಣೀರನ್ನು ಸಹ ದೇವರು ನೋಡಿದ್ದಾನೆ. Hallelujah. ಆತನಿಗೆ ಪರಿಷ್ಕಾರ ಕೊಡ್ಲಿಕ್ಕಿದ್ದಾನೆ. Hallelujah. ನಂಬಿಕೆ ಮಾತ್ರವಿರಲಿ ಪ್ರೇರೆ. ನಂಬಿಕೆ ಮಾತ್ರವಿರಲಿ. ನಂಬಿಕೆ ಮಾತ್ರವಿರಲಿ. ನಂಬಿಕೆ ಮಾತ್ರವಿರಲಿ. ನಂಬಿಕೆ ಮಾತ್ರವಿರಲಿ. ಆತ್ಮಕ್ಷೇತ್ರದಲ್ಲಿ ಪ್ರಯಾಣ ಮಾಡ್ತಾ 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 ಆತ್ಮದಲ್ಲಿ ಕುಗ್ಗಿಯುವರನ್ನ ನೋಡ್ತಾ ಇದ್ದೇನೆ. ಕೆಲಸ ಜನರನ್ನು ನಮ್ಮ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಾ ಬಲಹೀನಲಾಗಿದ್ದೇನೆ, ನನಗೆ ಶಕ್ತಿ ಸಾಕಾಗ್ತಾ ಇಲ್ಲ, ನನ್ನಲ್ಲಿ ನಂಬಿಕೆ ಬರ್ತಾ ಇಲ್ಲ. ಇಂಥ ಪರಿಸ್ಥಿತಿ ಮುಖಾಂತರವಾಗಿ ನೀ ಹಾದು ಹೋಗ್ತಾ ಇದ್ದ ಮಗುವೆ. ಬಟ್ ದೇವ್ರ ನಿನ್ನ ಜೊತೆಯಲ್ಲಿದ್ದಾನೆ. ಆತ ನಿನ್ನನ್ನು ಬಲಪಡಿಸ್ತಾನೆ. ಆತ ನಿನಗೆ ಸಹಾಯ ಮಾಡ್ತಾನೆ.
ಥ್ಯಾಂಕ್ ಯು ಜೀಸಸ್. ಆತ ನಿನಗೆ ಶಕ್ತಿಯನ್ನು ಕೊಟ್ಟು ನಿನಗೆ ಜಯವನ್ನು ಇಡ್ಲಿಕ್ಕೆ ದೇವರು ಶಕ್ತವುಳ್ಳವನಾಗಿದ್ದಾನೆ. ಹಾಲೆಲೂಯಾ. ಬಟ್ ಅದನ್ನು ಬೇಕಾದ್ರೆ ನಂಬಿಕೆ ಇಲ್ಲದೆ ದೇವರು ಮೆಚ್ಚಿಸುವುದು ಅಸಾಧ್ಯ ಎಂದು ಬರೆಯಲ್ಪಟ್ಟಿದೆ. ನಂಬಿಕೆ ಮಾತ್ರವಿರಲಿ. ಆತನ ದೃಷ್ಟಿಸುವಾಗ ನಿನಗೆ ನಂಬಿಕೆ ಬರುವಂತದ್ದಾಗಿದೆ. ನಿನ್ನ ಪರಿಸ್ಥಿತಿಯ ಮೇಲೆ ನೀನು ದೃಷ್ಟಿ ಇಡುವುದಾದರೆ ಈ ನಂಬಿಕೆ ಕಲ್ತ್ಕೊಂತೀಯ. ಆತನ ದೃಷ್ಟಿ ಇಡುವಾಗ ನೀನು ನಂಬಿಕೆನ ಹೊಂದ್ಕೊಂತೀಯ. Hallelujah. Thank you Jesus. Father, we love you. Thank you Jesus. Father, we worship you Jesus. Thank you Jesus. ನಿನ್ನಂತ ದೇವರು ಯಾರಿಲ್ಲ ರಾಜನ ಸ್ತೋತ್ರ ರಾಜ. ನಿನ್ನ ಪ್ರತಿಯೊಂದು ಪರಿಸ್ಥಿತಿ ಆತ ನಿನ್ನ ಜೊತೆಯಲ್ಲಿದ್ದಾನೆ ಪ್ರಿಯರೇ. Hallelujah. ಆತನಿಗೆ ಜಯ ಕೊಡಲಿಕ್ಕೆ ಶಕ್ತಿಯುಳ್ಳ ದೇವರಾಗಿದ್ದಾನೆ. Hallelujah. ಶದ್ರಕ್ ಮೇಷಕ ಅಬೇದ್ನೆಗೋಗಳನ್ನು ಅಗ್ನಿಯಿಂದ ಬಿಡಿಸಿದಂತ ದೇವರೇ ಆತನ ನಿನ್ನ ಜೊತೆಯಲ್ಲಿದ್ದಾನೆ. Is with the same God. ನಮ್ಮ ದೇವರು ಆತನ ಎಂದಿಗೂ ಮಾರ್ಪಡುವಂಥ ದೇವರಲ್ಲ ಪ್ರಿಯರೇ. ನಿನ್ನೆಯೂ ಇವತ್ತು ನಾಳೆಯೂ ಸದಾ ಆತನು ಒಂದೇ ರೀತಿಯಾಗಿರುವಂಥ ದೇವರಾಗಿದ್ದಾನೆ ಪ್ರಿಯರೇ. Hallelujah. Hallelujah. ದಾನಿಯೇಲನನ್ನು ಸಿಂಹದ ಗವಿಯಿಂದ ಬಿಡಿಸಿದ ದೇವರು ನಿನ್ನ ದೇವರಾಗಿದ್ದಾನೆ. Hallelujah. ನಿನ್ನನ್ನು ಸಹ ಬಿಡಿಸಲು ಶಕ್ತನಾಗಿದ್ದಾನೆ. Hallelujah. Father, we love you Jesus. Thank you Jesus. Thank you Jesus. ನಂಬಿಕೆ ಗಟ್ಟಿಯಾಗಿ ಹಿಡಿದುಕೊಂಡು ಮುಂದೆ ಸಾಗು ಮಗುವೆ. ನಿನಗೆ ಎಂದಿಗೂ ಅಪಜಯವಿಲ್ಲ. ಲೋಕವನ್ನು ಜಯಿಸುವರು ಯಾರಂದರೆ ಆ ಯೇಸು ಕ್ರಿಸ್ತನ ನಂಬಿಕೆ ಇಡೋರು ಮಾತ್ರ ಪ್ರಿಯರೇ. ಯಾರ್ಯಾರು ಯೇಸು ಕ್ರಿಸ್ತನ ನಂಬುತ್ತಾರೋ ಅವರೇ ಲೋಕವನ್ನು ಜಯಿಸುವವರಾಗಿದ್ದಾರೆ. Hallelujah. ನೀ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದಾದರೆ ನೀ ಲೋಕವನ್ನು ಆಲ್ರೆಡಿ ಜಯಿಸಿದ್ದೀಯಾ. Hallelujah. Thank you Father. Thank you Jesus. Thank you Father. Thank you Jesus. ಪ್ರತಿಯೊಬ್ಬರು ಇನ್ನು ಕೆಲಸ ಜನ ನೋಡ್ತಾನೆ ಬಿಡುಗಡೆ ಸಲುವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯು ಆರ್ ಪ್ರೇಯಿಂಗ್ ಫಾರ್ ಎ ಬ್ರೇಕ್ ಥ್ರೂ. ದೇವರು ನಿನಗೆ ಬಿಡುಗಡೆ ಕೊಡ್ಲಿಕ್ಕೆ ಅದ ಶಕ್ತಿಗಳ ದೇವರಾಗಿದ್ದಾನೆ. ಯು ನೀಡ್ ದಿ ಪೇಷನ್ಸ್. ವಾಕ್ಯದಲ್ಲಿ ನಂಬಿಕೆ ಬಗ್ಗೆ ಬರೆಯಲ್ಪಟ್ಟಿದೆ, ಅದೇ ರೀತಿಯಾಗಿ ತಾಳ್ಮೆ ಬಗ್ಗೆ ಸಹ ಬರೆಯಲ್ಪಟ್ಟಿದೆ. Hallelujah. Thank you Jesus. ನಮ್ಮ ಸಮಯ ಬೇರೆ ಇದೆ, ನಮ್ಮ ದೇವರ ಸಮಯ ಬೇರೆ ಇದೆ ಪ್ರಿಯರೇ. Thank you Father. Thank you Jesus. I love you Father. We love you Jesus. Thank you Father. ನಿನ್ನಂತ ಒಳ್ಳೆ ದೇವರು ಯಾರಿಲ್ಲ ರಾಜ. ನಿನ್ನ ಹಾಗೆ ಪ್ರೀತಿಸುವಂತ ಎಲ್ಲ ದೇವರ ಜೊತೆ ಮಾತಾಡಿರ್ತಾರೆ. ಸ್ಪೀಕ್ ಟು ಗಾಡ್. ನಿನ್ನ ಹೃದಯದಿಂದ ಬರುವ ಒಂದೊಂದು ಮಾತು ಆತನ ಕೇಳುವಂತ ದೇವರಾಗಿದ್ದಾನೆ. He listen to your hearts. Hallelujah. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಮ್ಮ ಹೃದಯನ ಪರಿಶೋಧಿಸುವ ದೇವರಾಗಿದ್ದಾನೆ ನಮ್ಮ ಯೇಸು. He sees our heart. ಆತ ನಮ್ಮ ಹೃದಯವನ್ನು ನೋಡುವಂತ ದೇವರಾಗಿದ್ದಾನೆ. ನೀವು ಒಳ್ಳೆಯ ರಾಜನಾಗಿದ್ದೀರಿ ರಾಜನೇ. ನೀವು ಒಳ್ಳೆ ಕುರುಬನಾಗಿದ್ದೀರಿ ರಾಜ. ನಂಬ್ತಾ ಇದ್ದ ರಾಜನೇ, ನೀನು ನಮ್ಮ ಪರಲೋಕದ ತಂದೆಯಾಗಿದ್ದೀಯ ರಾಜನೇ. ಸ್ತೋತ್ರ. ನಾವು ಬೇಡಿದ ಮುಂಚಿತವಾಗಿ ನಮ್ಮ ಎಲ್ಲ ಅವಶ್ಯಕತೆ ತಿಳಿದಿರುವಂತ ದೇವರಾಗಿದ್ದೀರಿ ರಾಜನೇ. ಸ್ತೋತ್ರ ರಾಜನೇ. We love you Father. We love you Jesus. ರಾಜನೇ, ಯಾರ್ಯಾರ ರಾಜನೇ ನಿನ್ನ ಸನ್ನಿಧಿಗೆ ಬಂದು ಪ್ರತಿಯೊಬ್ಬ ಮಕ್ಕಳನ್ನ ಕ್ಷಣ ಮುಟ್ಟು ರಾಜನೇ. ಸ್ತೋತ್ರ ರಾಜನೇ. ಯಾರ ಲೈವ್ದಲ್ಲಿ ರಾಜನೇ ವಾಕ್ಯವನ್ನು ಕೇಳ್ತಾ ಇದ್ದಾರೆ ಪ್ರತಿಯೊಬ್ಬರನ್ನು ಅವರನ್ನು ಸಹ ಆಶೀರ್ವದಿಸು ರಾಜನೇ. ಹೆಸರಾಗ ಆಶೀರ್ವದಿಸು ರಾಜನೇ. ಹೆಸರಾಗ ಆಶೀರ್ವದಿಸು ರಾಜನೇ. ನೀವು ಪ್ರತಿಯೊಂದು ಪರಿಸ್ಥಿತಿಗಳನ್ನು ಮಾರ್ಪಡಿಸುವ ದೇವರಿನಾಗಿದ್ದೀರಿ ರಾಜನೇ. ಸ್ತೋತ್ರ ರಾಜನೇ. Hallelujah. Thank you Father. ಪ್ರತಿಯೊಂದು ರೋಗಗಳನ್ನು ವಾಸಿ ಮಾಡುವ ದೇವರಿನಾಗಿದ್ದೀರಿ ರಾಜನೇ. ಸ್ತೋತ್ರ ರಾಜನೇ. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ರಾಜನೇ. ನಥಿಂಗ್ ಇಸ್ ಇಂಪಾಸಿಬಲ್. ಮನುಷ್ಯರಿಗೆ ಅಸಾಧ್ಯವಾದ ರಾಜನೇ, ಅದು ನಿನಗೆ ಸಾಧ್ಯವಾಗಿದೆ ರಾಜನೇ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಲವ್ ಯು ಫಾದರ್. ವಿ ಪ್ರೈಸ್ ಯು ಜೀಸಸ್. ಒಬ್ಬ ತಾಯಿ ನೋಡ್ತಾ ಇದ್ದಾನೆ, ನಾನು ಎದೆಯ ಪಕ್ಕದಲ್ಲಿ ನಿಮಗೆ ನೋವಾಗ್ತಾ ಇದೆ. ಥ್ಯಾಂಕ್ ಯು ಫಾದರ್. ನೌ ಇಟ್ ಇಸ್ ಅ ಟೈಮ್ ಟು ಗಾಡ್ ಹೀಲ್ ಯು. ಯೇಸು ಕ್ರಿಸ್ತನ ನಿಮ್ಮನ್ನು ಸ್ವಸ್ಥಪಡಿಸ್ತಾ ಇದ್ದಾನೆ. ಆ ನೋವನ್ನು ತೆಗೆದಾಕ್ತಾ ಇದ್ದಾನೆ. Hallelujah. Thank you Jesus. ರಾಜನೇ, ಆ ನೋವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ರಾಜನ ದೂರ ಮಾಡ್ತಾ ಇದ್ದಾನೆ ರಾಜನೇ. ಆ ಕಾಡಿಸುತ್ತಿರೋ ನೋವು ಈ ಕ್ಷಣವೇ ಬಿಟ್ಟು ಹೋಗಲಿ ರಾಜನೇ. ಯೇಸು ಕ್ರಿಸ್ತನ ನಾಮದಲ್ಲಿ ರಾಜನೇ. ಯೇಸು ಕ್ರಿಸ್ತನ ನಾಮದಲ್ಲಿ ರಾಜನೇ. ಆ ನೋವು ಈ ಕ್ಷಣ ಬಿಟ್ಟು ಹೋಗಲಿ ರಾಜನೇ. ಸ್ತೋತ್ರ ರಾಜನೇ. ಸ್ತೋತ್ರ ರಾಜನೇ. ಸ್ತೋತ್ರ ರಾಜನೇ. ಸ್ತೋತ್ರ ರಾಜನೇ. ಸ್ತೋತ್ರ ರಾಜನೇ. Hallelujah.
Jesus. We praise you, Jesus. Thank you, Jesus. ಎಂತ ಒಳ್ಳೆ ದೇವರು ಯಾರಿಲ್ಲ ರಾಜನೇ. ನೀ ಕರುಣೆಯುಳ್ಳ ದೇವರಾಗಿದ್ದೀ ರಾಜನೇ. ದಯೆಯುಳ್ಳ ದೇವರಿನಾಗಿದ್ದೀ ರಾಜನೇ. ಸ್ತೋತ್ರ ರಾಜನೇ. ಈ ನಂಬಿದವರನ್ನು ಎಂದಿಗೂ ಕೈ ಬಿಡದಂತ ದೇವರಿನಾಗಿದ್ದೀ ರಾಜನೇ. ಸ್ತೋತ್ರ 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 ರಾಜನೇ. ಸ್ತೋತ್ರ 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 ರಾಜನೇ. ಸ್ತೋತ್ರ ರಾಜನೇ. Hallelujah. We love you, Father. We thank you, Jesus. ರಾಜನೇ, ಪ್ರೀತಿ ಸ್ವರೂಪನಾದ ದೇವರ ಸ್ಟೋರಿని ಸ್ತುತಿಸು ದೇವರಾಜನೇ. ನಿನ್ನ ಆರಾಧಿಸು ದೇವರಾಜನೇ. ನಿನ್ನ ಮಹಿಮೆಪಡಿಸು ದೇವರಾಜನೇ. ಒಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ದಾನೆ. ಪ್ರತಿಯೊಂದು ಪರಿಸ್ಥಿತಿಗಳಿಂದ ನೀವು ಹೊರಗೆ ಬರಬೇಕೆಂದು ಆಲೋಚನೆ ಮಾಡ್ತಾ ಇದೆಯಾ? ಬಿಡುಗಡೆ ಬೇಕಂತ ಪ್ರಾರ್ಥನೆ ಮಾಡ್ತಾ ಇದೆಯಾ? ನಾ ಕಂಪ್ಲೀಟ್ ಆಗಿ ಈ ಸಮಸ್ಯೆಯಿಂದ ಹೊರಗೆ ಬಂದು ನಾನು ದೇವರು ಸ್ತುತಿಸಬೇಕು, ಆರಾಧಿಸಬೇಕು, ದೇವರು ನಿಲ್ಲಬೇಕು ನೀವು ಪ್ರಾರ್ಥನೆ ಮಾಡ್ತಾ ಇದೆಯಾ? ಬಟ್ ಗಾಡ್ ಇಸ್ ಟೆಲ್ಲಿಂಗ್ ಒನ್ ಥಿಂಗ್. ಯೇಸು ಕ್ರಿಸ್ತನ ಒಂದು ವಿಷಯ ಹೇಳ್ತಾ ಇದ್ದಾನೆ, ನಿನಗೆ ಗೊತ್ತಾ? ನಿನ್ನ ಪರಿಸ್ಥಿತಿ ಎಲ್ಲ ಮಾರ್ಪಟ್ಟ ಮೇಲೆ ದೇವರು ನನ್ನ ಹತ್ರ ಬಂದು ನೀನು ಸ್ತುತಿಸಿ ಆರಾಧಿಸು, ನಿನ್ನ ಜೀವನಕ್ಕೆ ಸಮರ್ಪಿಸುವುದಲ್ಲ. ನಿನ್ನ ಪರಿಸ್ಥಿತಿಗಳಲ್ಲಿ ನೀ ಕಂಪ್ಲೀಟ್ ಆಗಿ ನಿನ್ನ ಹೃದಯವನ್ನು, ನಿನ್ನ ಜೀವಿತವನ್ನು ನನಗೆ ಸಮರ್ಪಿಸಬೇಕಂತ ದೇವರು ಈ ಕ್ಷಣ ಬಿಡ್ತಾ ಇದ್ದಾನೆ. You have to surrender completely your life to God. ನಿನ್ನ ಜೀವಿತವನ್ನು ಕಂಪ್ಲೀಟ್ ಆಗಿ ದೇವರು ಸರೆಂಡರ್ ಮಾಡಬೇಕಂತ ದೇವರು ಬಯಸ್ತಾ ಇದ್ದಾನೆ. ಆಗ ನಿನ್ನ ಪರಿಸ್ಥಿತಿ ಮಾರ್ಪಡ್ತಾವೆ, ಕಂಪ್ಲೀಟ್ ಆಗಿ ಮಾರ್ಪಡ್ತಾವೆ. ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಂಪ್ಲೀಟ್ ದೇವರು ನಿನ್ನ ಪರಿಸ್ಥಿತಿ ಮಾರ್ಪಡಿಸಲಿಕ್ಕೆ ಶಕ್ತಿಯುಳ್ಳ ದೇವರಾಗಿದ್ದಾನೆ. ಗಾಡ್ ನೀಡ್ಸ್ ಯುವರ್ ಹಾರ್ಟ್, ಯುವರ್ ಲೈಫ್. ನಾವು ಎಷ್ಟೋ ಸಾರಿ ನೋಡ್ರಿ, ಆ ವ್ಯಕ್ತಿ ಅಷ್ಟೇ ಅಲ್ಲ, ನಾವು ಪ್ರತಿಯೊಬ್ಬರಿಗೆ ದೇವರೆಲ್ಲ ಬಿಡುಗಡೆ ಕೊಟ್ಟಿದ್ದಾನಂತ ನಾನೆಲ್ಲ ಪರಿಸ್ಥಿತಿ ಮಾರ್ಪಡಿಸಿದ ನಂತರ ನಾ ದೇವರ ಸನ್ನಿಧಿಗೆ ಹೋಗ್ತೇನೆ, ನಾನು ದೇವರು ಹಿಂಬಾಲಿಸುತ್ತೇನೆ, ನಾನು ದೇವರು ಸಮರ್ಪಿಸಿಕೊಂಡು ಜೀವಿಸ್ತೇನೆ, ಎಷ್ಟು ನಾವು ತೀರ್ಮಾನ ತೆಗೆದುಕೊಳ್ತಾ ಇರ್ತೇವೆ. ತಪ್ಪು. ನಿನ್ನ ಪರಿಸ್ಥಿತಿಗಳಲ್ಲಿ ಮೊದಲು ದೇವರಿಗೆ ನಿನ್ನ ಜೀವಿತವನ್ನು ಸಮರ್ಪಿಸಬೇಕಾಗಿದೆ. ವೆನ್ ಯು ಸರೆಂಡರ್ ಕಂಪ್ಲೀಟ್ಲಿ ಯುವರ್ ಲೈಫ್ ಟು ಗಾಡ್, ಟು ಜೀಸಸ್, He will change your situations. Hallelujah. ಈ ಪರಿಸ್ಥಿತಿ ಮಾರ್ಪಡಿಸ್ತಾನೆ. Hallelujah. But God is telling one thing, ಏನು ಗೊತ್ತಾ? ನೀ ಕಂಪ್ಲೀಟ್ ಆಗಿ ನಿನ್ನ ಜೀವಿತವನ್ನು ದೇವರಿಗೆ ಸಮರ್ಪಿಸಬೇಕಾಗಿದೆ. ನಿನ್ನ ಚಿತ್ತ, ನಿನ್ನ ಉದ್ದೇಶ, ನಿನ್ನ ಆಲೋಚನೆಗಳೇನಿದೆ ಪ್ರತಿಯೊಂದೊಂದು ಬದಿಗೆ ಇಟ್ಟು, ದೇವರನ್ನೆಲ್ಲ ಏನಿಲ್ಲಪ್ಪ, ನನಗೆ ನೀ ಬೇಕು, ನನಗೆ ನೀ ಬೇಕಪ್ಪ ಯೇಸುವೆ, ನನಗೆ ನಿನ್ನ ಮಾರ್ಗ ಬೇಕು, ನಿನ್ನ ಆಲೋಚನೆಗಳು, ನಿನ್ನ ಚಿತ್ತ ಉದ್ದೇಶ ಅದೇ ನನ್ನ ಚಿತ್ತ ನೆರವೇರಿಸಲು ಪಡಲೆ ಅಂತ ಹೇಳಿ ಕಂಪ್ಲೀಟ್ ಆಗಿ ನಿನ್ನ ಜೀವಿತ ದೇವರು ಸಮರ್ಪಿಸುವುದಾದರೆ, ಹಲ್ಲೆಲೂಯಾ, ನೀವು ಬಹು ಬೇಗನೆ ಗಾಡ್ ಇಸ್ ಟೆಲ್ಲಿಂಗ್, ಬಹು ಬೇಗನೆ ನಿನ್ನ ಪರಿಸ್ಥಿತಿಗಳನ್ನು ದೇವರಿಗೆ ಬಿಡಿಸಲು ಶಕ್ತಿಯುಳ್ಳ ದೇವರಾಗಿದ್ದಾನೆ. ಅದನ್ನು ಬಿಡಿಸೋ ವಾಗ್ದಾನ ಮಾಡ್ತಾ ಇದ್ದಾನೆ. ಬಟ್ ಕೆಲಷ್ಟು ವಿಷಯದಲ್ಲೇ ನೀ ಏನು ಮಾಡ್ತಾ ಇದ್ದ ಗೊತ್ತಾ? ನೀ ದೇವರು ದೂರವಾಗಿ ಹೋಗ್ತಾ ಇದೆಯಾ? ನನ್ನ ಹತ್ರ ಸಮಯವಿಲ್ಲ, ನಾ ಬ್ಯುಸಿಯಾಗಿದ್ದೇನೆ, ನನ್ನ ಹತ್ರ ಬರುತ್ತೇನೆ ಅಂತೇಳಿ ಎಷ್ಟೋ ವಿಷಯದಲ್ಲಿ ನಿರ್ಲಕ್ಷ್ಯತನ ದೇವರ ವಿಷಯದಲ್ಲಿ ತೋರಿಸ್ತಾ ಇದೆಯಾ? ಅದಕ್ಕಾಗಿ ಎಷ್ಟೋ ಸಾರಿ ನಿನ್ನ ಪರಿಸ್ಥಿತಿ ಮಾರ್ಪಡ್ತಾ ಇಲ್ಲ. ಅದಕ್ಕಾಗಿ ನೀನು ಮಾರ್ಪಾಡ್ತಾ ಇಲ್ಲ. ನೀನು ಮೊದಲು ಮಾಡಬೇಕಾದೇನು ಗೊತ್ತಾ? ನಿನ್ನ ಜೀವಿತವನ್ನು ಕಂಪ್ಲೀಟ್ ದೇವರಿಗೆ ಸಮರ್ಪಿಸು. ನಿನ್ನ ಸಮಯವನ್ನು, ನಿನ್ನ ಜೀವಿತವನ್ನು, ನಿನ್ನ ಆಲೋಚನೆಗಳನ್ನು, ನಿನ್ನ ಉದ್ದೇಶ ಪ್ರತಿಯೊಂದು ಆತನ ಕಾಲ ಕಡೆ ಇಡುವಾಗ ಗಾಡ್ ಇಸ್ ಟೆಲ್ಲಿಂಗ್, ನೀವು ಬಹು ಬೇಗನೆ ನಿನ್ನ ಪರಿಸ್ಥಿತಿ ದೇವರು ಮಾರ್ಪಡಿಸಿ ತನಗೆ ಸಾಕ್ಷಿಯಾಗಿ ನಿಲ್ಲಿಸ್ಕೊಂತಾನೆ. ಹಲ್ಲೆಲೂಯಾ. ನಿಮ್ಗೆ ಎಷ್ಟು ವರ್ಷಗಳ ಜೀವಿತದಲ್ಲಿ ಅಸಾಧ್ಯವಾದದ್ದು ಅದು ಸಾಧ್ಯವನ್ನಾಗಿ ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾರಿದ್ರೆ ಗಾಡ್ ಇಸ್ ಟೆಲ್ಲಿಂಗ್, ಸ್ಪೀಕ್ ಡೈರೆಕ್ಟ್ಲಿ ದೇವ್ರ ಜೊತೆ ಮಾತಾಡ್ತಾ ಇದ್ದಾನೆ. ಈ ರೀತಿಯಾಗಿ ನೀವು ಆಲೋಚನೆ ಮಾಡ್ತಾ ಇದ್ರೆ, ಈ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ರೆ ದೇವ್ರಿಗೆ ಹೆಚ್ಚು ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಒಳಗಡೆ ಆಶೆ ಇದೆ, ಬಟ್ ಅದರ ಪ್ರಕಾರ ನೀವು ನಡಿಲಿಕ್ಕೆ ಆಗ್ತಾ ಇಲ್ಲ. ಬಟ್ ದೇವರು ನಿನ್ನ ಹೃದಯ ಬಯಸ್ತಾ ಇದ್ದಾನೆ. ಯು ಹ್ಯಾವ್ ಟು ಕಂಪ್ಲೀಟ್ಲಿ ಸರೆಂಡರ್ ಯುವರ್ ಲೈಫ್ ಟು ಜೀಸಸ್. ನೀವು ದೇವ್ರಿಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿ ಮಾಡಬಾರ್ದು. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಡುವ ಮೊದಲು ದೇವರ ರಾಜ್ಯ ನೀತಿ ನೀವೇನು ಮಾಡ್ರಿ? ಹುಡುಕಿರಿ. ನಿನ್ನ ದೇವರ ಪೂರ್ಣ ಮನಸ್ಸಿನ ಪೂರ್ಣ ಹೃದಯ ನೀವು ಪ್ರೀತಿಸಬೇಕಾಗಿದೆ. ನಾವು ಲೋಕವನ್ನು ಪ್ರೀತಿಸಿ ದೇವರೇ ನೀ ನನ್ನ ಜೀವಿತದ ಕಾರ್ಯ ದೇವರು ಯಾವ ರೀತಿ ಮಾಡ್ತಾನೆ? ಇಟ್ ಇಸ್ ಇಂಪಾಸಿಬಲ್. ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದ ಲೋಕವನ್ನಾಗಲಿ ಲೋಕದಲ್ಲಿರುವ ಆತನ ನೀವು ಏನು ಮಾಡಬಾರ್ದು? ನೀವು ಪ್ರೀತಿಸಬಾರ್ದು. ಯು ಡೋಂಟ್ ಲವ್. ಲೋಕದಲ್ಲಿ ಏನಿದೆ?
ಶರೀರ ಆಶೆ, ನೇತ್ರ ಆಶೆ ಇದೆ, ಬದುಕು ಬಾಲಿನ ಡಬ್ಬ ಇದೆ. ಇವುಗಳನ್ನು ಪ್ರೀತಿಸಬಾರ್ದು. ನಾವು ದೇವರನ್ನು ಪ್ರೀತಿಸಬೇಕು. ವಿ ಹ್ಯಾವ್ ಟು ಲವ್ ಗಾಡ್ ಫಸ್ಟ್. ನಾವು ದೇವರನ್ನು ಪ್ರೀತಿಸುವುದಾದರೆ ಬಹು ಬೇಗನೆ ನಿನ್ನ ಪರಿಸ್ಥಿತಿ ದೇವರು ಇವತ್ತು ಪ್ರಾಮಿಸ್ ಮಾಡ್ತಾ ಇದ್ದಾನೆ ನಿನಗೆ. ಆತನಿಗೆ ವಾಗ್ದಾನ ಕೊಡ್ತಾ ಇದ್ದಾನೆ. ಬಹು ಬೇಗನೆ ನಿನ್ನ ಜೀವಿತದಲ್ಲಿ ಪ್ರತಿಯೊಂದು ಪರಿಸ್ಥಿತಿಯನ್ನು ಮಾರ್ಪಡಿಸ್ತಾನೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ನನ್ನ ಜೀವಿತದಲ್ಲಿ ಅಲಕ್ಷ್ಯತನ ಮಾಡಬಾರ್ದು. ಈ ವಿಷಯದಲ್ಲಿ ದೇವರು ನಿನ್ನ ಸಮಯವನ್ನು ಕೊಡಬೇಕಾಗಿದೆ. ದೇವರು ನಿನ್ನ ಜೀವಿತವನ್ನು ಕೊಡಬೇಕಾಗಿದೆ. ಕೊಡುವುದಾದರೆ ಹಲ್ಲೆಲೂಯಾ, ಬಹು ಬೇಗನೆ ಆತನ ಒಂದು ಮಹಿಮೆಯನ್ನು ನಿನ್ನ ಜೀವಿತದಲ್ಲಿ ನೋಡಲಿಕ್ಕೆ ದೇವರು ಬಯಸ್ತಾ, ದೇವರು ಸಹ ಬಯಸ್ತಾ ಇದ್ದಾನೆ. ನೀ ಅದೇ ಪರಿಸ್ಥಿತಿ ಜೀವಿಸುವುದು ಒಂದು ದೇವರ ಚಿತ್ತವಲ್ಲ, ದೇವರೊಂದು ಆಲೋಚನೆ ಅಲ್ಲ. ದೇವರೇನು ಬಯಸ್ತಾ ಇದ್ದಾನೆ, ನೀನು ಸಹ ಬಿಡುಗಡೆ ಹೋಗಬೇಕು. ನನ್ನ ಮಗ ಸಂತೋಷವಾಗಿರಬೇಕು, ನನ್ನ ಮಗ ಯಾವಾಗ ಸಮಾಧಾನ ಇರಬೇಕು. ಒಬ್ಬಂಟಿಗನಾಗಿ ಅಳ್ತಾ ಇದೆಯಾ ಒಂದು ಸ್ಥಳದಲ್ಲೇ, ನಿನ್ನ ದುಃಖವನ್ನು, ನಿನ್ನ ಕಣ್ಣೀರನ್ನು ಯಾರಿಗೆ ತೋರಿಸ್ಕೊಡ್ತಾ, ಯಾರಿಗೆ ಹೇಳ್ತಾ ಇಲ್ಲ, ಬಟ್ ದೇವರು ನೋಡ್ತಾ ಇದ್ದಾನೆ. ದೇವರು ನೋಡ್ತಾ ಇದ್ದಾನೆ. ಆತನ ಪಕ್ಕದಲ್ಲಿ ಇದ್ದಾನೆ. ಆತನ ಜೊತೆಲಿ ಇದ್ದ ಕಾರಣ ಇಷ್ಟುವರೆಗೆ ನೀನು ಜೀವಂತವಾಗಿ ಉಳಿದುಕೊಂಡಿದ್ದೀಯಾ. ಇಲ್ಲದಿದ್ರೆ ಯಾವಾಗ ನೀನು ನಿನ್ನ ಪರಿಸ್ಥಿತಿಯಲ್ಲಿ ಸಿಲುಕಾಕಿಕೊಂಡು ಆ ಚಿಂತೆಯಲ್ಲಿ, ಆ ಡಿಪ್ರೆಷನ್ ನೀನು ಸಾಯ್ತಾ ಇದೆಯಾ. ಬಟ್ ದೇವ್ರಿಗೆ ಬಿಡುಗಡೆ ಕೊಟ್ಟಿದ್ದಾನೆ. ನಿನಗೆ ದೇವ್ರಿಗೆ ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ ಆತ ನಿನ್ನ ಜೀವಿತವನ್ನು ಬಯಸ್ತಾ ಇದ್ದಾನೆ. ಇಟ್ಸ್ ಕಂಪ್ಲೀಟ್ಲಿ ನೀನು ಕಂಪ್ಲೀಟ್ ಜೀವಿತ ದೇವ್ರಿಗೆ ಸಮರ್ಪಿಸಬೇಕಾಗಿದೆ. ನಿನ್ನ ಸಮಯವನ್ನು ಕೊಡು, ನಿನ್ನ ಜೀವಿತವನ್ನು ಕೊಡು. ನೋಡು ಆತನ ಮಹಿಮೆ ಆತನ ನಿನ್ನ ಜೀವಿತದಲ್ಲಿ ಯಾವ ರೀತಿಯಾಗಿ ಆತ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ವ್ಯಕ್ತಿ ಯಾರಾದರೂ ಇರುವುದಾದರೆ, ದೇವ್ರ ಜೊತೆ ನೇರವಾಗಿ ಮಾತಾಡುವುದಾದರೆ, ಹಲ್ಲೆಲೂಯಾ, ಲಿಫ್ಟ್ ಯುವರ್ ಹ್ಯಾಂಡ್ಸ್. ಐ ವಿಲ್ ಪ್ರೇ ಫಾರ್ ಯು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ. ರಾಜ, ನಿನ್ನ ಮಗನನ್ನು ಮುಟ್ಟು ರಾಜ. ಎಸ್ ಮೈ ಲಾರ್ಡ್, ನಿನ್ನ ಮಗನ ಕ್ಷಣ ಮಟ್ಟು ಆತನ ಜೀವಿತವನ್ನು ಮಾರ್ಪಡಿಸು ರಾಜ. ಇವತ್ತಿಂದ ರಾಜನೇ ಇವತ್ತಿಂದ ಯು ಹ್ಯಾಡ್ ಟು ಕಂಪ್ಲೀಟ್ಲಿ ಸರೆಂಡರ್ ಯುವರ್ ಲೈಫ್ ಟು ಜೀಸಸ್. ನಿನ್ನ ಸಮಯವನ್ನು ಹೆಚ್ಚಾಗಿ ದೇವರಿಗೆ ಸಮಯ ಕೊಡು. ನಿನ್ನ ಸಮಯವನ್ನು ದೇವ್ರು ಕೊಡು. ನಿನ್ನ ಜೀವಿತವನ್ನು ದೇವ್ರು ಕೊಡು. ದೇವ್ರ ವಾಗ್ದಾನ ದೇವ್ರು ಮಾತಾಡ್ತಾ ಇದ್ದ ಪರಿಶುದ್ಧಾತ್ಮ ದೇವರು, ನೀ ಬಹು ಬೇಗನೆ ಪ್ರತಿಯೊಂದು ಪರಿಸ್ಥಿತಿ ದೇವರು ಬಿಡಿಸಿ ನಿನಗೆ ಜಯವನ್ನು ಕೊಡ್ಲಿಕ್ಕಿದ್ದಾನೆ. ಶತ್ರುಗಳ ಮಧ್ಯೆ ನಿನಗೆ ಔತಣವನ್ನು ಸಿದ್ಧಪಡಿಸಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಆತನಿಗೆ ಜಯವನ್ನು ಕೊಡು. ನಿನ್ಗೆ ಯಾವ ಕೇಡು ಸಂಭವಿಸುವುದಿಲ್ಲ, ನಿನ್ಗೆ ಯಾವ ಅವಮಾನ ಸಂಭವಿಸುವುದಿಲ್ಲ. ಎಷ್ಟೋ ಸಾರಿ ಸೋತು ಹೋಗಿದ್ಯಾ ಒಬ್ಬಂಟಿಗನಾಗೆ, ಬಟ್ ದೇವ್ರ ಜೊತೆ ಇದ್ದ ಕಾರಣ ಇಷ್ಟುವರೆಗೆ ನೀ ಬಂದಿದ್ಯಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಥ್ಯಾಂಕ್ ಯು ಫಾದರ್. ರಾಜನೇ, ಮಗನನ್ನು ಮುಟ್ಟು ರಾಜನೇ. ಇವತ್ತಿಂದ ರಾಜನೇ, ಲೆಟ್ ನ್ಯೂ ಸ್ಟೋರಿ ಸ್ಟಾರ್ಟ್ ಆಗಲಿ ರಾಜನೇ. ಹೊಸ ಜೀವಿತ ಪ್ರಾರಂಭವಾಗಲಿ ರಾಜನೇ. ತನ್ನ ಜೀವಿತ ಕಂಪ್ಲೀಟ್ ನಿನಗೆ ಸಮರ್ಪಿಸಿ ರಾಜ, ನಿನಗಾಗಿ ಜೀವಿಸುವಂತೆ ನಿನ್ನ ಮಗನಿಗೆ ಸಹಾಯ ಮಾಡು ರಾಜನೇ. ಮತ್ತೆ ಯಾರ ರಾಜನೇ ಈ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಪ್ರತಿಯೊಬ್ಬರ ನಿಕ್ಷದಲ್ಲಿ ಮುಟ್ಟು ರಾಜನೇ. ಸ್ತೋತ್ರ ರಾಜನೇ. ಆ ಒಬ್ಬ ಮಗು ಅಷ್ಟೇ ಅಲ್ಲ, ಮತ್ತೆ ದೇವರನ್ನ ತೋರಿಸ್ಕೊಡ್ತಾ ಇದ್ದಾರೆ. ಸೇಮ್ ಸಿಚುವೇಶನ್ದಲ್ಲಿದ್ದೀರಿ ನೀವು, ಸೇಮ್ ಸಿಚುವೇಶನ್ದಲ್ಲಿದ್ದೀರಿ. ಗಾಡ್ ಇಸ್ ವಾಚಿಂಗ್ ಓವರ್ ಯು. ಆತನ ಜೊತೆಯಲ್ಲಿದ್ದಾನೆ, ಆತನ ಜೊತೆಯಲ್ಲಿದ್ದಾನೆ. ನೀ ಎಲ್ಲಿಗೆ ಹೋದ್ರೆ ಆತನ ಜೊತೆಯಲ್ಲಿದ್ದಾನೆ. ಎಷ್ಟು ಸರಿ ಸುಸೈಡ್ ಮಾಡ್ಕೋಬೇಕಂತ ಆಲೋಚನೆ ಮಾಡಿದ್ಯಾ, ಸಾಯ್ಬೇಕಂತ ಆಲೋಚನೆ ಮಾಡ್ತಿದ್ಯಾ, ಬಟ್ ಆ ಮರಣ ನಿನ್ನ ಮುಟ್ಟಲಿಲ್ಲ. ಕಾರಣ ಗೊತ್ತಾ? ದೇವನ ಜೊತೆಯಲ್ಲಿದ್ದ ಕಾರಣ ಆತ ನಿನ್ನ ಮರಣದಿಂದ ತಪ್ಪಿಸಿದ. ನೀ ಕುಗ್ಗಿ ಹೋಗಿರೋ ಸಮಯದಲ್ಲಿ ದೇವರನ್ನು ಬಲಪಡಿಸಿದ. ನನ್ನ ಜೀವಿತ ಮುಕ್ತಾಯವಾಯಿತು, ನನಗೆ ಮುಂದೆ ದಾರಿ ಕಾಣ್ತಾ ಇಲ್ಲ ಸಮಯದಲ್ಲಿ ದೇವರಿನ ಮಾರ್ಗವಂತಿರದ ದೇವರಿನ ಮಾರ್ಗವಂತರ ಇಷ್ಟುವರೆಗೆ ದೇವ್ರು ನಡೆಸ್ಕೊಂಡು ಬಂದಿದ್ದಾನೆ. ಹಲ್ಲೆಲೂಯಾ. ಇವತ್ತು ಆ ಮಗು ಅಷ್ಟೇ ಅಲ್ಲ, ವಿನಾಯಕ್ ಬ್ರದರ್ ಅಷ್ಟೇ ಅಲ್ಲ, ಮತ್ತೆ ಎಷ್ಟು ಜನರಿದ್ದಾರೆ ದೇವ್ರನ್ನ ತೋರಿಸ್ಕೊಡ್ತಾ ಇದ್ದಾರೆ. ಐ ವಿಲ್ ಪ್ರೇ ಫಾರ್ ಯು. ಥ್ಯಾಂಕ್ ಯು ಜೀಸಸ್. ಇವತ್ತು ದೇವ್ರ ಜೊತೆ ಮಾತಾಡ್ತಾ ಇದ್ದಾರೆ. ದೇವ್ರ ನಿಮ್ಮ ಪರಿಸ್ಥಿತಿ ತಿಳಿಯಪಡಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಆ ಪರಿಸ್ಥಿತಿಗೆ ತಕ್ಕ ಹಾಗೆ ನಿಮಗೆ ನಿಮ್ಮ ಸೊಲ್ಯೂಷನ್ ಕೊಡ್ತಾ ಇದ್ದಾನೆ. ಪ್ರೇಯರ್ ಏನು ಗೊತ್ತಾ? ಯು ಶುಡ್ ಕಂಪ್ಲೀಟ್ಲಿ ಸರೆಂಡರ್ ಯುವರ್ ಲೈಫ್ ಟು ಜೀಸಸ್. ಇವತ್ತು ಈ ಚರ್ಚಿನಲ್ಲಿ ಇರ್ಬೋದು, ಲೈವ್ದಲ್ಲಿ ಎಷ್ಟೋ ಜನ ಈ ಒಂದು ವಾಕ್ಯವನ್ನು ಕೇಳ್ತಾ ಇರ್ಬೋದು. ಯು ಹ್ಯಾವ್ ಟು ಕಂಪ್ಲೀಟ್ ಸರೆಂಡರ್ ಯುವರ್ ಲೈಫ್ ಟು ಜೀಸಸ್. ನಿಮ್ಮ ಸಮಯವನ್ನು, ನಿಮ್ಮ ಉದ್ದೇಶ, ನಿಮ್ಮ ಆಲೋಚನೆ ಕಂಪ್ಲೀಟ್ ಆಗಿ ದೇವರಿಗೆ ಸಮರ್ಪಿಸುವಾಗ ಬಹು ಬೇಗನೆ ನಿಮ್ಮ ಫಸಲು ಮಾರ್ಪಡ್ತಾವೆ. ನೀವು ಸಾಕ್ಷಿ ಹಂಚ್ಕೊತೀರಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ನಮ್ಮ ದೇವ್ರು ನೋಡ್ರಿ ನಿಮ್ಗೆ ವಾಗ್ದಾನ ಮಾಡಿ ಹೋಗುವಷ್ಟೇ ದೇವರಲ್ಲ, ದೇವ್ರ ನಿಮ್ಗೆ ಪರಿಷ್ಕಾರ ಸಹ ತೋರಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ,
Hallelujah. Thank you, Father. Thank you, ರಾಜನೇ. ಇಷ್ಟೋರಿ ನಮ್ಮ ಜೊತೆ ಮಾತನಾಡಿದಕ್ಕಾಗಿ ಸ್ತೋತ್ರ ರಾಜ. ಇಷ್ಟೋರಿ ನಮ್ಮ ಜೊತೆ ಮಾತನಾಡಿದಕ್ಕಾಗಿ ಸ್ತೋತ್ರ ರಾಜ. ಎದೆ ಹತ್ರ ಸಬ್ಜೆಕ್ಟ್ ನೋವಾಗ್ತಾ ಇದೆ, ನಾನು ನೋಡ್ತಾ ಇದ್ದೇನೆ. God is healing right now in the mighty name of the Jesus. God is healing right now in the mighty name of the Jesus. ಸಬ್ಜೆಕ್ಟ್ ನಡಿಲಿಕ್ಕೆ ಆಗ್ತಾ ಇಲ್ಲ, ಮೊಣಕಾಲು ನೋವಾಗ್ತಾ ಇದೆ, ಮೊಣಕಾಲು. God is healing right now in the mighty name of the Jesus. Hallelujah. ರಾಜನೇ ಶಕ್ತಿನ ಅಕ್ಷರ ಬಿಡುಗಡೆ ಮಾಡ್ತಾ ಇದೆ ರಾಜನೇ. ಸ್ತೋತ್ರ ರಾಜನೇ. ಎಷ್ಟು ಜನ ಕಾಲಲ್ಲಿ ರಾಜ ನಡಿಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ರಾಜನೇ. ಯೇಸು ಕ್ರಿಸ್ತ ನಾಮದಲ್ಲಿ ರಾಜನೇ ಕ್ಷಣದಲ್ಲಿ ಸ್ವಸ್ಥತೆ ಹೊಂದಲಿ ರಾಜನೇ. ಆ ಮೊಣಕಾಲು ನೂತನ ಶಕ್ತಿಯು ಇಳಿದು ಬರಲಿ ರಾಜನೇ. ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ. ಬೆಳಗ್ಗೆ ಸ್ವಸ್ಥಪಡಿಸಿದಕ್ಕಾಗಿ ಸ್ತೋತ್ರ ರಾಜನೇ. ಸ್ವಸ್ಥಪಡಿಸಿದಕ್ಕಾಗಿ ಸ್ತೋತ್ರ ರಾಜನೇ. ಸ್ವಸ್ಥಪಡಿಸಿದಕ್ಕಾಗಿ ಸ್ತೋತ್ರ ರಾಜನೇ. ನಾವು ಬಡ್ಡಿಗನಾಗಿದ್ದೇನೆ, ನನಗೆ ಯಾರಿದ್ದಾರೆ, ನನ್ನ ಪ್ರೀತಿಸ್ರು ಯಾರಿದ್ದಾರೆ ಅಂತ ಯಾವುದೋ ಪ್ರಶ್ನೆ ಬರ್ತಾ ಇದೆ ನಿಮ್ಮ ಹೃದಯದಲ್ಲಿ. ಪ್ರತಿ ಸಾರಿ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದೆ ನಿಮ್ಮ ಹೃದಯದಲ್ಲಿ. ನನ್ನ ಯಾರು ಪ್ರೀತಿ ಮಾಡ್ತಾರೆ, ಹೂ ಇಸ್ ಲವಿಂಗ್ ಮೀ, ನನ್ನ ಯಾರು ಪ್ರೀತಿ ಮಾಡ್ತಾ ಇದ್ದಾರೆ, ನಾವು ಬಡ್ಡಿಗನಾಗಿದ್ದೇನಲ್ಲ, ಯಾರಿದ್ದಾರೆ ಇದರಿಂದ ಪ್ರತಿದಿನ ಈ ಪ್ರಶ್ನೆ ನಿಮ್ಮ ಹೃದಯದಲ್ಲೇ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ. ಬಟ್ ಗಾಡ್ ಇಸ್ ಟೆಲ್ಲಿಂಗ್, ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೇನೆ. ನನ್ನ ಪ್ರೀತಿಯನ್ನು ನೋಡು, ಒಂದು ಸಾರಿ ಆ ಶಿಲುಬೆಯನ್ನು ನೋಡು, ಆ ಶಿಲುಬೆಲೆ ತೂಗಾಡುತ್ತಿರೋ ನನ್ನನ್ನು ನೋಡು. ಆ ದೇವರನ್ನು ಈ ಕ್ಷಣ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಒಂದು ಸಾರಿ ನೋಡು, ನಿನಗಾಗಿ ನಾನು ಏನು ಮಾಡಿದ್ದೇನೆ, ನನ್ನ ಜೀವಿತವನ್ನು ಕೊಟ್ಟಿದ್ದೇನೆ, ನನ್ನ ಪ್ರಾಣವನ್ನು ಕೊಟ್ಟಿದ್ದೇನೆ, ನನ್ನ ರಕ್ತವನ್ನು ಸುರಿಸಿದ್ದೇನೆ, ನನ್ನ ಸಮಸ್ತವನ್ನು ನಿನಗಾಗಿ ನಾನು ಅರ್ಪಿಸಿದ್ದೇನೆ. ಒಂದು ಸಾರಿ ನನ್ನ ನೋಡು, ನನ್ನ ಪ್ರೀತಿಯನ್ನು ತಿಳಿದುಕೋ, ನನ್ನ ಪ್ರೀತಿಯನ್ನು ತಿಳಿದುಕೋ, ನನಗಾಗಿ ಜೀವಿಸು, ನನ್ನ ಪ್ರೀತಿನ ಅನುಭವಿಸಿವೆ ದೇವರು ತಿಳಿಯಪಡಿಸ್ತಾನೆ. ಹಲ್ಲೆಲೂಯಾ. ಒಬ್ಬಟ್ಟಿಗನಾಗಿ ಅಲೋನೆಸ್ ಫೀಲ್ ಆಗ್ತಾ ಇದೆ ನಿನ್ನ ಜೀವಿತದಲ್ಲಿ, ಒಂಟಿತನ ಫೀಲ್ ಆಗ್ತಾ ಇದೆ. ಇದ್ರ ಬಗ್ಗೆ ಆಲೋಚನೆ ಮಾಡಿ 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 ಬಟ್ ಗಾಡ್ ಇಸ್ ಟೆಲ್ಲಿಂಗ್, ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೇನೆ, ನಾನು ನಿನ್ನ ಜೊತೆಯಲ್ಲಿದ್ದೇನೆ, ನಾನು ನಿನ್ನ ಎಂದಿಗೂ ಕೈ ಬಿಟ್ಟಿಲ್ಲ, ನನ್ನ ಕೈಯಲ್ಲಿ ನಾನು ಏನು ಮಾಡಿದ್ದೇನೆ, ನೀನು ಚಿತ್ರಿಸಿಕೊಂಡಿದ್ದೇನೆ ಅಂತ ಇದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾರ್ ಗಾಡ್ ಲವ್ಸ್ ಯು ಸೋ ಮಚ್. ಹಲ್ಲೆಲೂಯಾ. ದೇವರನ್ನ ಪ್ರೀತಿ ಮಾಡ್ತಾ ಇದ್ದಾನೆ. His loves is so much. ಶಾಶ್ವತ ಪ್ರೀತಿನಂತ ನಿನ್ನನ್ನು ಪ್ರೀತಿ ಮಾಡಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ರಾಜನೇ, ಇನ್ನು ಎಜುಕೇಷನ್ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇದ್ರಿ ಯವನಸ್ಥರು, ಯು ಆರ್ ಥಿಂಕಿಂಗ್, ಯು ಆರ್ ವರಿಂಗ್ ಅಬೌಟ್ ದಿ ಎಜುಕೇಷನ್. ನಾವು ಫ್ಯೂಚರಲ್ಲಿ ಏನು ಮಾಡಬೇಕು, ಏನು ಕಲಿಬೇಕಂತೇಳಿ ದೇವ್ರ ಹತ್ರ ಬಾ, ಮೊಣಕಾಲರು ಪ್ರಾರ್ಥನೆ ಮಾಡು, ವಾಕ್ಯವನ್ನು ದೇವ್ರು ನಿಮ್ಗೆ ಮಾರ್ಗ ತೋರಿಸ್ಕೊಡ್ತಾನೆ. ಹಲ್ಲೆಲೂಯಾ. ನಿನ್ನ ಜೀವಿತ ದೇವರು ಒಂದು ಒಳ್ಳೆಯ ಉದ್ದೇಶಗಳನ್ನ ಇಟ್ಟುಕೊಂಡಿದ್ದಾನೆ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಯವನಸ್ಥರು, ಯು ಆರ್ ಪ್ರೈಂಗ್ ಟು ಗಾಡ್. ಹಲ್ಲೆಲೂಯಾ. ಯು ವರಿಂಗ್ ಅಬೌಟ್ ದಿ ಫ್ಯೂಚರ್. ಎಜುಕೇಷನ್ ಬಗ್ಗೆ ಯಾವ ಎಜುಕೇಷನ್ ಮಾಡಬೇಕು, ಯಾವ ರೀತಿ ಯಾವ ಟಾಪಿಕ್ ತೆಗೆದುಕೊಳ್ಬೇಕು, ಯಾವ ಸಬ್ಜೆಕ್ಟ್ ತೆಗೆದುಕೊಳ್ಬೇಕು, ನನ್ನ ಲೈಫಲ್ಲಿ ಹೆಂಗೆ ಬಿಲ್ಡಪ್ ಮಾಡ್ಕೋಬೇಕಂತೇಳಿ ನೀವು ಆಲೋಚನೆ ಮಾಡ್ತಾ ಇದ್ದಾರೆ. ಈ ದೇವ್ರ ಹತ್ರ ಮೊಣಕಾಲೂರು ಪ್ರಾರ್ಥನೆ ಮಾಡು. ಜಸ್ಟ್ ಪ್ರೇ ಟು ಹಿಮ್. ದೇವ್ರನ್ನ ನಡೆಸ್ಕೊಡ್ತಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ರಾಜನೇ, ಎಷ್ಟು ನಮ್ಮ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜನೇ, ನಮ್ಮ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಸನ್ನಿಧಿ ಪ್ರಸನ್ನದಿಂದ ರಾಜನೇ ನಾವು ತುಂಬಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ 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 ರಾಜನೇ. ಬಂದರೆ ಎಲ್ಲರ ಮಕ್ಕಳನ್ನು ರಾಜನೇ ಶಕ್ತಿಯಿಂದ ಬಲದಿಂದ ಆತ್ಮನ ತುಂಬಿಸು, ಅಭಿಷೇಕಿಸು ರಾಜನೇ. ಆತ್ಮೀಯ ಜ್ಞಾನವನ್ನು ನೀಡು ರಾಜನೇ. ಆತ್ಮೀಯ ಕಣ್ಣುಗಳನ್ನು ತೆರೆ ಮಾಡು ರಾಜನೇ. ಕಿವಿಗಳನ್ನು ತೆರೆ ಮಾಡು ರಾಜನೇ. ನಿನ್ನ ಸ್ವರವನ್ನು ರಾಜನೇ ಸ್ಪಷ್ಟವಾಗಿ ಕೇಳುವಂತೆ ನಿಮ್ಮ ಮಕ್ಕಳಿಗೆ ಸಹಾಯ ಮಾಡಬೇಕಂದ್ರೆ ಪ್ರಾರ್ಥನೆ ಮಾಡ್ತಾರೆ ರಾಜನೇ. ಇಷ್ಟು ನಮ್ಮೆಲ್ಲರ ಜೊತೆ ಮಾತಾಡಿದೆಯಾ ರಾಜನೇ, ನಮಗೆ ಪರಿಷ್ಕಾರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜನೇ. ಎಷ್ಟು ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಚಿತ್ತ ಉದ್ದೇಶ ಏನಿದೆ ರಾಜನೇ, ಅದೇ ನಮ್ಮ ಜೊತೆ ನಡೆಸಿಕೊಡಬೇಕಾಗಿ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ ದೇವ ತಂದೆಯೇ. ಆಮೇನ್ 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 ಆಮೇನ್. ಹಲ್ಲೆಲೂಯಾ. ಎಲ್ಲ ಚಪ್ಪಲ್ದಡಿ ಮೈ ಪಡಿಸೋಣ ಪ್ರೇರ. Hallelujah. 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 ಎಷ್ಟು ಜನ ಆತನ ಸ್ವರವನ್ನು ಕೇಳಿದರೆ ಪ್ರೇರ, ಎಷ್ಟು ಆತನ ಸ್ವರವನ್ನು ಕೇಳಬೇಕಂತ ಇವತ್ತು ನಂಬಿಕೆಯಿಂದ ಆತನ ಸನ್ನಿಧಿಗೆ ಬಂದಿದ್ದಾರೆ. Hallelujah. ಎಷ್ಟು ಜನ ಕೇಳಿದರೆ? How many have heard God's voice? Hallelujah. ಪರಿಶುದ್ಧ ದೇವರ ಸ್ವರ ಎಷ್ಟು ಕೇಳಿದರೆ? ಎಷ್ಟು ಜನ ಕೇಳಿದರೆ? Hallelujah. Hallelujah. ನೋಡಿ, ಒಂದು ವಿಷಯ ಅಲ್ಲಿಗೆ ಬಯಸ್ತೇನೆ. ನಮ್ಮ ದೇವರು ಎಲ್ಲಿದ್ದಾರೆ? ಎಲ್ಲಿದ್ದಾರೆ ನಮ್ಮ ದೇವರು? ವೇರ್ ಇಸ್ ಅವರ್ ಗಾಡ್? ನಮ್ಮ ಹೃದಯದಲ್ಲಿ. ಮತ್ತೆ ವೇರ್ ಇಸ್ ಗಾಡ್? ದೇವರು ಎಲ್ಲಿದ್ದಾರೆ?
ನಾವು ಲೋಕದಲ್ಲಿ ಹುಡುಕಾಡ್ತಾ ಇರ್ತೀವಿ ನೋಡ್ರಿ, ದೇವ್ರು ಎಲ್ಲಿದ್ದಾನೆ ಅಂತೇಳಿ. ವೇರ್ ಇಸ್ ಗಾಡ್, ವೇರ್ ಇಸ್ ಗಾಡ್, ವೇರ್ ಇಸ್ ಗಾಡ್. ಅದಕ್ಕೆ ಜನರು ಏನು ಮಾಡ್ತಾ ಇರ್ತಾರೆ? ಟೂರ್ ಮಾಡ್ತಾ ಇರ್ತಾರೆ, ಹೌದಲ್ರಿ? ಆ ಪ್ಲೇಸಲ್ಲಿ ದೇವರಿದ್ದಾರೆ, ಆ ಪ್ಲೇಸಲ್ಲಿ ದೇವರಿದ್ದಾರೆ, ಆ ಸ್ಥಳದಲ್ಲಿ ದೇವರಿದ್ದಾರೆ, ಈ ಸ್ಥಳದಲ್ಲಿ ದೇವರಿದ್ದಾರೆ. ಬಟ್ ದೇವ್ರು ಹೇಳಿದಾನೆ ಗೊತ್ತಾ ನಿಮಗೆ? ಅದು ನಮ್ಮೊಳಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇಹ ಏನು ಗೊತ್ತಾಯ್ತು? ದೇವರೊಂದು ಆಲಯವಾಗಿದೆ. ಪ್ರತಿದಿನ ಇದ್ರ ಬಗ್ಗೆ ನಾವು ಅರಿವು ಉಂಟಾಗಬೇಕಾಗಿದೆ. ಪ್ರತಿ ಮಾರ್ನಿಂಗ್ ಎದ್ದ ತಕ್ಷಣ ಏನು ಮಾಡಬೇಕು? ದೇವರೇ, ನನ್ನಲ್ಲಿ ನಿವಾಸ ಮಾಡ್ತಾ ಇದೀಯಾ, ನಿನಗೆ ಸ್ತೋತ್ರ ಅನ್ಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಇಟ್ ಈಸ್ ನಾಟ್ ಎ ಚರ್ಚ್. ನಾವು ಅನ್ಕೊಂತೀವಿ ಇದೇ ಚರ್ಚ್ ಅನ್ಕೊಂತೀವಿ. ನಾವು ಜಸ್ಟ್ ಚೆನ್ನಮ್ಮ ಸರ್ಕಲ್ ಹೋದ ತಕ್ಷಣ ಏನು ಕಾಣುತ್ತೆ ನಮಗೆ? ಒಂದು ದೊಡ್ಡ ಚರ್ಚ್ ಕಾಣ. ನಾವು ಅನ್ಕೊಂತೀವಿ ಅದು ಚರ್ಚ್ ಅನ್ಕೊಂತೇವೆ, ಹೌದಲ್ರಿ? ಅದು ಚರ್ಚ್ ಅಲ್ರಿ, ಅದು ದಟ್ ಇಸ್ ಓನ್ಲಿ ಬಿಲ್ಡಿಂಗ್, ಮ್ಯಾನ್ ಮ್ಯಾಡ್ ಬಿಲ್ಡಿಂಗ್. ಅದು ಮನುಷ್ಯರ ಕಟ್ಟಲ್ಪಟ್ಟ ಒಂದು ಬಿಲ್ಡಿಂಗ್ ಮಾತ್ರ. ಚರ್ಚ್ ಯಾರು ಗೊತ್ತಾ? ನಾವು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ರಕ್ತದಿಂದ ನಾವು ತೊಳೆಯಲ್ಪಟ್ಟು ಆತನ ಎರಡನೆಯ ಬರುವಿಕೆಗೆ ಸಿದ್ಧರಾಗಿ ನಾವೆಲ್ಲರೂ ಯಾರಾಗಿದ್ದೇವೆ? ನಾವು ದೇವರ ಆಲಯವಾಗಿದ್ದೇವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾವು ಯಾರಾಗಿದ್ದೇವೆ? ದೇವರ ಎಲ್ಲರೂ ಹೇಳಿ, ನಾವು ಯಾರಾಗಿದ್ದೇವೆ? ದೇವರ ಆಲಯವಾಗಿದೆ. ನಮ್ಮ ಬಾಡಿಗೆ ಏನಾಗಿದೆ? ದೇವರು ಒಂದು ಆಲಯವಾಗಿದೆ ಪ್ರಿಯರೇ. ಈ ಆಲಯವನ್ನು ಹೇಗೆ ಇಟ್ಕೋಬೇಕು ಗೊತ್ತಾ? ನಾವು ಪರಿಶುದ್ಧರಾಗಿಟ್ಟುಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕೆ ನೋಡಿ, ಯೋಹಾನ ಸುವಾರ್ತೆ ಹೋದ್ರೆ, ಯೋಹಾನ ಸುವಾರ್ತೆ ಏನ್ ಬರೆಯಲ್ಪಟ್ಟಿದೆ ನೋಡ್ರಿ. ಯೇಸು ಕ್ರಿಸ್ತ ತನ್ನ ವಾಗ್ದಾನ ಮಾಡ್ತಾ ಇದ್ದಾನೆ. ಹದಿನಾಲ್ಕನೇ ಅಧ್ಯಾಯ 17ನೇ ವಚನ ಓದ್ರಿ ಯಾರಾದರೂ. ಸಾಕಮ್ಮ. ಏನು ಬರೆಯಲ್ಪಟ್ಟಿದೆ? ಆ ಸಹಾಯಕನು ಯಾರಂದ್ರೆ ಸತ್ಯದ ಆತ್ಮನೇ, ಲೋಕವು ಆತನನ್ನು ನೋಡದೆಯೋ ತಿಳಿದೇ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಳ್ಳಿರಿ. ನೀವಂದ್ರೆ ಯಾರು? ನೀವಂದ್ರೆ ಯಾರು? ಹೇಳ್ರಿ, ನೀವಂದ್ರೆ ಯಾರು? ಎಸ್, ನಾವು. ಓಕೆ. ಬಟ್ ವಾಕ್ಯ ಬರೆಯುವಾಗ ನೀವಂದ್ರೆ ಯಾರು ಗೊತ್ತಲ್ಲೇ? ಶಿಷ್ಯರು. ಇವತ್ತು ಯಾರಾಗಿದೆ ಇದು? ನಾವು. ಯಾಕೆ? ನಾವು ಯೇಸು ಕ್ರಿಸ್ತನ ಏನು ಮಾಡ್ತಾ ಇದ್ದೇವೆ? ಹಿಂಬಾಲಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಏನು ಬರೆಯಲ್ಪಟ್ಟಿದೆ? ನೀವು ಆತನ ಬಳ್ಳಿರಿ. ಆತ ಹೇಗೆಂದಿರಿ? ನಿಮ್ಮ ಬಳಿಯಲ್ಲಿ ಆತನು ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಹಲ್ಲೆಲೂಯಾ. ಎಲ್ಲಿರ್ತಾನಂತೆ? ದೇವ್ರು ಎಲ್ಲಿರ್ತಾನ್ರಿ? ಎಲ್ಲಿದ್ದಾನ್ರಿ ದೇವರು? ಯಾಸ್. ಇದು ಪ್ರತಿದಿನ ನಾವು ಒಂದು ಆಲೋಚನೆ ಅರಿವು ನಮ್ಮಲ್ಲಿ ಬರ್ಬೇಕೇನಂದ್ರೆ, ನಾನು ಯಾರಾಗಿದ್ದೇನೆ? ನಾನು ದೇವರ ಆಲಯವಾಗಿದ್ದೇನೆ. ದೇವರು ನನ್ನೊಳಗೆ ಏನು ಮಾಡ್ತಾ ಇದ್ದಾನೆ? ಆತ ನಿವಾಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಓಕೆ, ಈ ದೇವರು ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ. ಈ ಆಲಯವನ್ನು ಯಾವ ರೀತಿ ಹಿಡ್ಕೊತಾ ಇದೆ? ನಾವು ಯಾವ್ದು ಆಲೋಚನೆ ಮಾಡಿದ್ದೀರಾ? ದೇವರ ಸನ್ನಿಧಿ ಬರುವಾಗ ನಾವು ಪರಿಶುದ್ಧರಾಗಿರ್ತೇವೆ. ನಾವು ಹೌದಲ್ರಿ? ದೇವರ ಸನ್ನಿಧಿ ಬರುವಾಗ ನಾವು ಪರಿಶುದ್ಧರಾಗಿರ್ತೇವೆ, ಹೌದಲ್ಲ? ದೇವರೇ ನನ್ನ ಜೊತೆ ಮಾತಾಡು. ದೇವರೇ, ನಾನು ನಿನ್ನ ಆಲಯವಾಗಿದ್ದೇನೆ, ನೀನನ್ನು ನಿವಾಸ ಮಾಡ್ತಾ ಇದೆಯಾ? ನಿನ್ನ ದೇವರು ನನ್ನ ರಕ್ಷಕನಾಗಿದ್ದೇವೆ. ನಾವು ದೇವರ ಆತ್ಮದಿಂದ ಆರಾಧನೆ ಮಾಡ್ತಾ ಇರ್ತೇವೆ, ಸ್ತುತಿಸ್ತಾ ಇರ್ತೇವೆ, ದೇವರ ಮಹಿಮೆಪಡಿಸ್ತಾ ಇರ್ತೇವೆ. ಮತ್ತೆ ನಾವು ಮನೆಗೆ ಹೋದ ನಂತರ ಈ ಆಲಯ ಬಗ್ಗೆ ಯಾವ್ದಾರು ಆಲೋಚನೆ ಮಾಡಿದ್ದೀರಾ? ಈ ಆಲಯ ಹೇಗೆ ಹಿಡ್ಕೊಂತ ಇದೆ? ನಾವು ದೇವರ ಸನ್ನಿಧಿ ಬರುವಾಗ ನಮ್ಮ ಬಾಯಲ್ಲಿ ಬೈಗಲ ಬರೋದಿಲ್ಲರಿ. ಬರ್ತಾವ್ರಿ? ಬೈಗಲ ಬರೋದಿಲ್ಲ. ಒಂದು ಕೆಟ್ಟ ಮಾತಾಡೋದಿಲ್ರಿ. ನಾವು ನಮ್ಮ ಪಕ್ಕದಲ್ಲಿ ಯಾರು ಕೆಟ್ಟ ಮಾತಾಡೋ ಅವ್ರ ಬಗ್ಗೆ ನಾವು ಕೆಟ್ಟದ್ದು ಮಾತಾಡೋದಿಲ್ಲ, ಆಲೋಚನೆ ಮಾಡೋದಿಲ್ಲ. ಇವನ್ ನಾವು ಆಲೋಚನೆ ಮಾಡೋದಿಲ್ಲ. ಯಾಕೆ? ನಾವು ದೇವರ ಸನ್ನಿಧಿಯಲ್ಲಿ ಇದ್ದೇವೆ. ಅದೇ ನಾವು ಹೊರಗೆ ಹೋದ ನಂತರ ಮನೇಲಿ ಹೋಗ್ತಾ ಇದೀವಿ, ನಾವು ಕೆಲಸಕ್ಕೆ ಹೋಗ್ತಾ ಇರ್ತೇವೆ, ಹೊರಗೆ ನಮ್ಮ ಫ್ರೆಂಡ್ಸ್ ಭೇಟಿ ಆಗ್ತಾ ಇರ್ತಾರೆ, ನಮ್ಮ ಅಕ್ಕಪಕ್ಕಲ್ಲಿ ಏನೋ ಜಗಳ ಆಯ್ತಾರೆ. ಅವಾಗ ಆಲ ಏನಾಗಿರ್ತೈತಾರೆ? ಆಲ ಏನಾಗಿರ್ತೀವಿ ಹೇಳ್ರಿ? ಏನಾಗ್ತೈತೆ? ಹೌದಲ್ರಿ? ಆಲಯಕ್ಕೆ ಯಾವ್ದು ಆಲೋಚನೆ ಮಾಡಿದಾರ? ಹೌದೇ ನಮ್ಗೆ ಏನು ಬರೋದಿಲ್ಲ. ಅದಕ್ಕೆ ವಾಕ್ಯ ಬರೆಯಲ್ಪಟ್ಟಿದೆ, ಪರಿಶುದ್ಧಾತ್ಮ ನೀವೇನ್ ಮಾಡಬಾರ್ದು? ನೀವು ದುಃಖಿಸಬಾರ್ದು. ಪರಿಶುದ್ಧ ದುಃಖ ಪಡಿಸ್ತಾ ಇದ್ದೇವೆ. ಹೊರಗೋದ ತಕ್ಷಣ ಮಾತುಗಳು ಹೆಂಗಿರ್ತಾವ್ರೆ? ಕೆಟ್ಟ ಮಾತುಗಳ್ರಿ, ಹೌದಲ್ಲ? ಹೊಲಸ ಮಾತಾಡ್ತಾ ಇರ್ತೇವೆ. ಎಲ್ಲಿದ್ದಾರೆ ದೇವರೀಗ? ಎಲ್ಲಿದ್ದಾರೆ? ಇಂಥ ಸಮಯ ದೇವರು ಎಲ್ಲಿದ್ದಾರೆ? ಚರ್ಚೆಲ್ಲಿದ್ದಾರೆ, ಹೌದಾ? ಆ ಸಮಯದಲ್ಲಿ ನಮ್ಗೆ ಅರಿವು ಉಂಟಾಗೋದು ಏನಂತೇಳಿ, ದೇವ್ರು ನನ್ನೊಳಗಿದ್ದಾನೆ, ನಾ ಯಾರ ತೆಗಿರಬೇಕು?
ಯಾವ ರೀತಿ ಇರಬೇಕು? ನಾವು ಪರಿಶುದ್ಧನಾಗಿರಬೇಕು. ಅದಕ್ಕೆ ಹೇಗೆ ಯೇಸು ಕ್ರಿಸ್ತನು ಅಂತ ಇದ್ದಾನೆ, ನೀವು ಶತ್ರುಗಳನ್ನ ಏನ್ ಮಾಡ್ಬೇಕು? ನೀವು ಪ್ರೀತಿಸಿರಿ. ನೀನು ಯಾರು ಬೈತಾರ ಏನ್ ಮಾಡ್ಬೇಕು? ಅವ್ನ ಆಶೀರ್ವದಿಸ್ಬೇಕಂತೆ. ನಾವು ಆಶೀರ್ವಾದ ಮಾಡ್ತಾ ಇದೀವಾ? ದೇವ್ರು ನಮ್ಮೊಳಗಿದ್ದಾನೆ, ಪರಿಶುದ್ಧಾತ್ಮ ನಮ್ಮೊಳಗೆ ನಿವಾಸ ಮಾಡ್ತಾ ಇದ್ದಾನೆ. ನಾವು ಒಬ್ಬ ವ್ಯಕ್ತಿ ನಮ್ಮ ಒಂದು ಬೈಯುವಾಗ ನಾವು ಎರಡು ಬೈತೀವ್ರಿ, ಹೌದಾ? ಬಟ್ ಅದಕ್ಕೆ ಯೇಸು ಕ್ರಿಸ್ತ ಅಂತ ಇದ್ದಾನೆ, ನೀನ್ ಮಾಡ್ಬೇಕು? ಯಾರು ಬೈತಾರೆ ಏನ್ ಮಾಡ್ಬೇಕು? ನೀನು ಅವ್ರು ಏನ್ ಮಾಡ್ಬೇಕು? ಆಶೀರ್ವದಿಸಬೇಕಾಗಿದೆ. ನಾವೇನ್ ಮಾಡ್ತಾ ಇದ್ದೇವೆ ಈಗ? ಈ ಆಲಯ ಬಗ್ಗೆ ಯಾವಾಗ ಆಲೋಚನೆ ಮಾಡಿದ್ದೀರಾ? ಅದಕ್ಕೆ ಯೇಸು ಕ್ರಿಸ್ತ ಅಂತ ಇದ್ದಾನೆ, ನನ್ನ ಆಲಯ ನೀವು ಕೆಡಿಸಿದ ನಾನು ನಿಮ್ಮನ್ನು ಕೆಡಿಸುವೇನು. ಏನು? ಈ ಆಲಯವನ್ನು ನೀವು ಕೆಡಿಸಿದರೆ ನಾ ಏನ್ ಮಾಡ್ತೇನೆ? ನಾನು ನಿಮ್ಮನ್ನು ಕೆಡಿಸುವೇನು. ಎಷ್ಟು ನಿಮಗೆ ಅರಿವು ಉಂಟಾಗ್ತಾ ಇಲ್ಲ ಪ್ರೇರೆ? ಈಗಿನ ಜನರೇಷನ್ದಲ್ಲಿ ಎಲ್ಲ ದೇವರ ಸನ್ನಿಧಿ ಬರ್ತಾರೆ, ರಕ್ಷಣೆ ಹೊಂದ್ಕೊಳ್ತಾರೆ, ಪರಿಶುದ್ಧಾತ್ಮ ದೇವರು ಹೊಂದ್ಕೊಳ್ತಾರೆ. ಗೊತ್ತಿದೆ ನನ್ನೊಳಗೆ ಯಾರಿದ್ದಾರೆ? ಪರಿಶುದ್ಧಾತ್ಮ ದೇವರು ನಿವಾಸ ಮಾಡ್ತಾ ಇದ್ದಾನೆ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತ ನಿಮ್ಮೊಳಗಿರುವನು ಇದ್ದೇನು ಮಾಡ್ತಾ ಇರ್ತಾನೆ? ನಮ್ಮೊಳಗೆ ಆತ ನಿವಾಸ ಮಾಡ್ತಾ ಇರ್ತಾನೆ. ಇಸ್ ಲಿವಿಂಗ್ ಇನ್ಸೈಡ್. ನಮ್ಮೊಳಗೆ ಆತ ನಿವಾಸ ಮಾಡ್ತಾ ಇದ್ದಾನೆ. ನಿವಾಸ ಮಾಡುವಾಗ ಈ ಆಲಯವನ್ನು ಹೆಂಗೆ ಹಿಡ್ಕೋಬೇಕಾಗಿದೆ? ನಾವು ಪರಿಶುದ್ಧರಾಗಿ ಹಿಡ್ಕೋಬೇಕಾಗಿದೆ. ಓಕೆ, ಇವತ್ತು ನೋಡಿ ನಾವೆಲ್ಲರೂ ಈ ಚರ್ಚಿಗೆ ಬಂದಿರ್ತೀವಿ. ಓಕೆ, ಎಲ್ಲ ಸಿಸ್ಟಮ್ಯಾಟಿಕ್ ಇದೆ, ಹೌದಲ್ರಿ? ಕರೆಕ್ಟ್ ಚಾಪಿ ಹಾಕಿದ್ದಾರೆ, ಕರೆಕ್ಟ್ ಏನು ಹಾಕಿದ್ದಾರೆ? ಚೇರ್ಸ್ ಹಾಕಿದ್ದಾರೆ, ಎಲ್ಲ ಕ್ಲೀನ್ ಕಾಣ್ತಾ ಇದೆ, ಹೌದಲ್ರಿ? ಅದೇ ನೀವೆಲ್ಲರೂ ಚರ್ಚಿಗೆ ಬರುವಾಗ ಚಾಪಿ ಹಾಕಿಲ್ರಿ, ಒಂದು ಕುರ್ಚಿ ಆ ಕಡೆ, ಒಂದು ಕುರ್ಚಿ ಆ ಕಡೆ ಬೈಬಲ್, ಈ ಕಡೆ ಕೀಬೋರ್ಡ್, ಆ ಕಡೆ ಮೈಕೆಟ್ಟೆ, ಎಲ್ಲ ಏರುಪೇರಾಗಿ ಹೇಳಿದ್ರು. ಅಂದರೆ ಕ್ಲೀನೆಸ್ ಆಗಿ ಇಟ್ಟಿಲ್ಲ ತಿಳ್ಕೊರಿ. ಒಂದು ಪ್ರಾಪರ್ ಆಗಿ ನಾವು ಯಾವುದು ಮೆಟಲ್ ಇಟ್ಟಿಲ್ಲ ತಿಳ್ಕೊರಿ. ಅವಾಗ ಹೆಂಗೆ ಅನಿಸುತ್ತೆ ನಿಮ್ಗೆ? ಗಲಿಬಿಲಿ ಅನಿಸುತ್ತೆ. ಮತ್ತೆ ನೀವು ಸಂತೋಷವಾಗಿರ್ತೀರಾ? ಅನ್ಕಂಫರ್ಟೇಬಲ್ ಅನಿಸುತ್ತೆ ನಮ್ಗೆ, ಹೌದಲ್ರಿ? ಅನ್ಕಂಫರ್ಟೇಬಲ್, ಕುಂದ್ರಾಗ ಮನಸ್ಸು ಬರೋದಿಲ್ಲ, ಹೌದಲ್ರಿ? ಒಳಗೆ ಎಂಟ್ರ್ ಆಗ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಏನು ಮಾಡ್ತೀರಿ? ಯಾಕೆ ಬಿಡಪ್ಪ ಹೋಗ್ಬಿಡೋಣ ಅಂದ ಸುಮ್ಮನೆ ಮನೆಗೆ ಹೋಗ್ಬಿಟ್ರೆ ಚೆನ್ನಾಗಿ ಅನಿಸ್ತೈತೆ. ಯಾಕೆ? ನಾವು ಸಿಸ್ಟಮ್ಯಾಟಿಕ್ ಆಗಿ ಡಿಸಿಪ್ಲಿನ್ ಆಗಿ ನಮ್ಮ ಮೆಟಲ್ ಕರೆಕ್ಟಾಗಿ ಇಟ್ಟಿಲ್ಲ. ಹೆಸರನ್ನು ಅದೇ ರೀತಿಯಾಗಿ ಈ ದೇವಾಲಯವನ್ನು ನಾವು ಹೇಗೆ ಇಟ್ಕೊತಾ ಇದ್ದೇವೆ? ಈ ದೇವಾಲಯ ನಾವು ದ್ವೇಷದಿಂದ, ಪಾಪದಿಂದ, ಓಕೆ, ವ್ಯಭಿಚಾರದಿಂದ, ಓಕೆ, ನಾವು ಇಟ್ಟುಕೊಳ್ಳುವುದಾದರೆ ಆ ಪರಿಶುದ್ಧಾತ್ಮ ದೇವರು ನಮ್ಮೊಳಗೆ ಹೇಗೆ ನಿವಾಸ ಮಾಡ್ತಾನೆ? ಹೇಗೆ ನಿವಾಸ ಮಾಡ್ತಾನೆ? ಒಂದ್ಸಲ ಆಲೋಚನೆ ಮಾಡ್ತಾರೆ ಯಾವಾಗಾದ್ರೂ? ಇದ್ರ ಬಗ್ಗೆ ನಾವು ಅರಿವು ಉಂಟಾಗ್ತಾ ಇಲ್ಲ. ಪರಿಶುದ್ಧ ನೋಡ್ರೆ ದೇವರ ಸ್ವರ ಎಲ್ಲಿ ಕೇಳ್ಬೋದು ಗೊತ್ತಾ? ನೀವು ನಮ್ಮೊಳಗಿಂದ ದೇವರ ಸ್ವರ ಕೇಳ್ಬೋದು. ನಾವು ಪ್ರಾರ್ಥನೆ ಮಾಡ್ತೀವಿ, ದೇವ್ರ ಜೊತೆ ಮಾತಾಡಂತೀವಿ. ದೇವ್ರು ಎಲ್ಲಿ ಹೇಳ್ರಿ? ನಮ್ಮೊಳಗಿದ್ದಾನೆ. ಆತನ ಸನ್ನಿಧಿಯಲ್ಲಿ ಕುಂತು ಆತನ ಸ್ತುತಿಸಿರಿ, ಆರಾಧಿಸಿರಿ. ಆತನ ಪ್ರಸನ್ನತೆಯಲ್ಲಿ ಅದನ್ನ ಕೇಳ್ಕೊಳ್ಳುವಾಗ ಪರಿಶುದ್ಧಾತ್ಮ ನಿನ್ನೊಳಗೆ ಆತನ ಮಾತನಾಡುವ ಅಂತ ದೇವರಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಅನ್ಕಂಫರ್ಟೇಬಲ್ ಇದ್ದರೆ ನಮ್ಮ ಬಾಡಿ, ಓಕೆ, ದೇವರ ಚಿತ್ತಾನುಸಾರವಾಗಿ ಜೀವನ ಮಾಡದಿದ್ದರೆ, ಪಾಪದ ಜೀವಿಸುವುದಾದ್ರೆ, ವ್ಯಭಿಚಾರದಲ್ಲಿ ಜೀವಿಸುವುದಾದ್ರೆ, ಮತ್ತು ನಾವು ಕತ್ತಲಲ್ಲಿ ಜೀವಿಸುವುದಾದ್ರೆ, ಪರಿಶುದ್ಧಾತ್ಮ ದೇವ್ರನ್ನ ಯಾವ ರೀತಿ ನಮ್ಮ ಜೀವಿತದಲ್ಲಿ ಇರ್ತಾನೆ ಹೇಳ್ರಿ? ಹೌ ಕ್ಯಾನ್ ಯು ಲಿವ್? ಒಂದು ಚೇರ್ ಕರೆಕ್ಟ್ ಇಲ್ಲ ಅಂದ್ರೆ ನಾವು ಚರ್ಚಲ್ಲಿ ಕುಂದಿರ್ಲಿಕ್ಕೆ ನಮ್ಗೆ ಆಗೋದಿಲ್ಲ, ಮನಸ್ಸು ಬರೋದಿಲ್ಲ, ಹೌದಲ್ರಿ? ನಾವು ಕೃಪೆಯಲ್ಲಿ ಇದ್ದೇವ್ರಿ, ದೇವ್ರ ಕೃಪೆಯೇ, ನಾವು ದೇವ್ರ ಕೃಪೆಯಿಂದ ಪ್ರೀತಿ ಮಾಡ್ತಾ ಇದ್ದಾನ್ರಿ, ಹೌದ್ರಿ? ಇನ್ನು ಕೃಪೆಯಲ್ಲಿ ಜೀವಿಸ್ತಾ ಇದ್ರೆ, ಎಸ್ ಕೃಪೆ ಇದೆ, ಕೃಪೆ ಇದ್ದ ಕಾರಣ ನಾವು ಇದ್ದೇವೆ. ಬಟ್ ನಮ್ಮ ಜೀವಿತ ಹೇಗಿದೆ? ನಮ್ಮ ಶರೀರವನ್ನು, ಈ ದೇವರನ್ನು ನಾವು ಯಾವ ರೀತಿಗೆ ಇಟ್ಕೊಳ್ತಾ ಇದ್ದೇವೆ? ಇನ್ನು ಮೋಸದಿಂದ, ದ್ವೇಷದಿಂದ, ಪಾಪದಿಂದ ನಾವು ಹುಡುಕುವುದಾದರೆ ದೇವರು ಸಂತೋಷಪಡಿ ಸಾಧ್ಯನಾ? ನೆವರ್. ನೀವು ಇಡೀ ರಾತ್ರಿ ಪ್ರಾರ್ಥನೆ ಮಾಡ್ರಿ, ಉತ್ತರ ಹೆಂಗೆ ಸಿಗುತ್ತೆ? ಮೊದಲು ದೇವರ ನಾವೇನು ಮಾಡ್ಕೋಬೇಕು? ಸೈಡ್ ಇಟ್ಟುಕೊಳ್ಳಬೇಕಾಗಿದೆ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಏನು ನಿನ್ನ ದೇಹ ಏನಾಗಿದೆ? ದೇವರ ಆಲಯ, ದೇವರ ಆತ್ಮ ನಿಮ್ಮಲ್ಲಿ ನಿವಾಸ ಮಾಡ್ತಾ ಇದ್ದಾನೆ. ನಿಮ್ಗೆ ಗೊತ್ತಿಲ್ಲವೋ? ಪ್ರಶ್ನೆ, ಎಲ್ಲಿದ್ದಾನೆ ದೇವರ ಆತ್ಮನ? ನಮ್ಮೊಳಗೆ ಆತ ನಿವಾಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ರಿ ರಾತ್ರಿಯಲ್ಲಿ ನಾವು ರೆಸ್ಟ್ ಮಾಡ್ತೇವೆ, ಬಟ್ ಪರಿಶುದ್ಧ ದೇವರು ರೆಸ್ಟ್ ಮಾಡೋದಿಲ್ಲ, ಅದು ನಮ್ಮಲ್ಲಿ ನಿವಾಸ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ನಮ್ಗೆ ದರ್ಶನಗಳು ಬರ್ತಾ ಇರ್ತವೆ, ಕನಸುಗಳು ಬರ್ತಾ ಇರ್ತವೆ. ಆ ದರ್ಶನಗಳ ಮುಖಾಂತರ, ಕನಸಿನ ಮುಖಾಂತರ ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಮಾತಾಡ್ತಾ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ ಯಾವ ರೀತಿಯಾಗಿ ದೇವ್ರ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾನೆ ನೋಡ್ರಿ. ಯಾರ ರೀತಿ ನಡೆಸ್ಕೊಡ್ತಾರೆ ನಮ್ಗೆ ಗೊತ್ತಾನೆ. ಅದು ನಾವು ಯಾವ ರೀತಿ ಜೀವನ ಮಾಡ್ತಾ ಇದ್ದೇವೆ, ಹೌದಲ್ರಿ? ಆ ಚರ್ಚೆಗೆ ಬಂದ ನಂತರ ನಾವು ದೇವರ ಮಕ್ಕಳಂತೇವೆ, ನಾವು ಯೇಸು ಕ್ರಿಸ್ತನ ಮಕ್ಕಳಂತೇವೆ, ಕ್ರೈಸ್ತರಂತೇವೆ. ನಾವು ಹೊರಗೋದ ತಕ್ಷಣ ನಮ್ಮ ಜೀವಿತ ಹೇಗಿದೆ? ಪರಿಶುದ್ಧಾತ್ಮ ದೇವ್ರು ನೆನ್ಪು ಬರೋದಿಲ್ರಿ, ದೇವ್ರು ನೆನ್ಪು ಬರೋದಿಲ್ರಿ, ನಾವು ಕ್ರೈಸ್ತ ಒಂದು ಕಡೆ ಇಟ್ಟುಬಿಡ್ತೇವ್ರಿ, ಹೌದಲ್ಲ? ಅಂದ್ರೆ ಇದು ಅರ್ಥ ಗೊತ್ತಾ? ನಾವು ಪರಿಶುದ್ಧಾತ್ಮನ ಏನು ಮಾಡ್ತಾ ಇದ್ದೇವೆ? ದುಃಖ ಪಡಿಸ್ತಾ ಇದ್ದೀವಿ. ಬೈಬಲ್ ಒಬ್ಬ ವ್ಯಕ್ತಿ ಇದ್ದಾನೆ, ಅದನ್ನ ಯಾರು? ದಾವೀದನು. ಗೊತ್ತಾ ನಿಮ್ಗೆ? ದಾವೀದನ್ ಗೊತ್ತಲ್ರಿ? ದಾವೀದನ ಒಂದು ಕಾಲದಲ್ಲಿ ಎಲ್ಲಿದ್ದ? ಆತನು ಒಬ್ಬ ಕುರುಬನಾಗಿದ್ದ.
ಆ ಕುರುಬನಾದ ದೇವರು, ಆ ಕುರುಬನ ಏನ್ ಮಾಡಿದ ದೇವರು? ಇಸ್ರಾಯೇಲ್ ಒಬ್ಬ ರಾಜನನ್ನಾಗಿ ಅಭಿಷೇಕ ಮಾಡ್ತಾನೆ. ವಾವ್, ವಂಡರ್ಫುಲ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನ ಅಭಿಷೇಕಿಸಿ ಏನ್ ಮಾಡ್ತಾನೆ? ಇಸ್ರಾಯೇಲ್ಗೆ ಒಬ್ಬ ರಾಜನನ್ನಾಗಿ ಮಾಡ್ತಾನೆ. ಅದನ್ನ ಯಾವ ವಿಷಯದಲ್ಲಿ ಕೊರತೆ? ಒಬ್ಬ ಕುರುಬ ಅದ್ರ ಜೀವಿತ ಹೇಗಿರುತ್ತೆ, ಒಬ್ಬ ರಾಜನ ಜೀವಿತ ಹೇಗಿರುತ್ತೆ, ಅದ್ರ ಜೊತೆ ಯಾವ ಕೊರತೆಗಳಿಲ್ರಿ. ಹೌದಲ್ರಿ? ತಾನು ಏನ್ ಕಮಾಂಡ್ ಮಾಡ್ತಾನೋ ಅದೇ ನಡೆಯುತ್ತೆ ಇಸ್ರಾಯೇಲ್ ದೇಶದಲ್ಲಿ. ಅಷ್ಟು ದೇವ್ರು ಆತನಿಗೆ ಏನ್ ಕೊಟ್ಟಿದ್ದ? ಅಧಿಕಾರ ಕೊಟ್ಟಿದ್ದ. ಆತ ಎಷ್ಟು ಶಕ್ತಿ ಕೊಟ್ಟಿದ್ದ, ಅಷ್ಟು ಐಶ್ವರ್ಯವನ್ನು ಕೊಟ್ಟಿದ್ದ. ಯಾರಿಗೆ? ದಾವೀದನಿಗೆ. ಅದೇ ದಾವೀದ ಏನ್ ಮಾಡ್ತಾನೆ ಗೊತ್ತಾ? ಒಂದ್ ದಿವಸ ಒಬ್ಬ ಸ್ತ್ರೀ ಜೊತೆ ಏನ್ ಮಾಡ್ತಾನೆ? ವ್ಯಭಿಚಾರ ಮಾಡ್ತಾನೆ. ವ್ಯಭಿಚಾರ ಮಾಡುವಾಗ ಒಬ್ಬ ಮಗು ಹುಟ್ಟುತ್ತೆ. ಮಗು ಏನಾಗುತ್ತೆ? ಅಸ್ವಸ್ಥತೆ ಬೆದ್ದಿರ್ತದೆ. ಅವಾಗ ದಾವೀದನು ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ದೇವರೇ ಮಗುವನ್ನು ಏನು ನೀ ರಕ್ಷಿಸು ಅಂದ್ರೆ ನೀರು ಬಿಡ್ತಾನೆ, ಊಟ ಬಿಡ್ತಾನೆ, ಎಲ್ಲವನ್ನು ಬಿಟ್ಟು ಏನ್ ಮಾಡ್ತಾನೆ? ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಬಟ್ ದೇವರು ಆನ್ಸರ್ ಮಾಡಿಲ್ಲ. ದೇವ್ರು ಆನ್ಸರ್ ಮಾಡಿಡ್ರಿ. ಯಾಕೆ? ದಾವೀದನ ಎಷ್ಟೋ ಜನರು ಏನಿದ್ದಾರೆ ಹೆಂಡತಿ ಕೊಟ್ಟಿದ್ದಾರೆ ದೇವರು. ಎಲ್ಲರನ್ನ ಬಿಟ್ಟು ಏನ್ ಮಾಡಿದ್ದಾನೆ? ಬೇರೆಯವರ ಹೆಂಡತಿನ ಏನ್ ಮಾಡ್ತಾನೆ? ಮೋಹಿಸ್ತಾನೆ. ಆಕೆ ಜನ ಪಾಪ ಮಾಡ್ತಾನೆ. ಅದು ದೇವ್ರಿಗೆ ಇಷ್ಟವಾಗ್ಲಿಲ್ಲ. ಯಾಕೆ? ದಾವೀದನ ದೇಹ ಏನಾಗಿದೆ? ದೇವರಿಗೆ ದೇವಾಲಯವಾಗಿದೆ. ದಾವೀದನಿಗೆ ಯಾರು ನಿವಾಸ ಮಾಡ್ತಾ ಇದ್ದಾರೆ? ಪರಿಶುದ್ಧಾತ್ಮ ದೇವರು ನಿವಾಸ ಮಾಡ್ತಾ ಇದ್ದಾನೆ. ದೇವ್ರ ನಮ್ಮೊಳಗೆ ನಿವಾಸ ಮಾಡುವಾಗ ಈ ದೇವರನ್ನ ಯಾವ ರೀತಿ ಇಟ್ಕೊಳ್ಬೇಕಾಗಿದೆ? ಪರಿಶುದ್ಧರಾಗಿ ಇಟ್ಕೊಳ್ಬೇಕಾಗಿದೆ. ಬಟ್ ದಾವೀದ ಏನ್ ಮಾಡ್ತಾನೆ? ವ್ಯಭಿಚಾರ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಡೀ ರಾತ್ರಿ ಹಗಲು ನೀರು ಊಟ ಎಲ್ಲ ಬಿಟ್ಟು ಏನ್ ಮಾಡ್ತಾ ಇದ್ದಾನೆ? ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಬಟ್ ಒಂದು ಆನ್ಸರ್ ಬರೋದಿಲ್ರಿ. ಆ ಮಗು ಕೊನೆಗೆ ಏನಾಗುತ್ತೋ? ಆ ಮಗು ಸತ್ತೋಗುತ್ತೆ. ಮತ್ತೆ ನಾರ್ಮಲ್ ಜೀವನ ಆತನ ಸ್ಟಾರ್ಟ್ ಮಾಡ್ತಾನೆ. ಆತನ ತಂದೆ ಹತ್ರ ಹೋಗಿ, ದೇವ್ರ ಹತ್ರ ಹೋಗಿ ಪಾಪವನ್ನು ಅರಿಕೆ ಮಾಡೋದಿಲ್ಲ. ಆ ದೇವಾಲಯ ಏನ್ ಮಾಡಿದ ಗೊತ್ತಾ? ಆತನು ದೇವರೊಂದು ದೇವಾಲಯವನ್ನು ಏನ್ ಮಾಡಿದ? ಕೆಡಿಸ್ಬಿಟ್ಟ ಆತನು. ದೇವ್ರಿಗೆ ಇಷ್ಟವಾಗಿಲ್ಲ ಅದು. ಆಗ ದೇವರೊಬ್ಬ ಪ್ರವಾದಿನ ಕಳಿಸ್ಕೊಡ್ತಾ ಇದ್ದಾನೆ. ಆ ಪ್ರವಾದಿ ಮುಖಾಂತರ ದೇವರು ದಾವೀದನ ಜೊತೆ ಮಾತಾಡ್ತಾ ಇದ್ದಾನೆ. ದಾವೀದನೇ, ನೀನ್ ಮಾಡಿದ್ಯಾ? ಯಾಕೆ ಈ ತಪ್ಪನ್ನು ಮಾಡಿದ್ಯಾ? ನೀ ಕೇಳಿದ್ರೆ ನಾನು ಏನ್ ಮಾಡ್ತಾ ಇದ್ದೆ? ನನಗೆ ಮತ್ತೆ ನೀಗೇನ್ ಮಾಡ್ತಿದ್ದೆ? ಹೆಣ್ಣು ಕೊಡ್ತಾ ಇದ್ದೆ. ನೀನು ಈ ತಪ್ಪನ್ನು ಯಾಕೆ ನಿನ್ನ ದೃಷ್ಟಿಯಲ್ಲಿ ಮಾಡಿದ್ಯಾ? ಕೇಳುವಾಗ ದಾವೀದನ ಆಗ ಪಶ್ಚಾತ್ತಾಪ ಪಡ್ತಾನೆ. ಪಶ್ಚಾತ್ತಾಪ ಪಾಪವನ್ನು ಒಪ್ಪಿಕೊಳ್ತಾನೆ. ಹಲ್ಲೆಲೂಯಾ. ಆಗ 51ನೇ ಕೀರ್ತನೆ ಬರೀತಾನೆ. ಬರೆಯುವಾಗ ಒಂದು ಸೆಂಟೆನ್ಸ್ ಬರೀತಾನೆ. ಏನು ಗೊತ್ತಾ? ನಿನ್ನ ಪರಿಶುದ್ಧಾತ್ಮ ನನ್ನಿಂದ ತೆಗೆಯಬೇಡ. ನೀನು ಪರಿಶುದ್ಧಾತ್ಮ ನನ್ನಿಂದ ತೆಗೆಯಬೇಡ. ನೀನು ರಕ್ಷಣಾನಂದವನ್ನು ತಿರುಗಿ ಅನುಭವಿಸುವಂತೆ ನನಗೆ ರಕ್ಷಣೆ ತಿರುಗಿ ಅನುಭವಿಸುವಂತೆ. ಎಷ್ಟೋ ಜನರು ನೋಡ್ರಿ, ಕ್ರೈಸ್ತರು ಸಂತೋಷವಾಗಿಲ್ಲ. ಗೊತ್ತಾ ನಿಮ್ಗೆ? ಯಾಕೆ ಸಂತೋಷವಾಗಿಲ್ಲ ಗೊತ್ತಾ? ಒಮ್ಮೆ ಮನೇಲಿ ಎಲ್ಲ ಇರ್ತಾವ್ರಿ, ಅದು ಸಂತೋಷವಾಗಿರೋದಿಲ್ಲ. ಇನ್ನು ಕೆಲಷ್ಟು ಜನ ಇದ್ದಾರೆ, ಅವ್ರ ಹತ್ರ ಎಲ್ಲ ಪ್ರಾಬ್ಲಮ್ಸ್ ಇರ್ತಾವೆ, ಸಮಸ್ಯೆಗಳು ಇರ್ತವೆ, ಏನಿರೋದಿಲ್ಲ, ಬಟ್ ಸಂತೋಷವಾಗಿ ಜೀವನ ಮಾಡ್ತಾ ಇರ್ತಾರೆ. ಯಾಕೆ ಗೊತ್ತಾ? ವಾಯ್ ನಿಮ್ಗೆ ಗೊತ್ತಾ? ಯಾವಾಗ ನೀವು ಪರಿಶುದ್ಧ ದುಃಖಪಡಿಸಿ ನೀವು ಸಂತೋಷವಾಗಲು ಅದಕ್ಕೆ ಅವಕಾಶನೇ ಇಲ್ಲ. ಗೊತ್ತಾ ನಿಮ್ಗೆ? ನಿಮ್ಮ ಹತ್ರ ಎಲ್ಲ ಇರ್ಬೋದು, ತಿನ್ನಾಗ ಊಟ ಇರ್ಬೋದು, ನೀರು ಇರ್ಬೋದು, ಮನೆ ಇರ್ಬೋದು, ಹಣ ಇರ್ಬೋದು, ಎಲ್ಲ ಇರ್ಬೋದು. ಬಟ್ ನೀವು ಪರಿಶುದ್ಧಾತ್ಮ ದುಃಖಪಡಿಸೋದಾದ್ರೆ ನೀವು ಸಂತೋಷವಾಗಿಲಿ ಸಾಧ್ಯನೇ ಇಲ್ಲ. ಸಾಧ್ಯನಾ? ನೋ. ಬಟ್ ಇನ್ನೊಂದು ಗ್ರೂಪ್ ಇದೆ. ಏನ್ ಗೊತ್ತಾ? ಅವರಲ್ಲಿ ಎಲ್ಲ ಸಮಸ್ಯೆಗಳು ಇರ್ತಾರೆ. ಅವ್ರ ಹತ್ರ ಏನಿರೋದಿಲ್ಲ, ಕುಡಿಲಿಕ್ಕೆ ನೀರು ಇರೋದಿಲ್ಲ, ಊಟ ಇರೋದಿಲ್ಲ, ರೊಕ್ಕ ಇರೋದಿಲ್ಲ, ಎಲ್ಲ ಸಮಸ್ಯೆಗಳು ಇರ್ತಾರೆ. ಬಟ್ ಅವ್ರು ಪರಿಶುದ್ಧರಾಗಿ ಜೀವನ ಮಾಡ್ತಾ ಇರ್ತಾರೆ. ಅವ್ರು ಸಮಾಧಾನದಿಂದ ಇರ್ತಾರೆ. ಕಾರಣ ಏನು ಗೊತ್ತಾ? ಆ ಪರಿಶುದ್ಧಾತ್ಮ ಅವ್ರಿಗೆ ಸಮಾಧಾನ ಕೊಡ್ತಾ ಇರ್ತಾನೆ. ಹಲ್ಲೆಲೂಯಾ. ಇವತ್ತು ಯಾವ ರೀತಿಯ ಜೀವನ ನಾವು ಮಾಡ್ತಾ ಇದ್ದೇವೆ ಒಂದ್ಸಲ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ನಾವು ಅಂತ ಇದ್ದೇವೆ, ನಾನು ಪರಿಶುದ್ಧನು, ಹೌದಾ, ನಾನು ಕ್ರೈಸ್ತನು, ಪರಿಶುದ್ಧ ದೇವ್ರು ನನ್ನೊಳಗೆ ಏನು ಮಾಡ್ತಾ ಇದ್ದಾನೆ? ನಿವಾಸ ಮಾಡ್ತಾ ಇದ್ದಾನೆ. ಬಟ್ ನಾನು ಯಾವ ರೀತಿ ಜೀವನ ಮಾಡ್ತಾ ಇದ್ದೇನೆ ರೀ? ನಮ್ಮ ಕಣ್ಣುಗಳೆಲ್ಲಿ ಹೋಗ್ತಾ ಇದೆ? ನಮ್ಮ ದೃಷ್ಟಿ ಎಲ್ಲಿ ಹೋಗ್ತಾ ಇದೆ? ನಮ್ಮ ಆಲೋಚನೆ, ಒಬ್ಬಂಟಿಗರಾಗಿರುವ ನಮ್ಮ ಆಲೋಚನೆ ಎಲ್ಲಿ ಹೋಗ್ತಾ ಇದೆ? ಈ ಶರೀರವನ್ನು ಯಾವ ರೀತಿಯಾಗಿ ಹಿಡ್ಕೊಂತಾ ಇದ್ದೇವೆ? ಹೇಳ್ರಿ, ಯಾವ ರೀತಿ ಹಿಡ್ಕೊ? ಅದಕ್ಕೆ ಇಸ್ಕಿಸ್ತಂತ ಇದ್ದಾನೆ. ಏನು ಗೊತ್ತಾ? ನಿಮ್ಮ ಕಣ್ಣು ಪಾಪದ ಬೀಳಿಸುತ್ತಾರೆ. ಏನು ಮಾಡಬೇಕು? ಒಂದು ಕಣ್ಣನ್ನು ಏನು ಮಾಡಿನೋ ತೆಗೆದಾಕು. ಯಾಕೆ? ಕಣ್ಣು ನೀನು ಏನು ಮಾಡ್ತಾ ಇದೆ? ನಿನ್ನನ್ನು ಏನು ಮಾಡ್ತಾ ಇದೆ? ಇದು ನಿನ್ನ ದೇವಾಲಯವನ್ನು ಏನು ಮಾಡ್ತಾ ಇದೆ? ಕೆಡಿಸ್ತಾ ಇದೆ. ಅದಕ್ಕೆ ಏನು ಮಾಡು? ಒಂದು ಕಣ್ಣನ್ನು ತೆಗೆದಾಕಂತ ಇದ್ದಾರೆ. ನೀನು ಪರಸ್ಪರ ಏನೇನು ಮಾಡಬೇಕು? ನೀನು ಮೋಹಿಸಬಾರ್ದು. ಮೋಹಿಸಿದ್ರೆ ಏನು? ಆಕೆ ಜೊತೆ ನೀನು ವ್ಯಭಿಚಾರ ಮಾಡಿದ ಹಾಗೆ ನೋಡಿ ಆಲೋಚನೆ. ಅರ್ಥ ಹೇಳಿದ್ದು ಅಂದ್ರೆ ನಮ್ಮ ಆಲೋಚನೆ ಯಾವ ರೀತಿ ಹಿಡ್ಕೋಬೇಕು, ನಮ್ಮ ದರ್ಶನ ಯಾಕೆ ಈ ರೀತಿ ಹಿಡ್ಕೋಬೇಕು ಎಷ್ಟು ನಮ್ಮ ತಿಳಿಯಪಡಿಸ್ತಾ ಇದ್ದಾರೆ. ಯಾಕೆ? ನಮ್ಮ ದೇಹವು ಏನಾಗಿದೆ? ದೇವರೊಂದು ಆಲಯವಾಗಿದೆ. ಆಲಯ ಸೆರೆಗಿಟ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಪ್ರತಿದಿನ. ಈ
ದೇವ್ರನ್ನ ಯಾವ ರೀತಿ ಹಿಡ್ಕೊಂತೀವಿ ನೋಡ್ರಿ, ಆ ರೀತಿ ದೇವ್ರು ಸಂತೋಷ ಪಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಮಾಡುತ್ತಿರೋ ಪ್ರತಿಯೊಂದು ಸ್ತುತಿ, ಮಾಡುತ್ತಿರೋ ಪ್ರತಿಯೊಂದು ಆರಾಧನೆ ಏನಾಗುತ್ತೆ ಗೊತ್ತಾ, ದೇವ್ರ ಮೆಚ್ಚುಗೆಯಾಗಿರ್ತೈತಾರೆ. ಹಲ್ಲೆಲೂಯಾ. ವೆನ್ ಯಾವಾಗ ದೇವರನ್ನು ಸರಿಯಾಗಿ ಇಟ್ಕೊಳ್ಬೇಕಾಗಿದೆ. ಎಷ್ಟು ಜನ ದೇವ್ರ ಹತ್ರ ಬರ್ತಾರೆ, ಬಟ್ ಬೇರೆ ದೇವ್ರ ಹತ್ರ ಹೋಗ್ತಾ ಇರ್ತಾರೆ. ನಾನು ನೋಡಿದ ಎಷ್ಟೋ ಜನ ನೋಡಿದ್ದೇನೆ. ನೋ ಯೂಸ್. ದೇವ್ರ ಶಿಕ್ಷೆ ಬರ್ತದೆ, ದೇವ್ರ ಶಿಕ್ಷೆ ಬರ್ತದೆ. ಯಾಕೆ? ನಿನ್ನೊಳಗೆ ಯಾರಿದ್ದಾರೆ? ವಿಸ್ ಲಿವಿಂಗ್ ಇನ್ಸೈಡ್ ಯು. ದೇವ್ರು ನಿನ್ನೊಳಗೆ ನಿವಾಸ ಮಾಡ್ತಾ ಇರುವಾಗ ನೀ ಮತ್ತೆ ಬೇರೆ ದೇವ್ರ ಹತ್ರ ಯಾಕೆ ಹೋಗ್ತೀಯ? ಯಾಕೆ ಹೋಗ್ತೀಯ? ಅದಕ್ಕೆ ದೇವರು ಆಜ್ಞೆಗಳಲ್ಲಿ ಏನಿದೆ, ನೀವು ಭೂಮಿ ಮೇಲಾಗಲಿ ಆಕಾಶದ ಮೇಲಾಗಲಿ ಏನ್ ಮಾಡ್ಕೋದು, ಯಾವ ವಿಗ್ರಹವನ್ನು ಏನ್ ಮಾಡಬಾರ್ದು, ಯಾವ ವಿಗ್ರಹ ನೀವು ಮಾಡಿಕೊಳ್ಬಾರ್ದು, ಯಾವುದಕ್ಕೆ ನೀ ಅಡ್ಡ ಬೀಳಬಾರ್ದು. ದೇವರದ ಒಬ್ಬನನ್ನು ಏನ್ ಮಾಡಬೇಕು, ನೀನು ಆರಾಧಿಸಬೇಕಾಗಿದೆ, ಆರಾಧಿಸಬೇಕಾಗಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದಕ್ಕೆ ವಾಕ್ಯದಲ್ಲಿ ಬರೀ ಆತ ನಿಮ್ಮೊಳಗಿರುವನು ಮತ್ತೆ ನಿಮ್ಮ ಬಳಿಯಲ್ಲಿ ಆತನೇ ಮಾಡ್ತಾನೆ, ಅದು ನಿಮ್ಮ ಬಳಿಯಲ್ಲಿ ವಾಸ ಮಾಡ್ತಾನೆ, ಆತ ನಿಮ್ಮೊಳಗಿದ್ದಾನೆ. ದೇವ್ರು ಎಲ್ಲಿ ಇಳ್ರಿ, ನಾವು ಎಲ್ಲೆಲ್ಲ ಹುಡ್ಕಾಡ್ಕೊಂಡು ಹೋಗಕ್ಕೆ ಹೋಗ್ಬೇಡ್ರಿ. ದೇವ್ರನ್ನ ನಾವು ನಿಮ್ಮೊಳಗಿದ್ದಾನೆ ಆತನು. ಸ್ವಲ್ಪ ಸಮಯ ಕಣ್ಣಲ್ಲಿ ಮುಚ್ಚಿಕೊಂಡು ಸಮಾಧಾನ ನೋಡ್ರಿ, ಪೀಸ್ ಆಫ್ ಮೈಂಡಿಂದ ಏನು ಮಾಡ್ರಿ, ಆತನ ಸ್ವರ ಕೇಳಿಕ್ಕೆ ಪ್ರಯತ್ನ ಮಾಡ್ರಿ. ಪರಿಶುದ್ಧ ನಿಮ್ಮೊಳಗಿದ್ದು ಮಾತಾಡ್ತಾನೆ. ಹಲ್ಲೆಲೂಯಾ. ಯಾರೋ ಒಂದು ಪ್ರಾಫಿಟ್ ಹೇಳೋ ಅವಶ್ಯಕತೆ ಇಲ್ಲ ನಿಮಗೆ. ಅರ್ಥ ಹೇಳಿದ್ದು, ಬೇರೆ ಬೇರೆ ಯಾವುದೋ ಸೇವಕನ ಹತ್ರ ಹೋಗಿ ದೇವ್ರ ನನ್ನ ಜೊತೆ ಏನು ಮಾತಾಡ್ತಾನೆ, ದೇವರ ಚಿತ್ತ ಏನಿದೆ, ದೇವರ ಆಲೋಚನೆ ಏನಿದೆ ನೀವು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವ್ರು ನಿಮ್ಮೊಳಗಿದ್ದಾನೆ, ಆತ ನಮ್ಮೊಳಗೆ ನಿವಾಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆತ ನಿಮ್ಮೊಳಗಿದ್ದು ಆತನ ಸ್ವರ ನೀವು ಕೇಳಬಹುದು, ನೀವು ಆತನ ಆಲೋಚನೆ ಕೇಳಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಲೈಫ್ದಲ್ಲಿ ಒಂದು ಎಷ್ಟೋ ಸಂದರ್ಭದಲ್ಲಿ ನೋಡ್ರಿ, ನಾನು ಪ್ರಾಬ್ಲಮ್ಸ್ ಬೀಳುವಾಗ ದೇವ್ರು ಎಷ್ಟೋ ಸರಿ ನನಗೆ ಬಿಡುಗಡೆ ಕೊಟ್ಟಿದ್ದಾನೆ. ಕೆಲಷ್ಟು ಎಕ್ಸಾಂಪಲ್ಸ್ ಹೇಳ್ತೇನೆ ರೀ. ಒಂದು ಸಾರಿ ನನಗೆ ಅರ್ಜೆಂಟಾಗಿ ಮನಿ ಬೇಕಾಗಿತ್ತು. ಎಷ್ಟು ಗೊತ್ತಾ? 1 ಲಕ್ಷ ರೂಪಾಯಿ. ಎಷ್ಟು? 1 ಲಕ್ಷ ರೂಪಾಯಿ ಬೇಕಾಗಿತ್ತು. ಎಲ್ಲಿ ನೋಡ್ರ ನನಗೆ ಅರ್ಜೆಂಟಾಗಿ ಬೇಕಾಗಿತ್ತು, ಆ ರೊಕ್ಕ ನನಗೆ ಸಿಗ್ತಾ ಇರಲಿಲ್ಲ. ನಾನು ದೇವ್ರಿಗೆ ಕೇಳ್ತಾ ಇದ್ದೆ, ದೇವ್ರೇ ರೊಕ್ಕ ಬೇಕು, ಎಲ್ಲಿ ಹೋಗ್ಲಿ, ಯಾರಂಗೆ ಕೇಳಿ, ನಂಗೆ ಯಾವ ಮಾರ್ಗ ತೆರೀತೀಯ, ಯಾವ ಮಾರ್ಗ ತೆರೀತೀಯ? ನಾನು ಜಸ್ಟ್ ಪ್ರಾರ್ಥನೆ ಮಾಡಿದ್ದೆ. ಒಳಗೆ ನಮ್ಮ ಸೌಂಡ್ ಕೇಳ್ತು ಬಂತು. ಏನು ಗೊತ್ತಾ? ಎಮ್, ಒಂದು ಹೆಸರು ಎಮ್. ದೇವ್ರು ನನ್ನ ಪರಿಶುದ್ಧ ದೇವ್ರು ತೋರಿಸ್ಕೊಡ್ತದೆ, ಎಮ್ ಅಂತೇಳಿ. ಏನು? ಎಮ್ ಅಂತೇಳಿ. ಅವಾಗ 3 ಜನ ಎಮ್ ಹೆಸರಿಂದ ಯಾರು ಸ್ಟಾರ್ಟ್ ಆಗಿದೆ ಆ ವ್ಯಕ್ತಿ ನಾನು ಭೇಟಿಯಾದಿಲ್ಲ. 3 ಜನ ಜೊತೆಗೆ ನಾನು ತಿಳ್ಕೊಂಡೆ ಈ ವ್ಯಕ್ತಿ ಇರ್ಬೋದು ಅಂತೇಳಿ. ಆ ವ್ಯಕ್ತಿಯಿಂದ ಆಗಿಲ್ಲ. ಈ ವ್ಯಕ್ತಿ 3ನೇ ವ್ಯಕ್ತಿ ಎಮ್ ಇಂದ ಹೆಸರು ಸ್ಟಾರ್ಟ್ ಆಗುತ್ತೆ. ಕಾಲ್ ಮಾಡಿದ ತಕ್ಷಣ ನಮ್ಮಂಗಿಲ್ಲ, 1 ತಾಸು 1 ಲಕ್ಷ ರೂಪಾಯಿ ಕೊಟ್ಟಾರ ನನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಶಾಕ್ ಆಯ್ತು. ವಾವ್, ವಾಟ್ ಎ ವಂಡರ್ಫುಲ್ ಗಾಡ್. ಯಾರಕ್ಕೆ 1 ಲಕ್ಷ ರೂಪಾಯಿ ನಿಮ್ಮ 1 ತಾಸಲ್ಲಿ ಕೊಡ್ತಾರ್ರಿ? ನಂಗೆ ಗೊತ್ತಿಲ್ಲ. ನಂಗೆ ಸಡನ್ಲಿ ಪರಿಶುದ್ಧ ತೋರಿಸ್ಕೊಟ್ಟ, ಎಮ್ ಎಸ್ ತೋರಿಸ್ಕೊಟ್ಟ, ಆ ವ್ಯಕ್ತಿನ ತೋರಿಸ್ಕೊಟ್ಟ. ತೋರಿಸಿದ ತಕ್ಷಣ ವಿತಿನ್ 1 ಅವರ್ದಲ್ಲಿ ನಂಗೆ 1 ಲಕ್ಷ ರೂಪಾಯಿ ಕೊಟ್ಟಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವತ್ತು ಮನೆಯಿಂದ ಹೊರಗೆ ಬಂದೆ, ನಾನು ಬೈಕ್ ತೊಗೊಂಡು ಹೊರಗೆ ಬಂದೇನೆ. ನಂಗೆ ಗೊತ್ತಿಲ್ಲ ದೇವರೇ ಹೊರಗೆ ಹೊಂಟೇನೆ, ನಂಗೆ ಎಲ್ಲಿ ಸಹಾಯ ಮಾಡ್ತೇವೆ ಗೊತ್ತಿಲ್ಲ, ಎಲ್ಲಿ ನಂಗೆ ಮಾರ್ಗ ತಿರುತ್ತೇ ಗೊತ್ತಿಲ್ಲ, ಬಟ್ ನಂಗೆ ಅರ್ಜೆಂಟ್ ಬೇಕಾಗಿದೆ. ನಾನು ಜಸ್ಟ್ ರೋಡಲ್ಲಿ ಹೋಗ್ತದೆ, ಎಲ್ಲಿ ಹೋಗ್ತದೆ ಗೊತ್ತಿಲ್ಲ. ಪರಿಶುದ್ಧ ದೇವ್ರು ಒಂದು ಮಾತಾಡೋದು, ಸಾಗರ್ ನೀನು ಒಬ್ಬ ವ್ಯಕ್ತಿ ಜೊತೆ ನೀನೇನು ಕಾಲ್ ಮಾಡು. ಆ ಕಾಲ್ ಮಾಡೋ ವ್ಯಕ್ತಿಯ ಹೆಸರು ಎಲ್ಲಿ ಸ್ಟಾರ್ಟ್ ಆಗಿ ನೇಮ್ ಕದ ಎಮ್ ಇಂದ ಸ್ಟಾರ್ಟ್ ಆಗುತ್ತೆ, ಎಮ್ ಹೆಸರಿಂದ. ಓಕೆ, ಕಾಲ್ ಮಾಡುವಾಗ ಆ ವ್ಯಕ್ತಿ ನಂಬಂಗಿಲ್ಲ. ನಾನು ನಂಬಿ ಇಡೀ 1 ತಾಸು ಅಥವಾ 1 ಲಕ್ಷ ರೂಪಾಯಿ ನಂಗೆ ಅರ್ಜೆಂಟ್ ಮಾಡಿದ್ದಾರೆ. ಫೋನ್ಪೇ ಮಾಡಿದ್ದಾರೆ. ನನ್ನ ಕಡೆ ಬೇಕಂದ್ರೆ ಸ್ಕ್ರೀನ್ಶಾಟ್ ಇದೆ, ನೀನು ತೋರಿಸ್ಕೊಡ್ತೇನೆ. ಹಲ್ಲೆಲೂಯಾ. ದೇವ್ರು ಎಲ್ಲಿದ್ದಾನ್ರಿ ಈಗ? ಎಲ್ಲಿದ್ದಾನೆ? ನಾನು ಆತನ ಎಲ್ಲಿದ್ದು ನಂಗೆ ಸಹಾಯ ಮಾಡ್ತಾ, ಎಲ್ಲಿದ್ದು ನನ್ನ ಜೊತೆ ಮಾತಾಡ್ತಾ ಇದ್ದಾನೆ. ಎಸ್, ನಿಮ್ಗೆ ಏನ ಬೇಕಲ್ವ ಕೇಳ್ರಿ. ಪರಿಶುದ್ಧ ದೇವ್ರು ಮಾತಾಡ್ತಾನೆ, ದಾರಿ ತೋರಿಸ್ಕೊಡ್ತಾನೆ, ನಿಮ್ಮ ಮಾರ್ಗ ತೋರಿಸ್ಕೊಡ್ತಾನೆ, ಒಂದು ಆಲೋಚನೆ ಹೇಳ್ಕೊಡ್ತಾನೆ, ಒಂದು ಐಡಿಯಾ ಹೇಳ್ಕೊಡ್ತಾನೆ ನಿಮ್ಗೆ. ಯಾಕೆ? ನಮ್ಮೊಳಗೆ ಯಾರು? ನಮ್ಮ ದೇವ್ರು ನಮ್ಮೊಳಗಿದ್ದಾನೆ. ನಾವು ಇಲ್ಲೆಲ್ಲ ಹುಡುಕಾಡಿ ಹೋಗೋ ಅವಶ್ಯಕತೆ ಇಲ್ಲ. ಬಟ್ ಈ ದೇವರನ್ನ ನಾವು ಏನು ಮಾಡೋದು ಗೊತ್ತಾ? ನಾವು ಪರಿಶುದ್ಧವಾಗಿ ಇಟ್ಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಈ ದೇವರನ್ನ ನಾವು ಕೆಡಿಸ್ಬಿಟ್ರೆ ನೋಡ್ರೆ ದೇವ್ರು ನಮ್ಗೆ ಕಡಿಸ್ತಾನೆ. ನೆನ್ಪಿಡ್ಕೊರಿ. ಈ ನೋಡ್ರಿ, ದಾವಿದನು ದೇವ್ರ ಹತ್ರ ಹೋಗಿ ಪಶ್ಚಾತ್ತಾಪ ಪಟ್ಟು ಪಾಪಲು ಒಪ್ಪಿಕೊಂಡಾರೆ, ಹೋದ್ರೆ ಅರಿಕೆ ಮಾಡಿದ. ದೇವರು ದಾವಿದನ ಕ್ಷಮಿಸಿದಾನಲ್ಲೋ? ಕ್ಷಮಿಸಿದಾರಲ್ರಿ? ಹೌದಲ್ಲ? ಕ್ಷಮಿಸಿ ಹಾಗೆ ದೇವ್ರು ಬಿಟ್ಟಾನ? ನಿಮ್ಮ ಮನೆಗೆ ಹೋಗಿ ಬೈಬಲ್ ಓದ್ರೆ ಒಂದ್ಸಲ, ದೇವರು ಆ ವ್ಯಕ್ತಿನ ಅದೇ ರೀತಿಯಾಗಿ ಬಿಟ್ಟಿಲ್ಲ. ಆತನ ಶಿಕ್ಷೆ ಬಂತು. ಎಷ್ಟು ದೊಡ್ಡ ಶಿಕ್ಷೆ ಗೊತ್ತಾ? ದಾವಿದನ ಏನ್ ಮಾಡಿದ ಗೊತ್ತಾ? ಒಬ್ಬ ಸ್ತ್ರೀಯನ್ನು ವ್ಯಭಿಚಾರ ಮಾಡಿದ. ಓಕೆ, ಆ ಸ್ತ್ರೀ ಜೊತೆಗೆ ಪಾಪ ಮಾಡಿದ. ಓಕೆ, ದೇವರನ್ನ ದಾವಿದನ ನೀ ಪಾಪನ ಒಪ್ಪಿಕೊಂಡಿದ್ಯಾ? ಎಸ್, ನಾನು ಏನು ಮಾಡ್ತೇನೆ, ನಾನು ಕ್ಷಮಿಸ್ತೇನೆ, ಐ ವಿಲ್ ಫಾರ್ಗಿವ್ ಯು, ಬಟ್ ಶಿಕ್ಷಿಸೋದು ನಾನು ಬಿಡೋದಿಲ್ಲ. ನೀನು ಏನು ಮಾಡಿದೆ ಗೊತ್ತಾ? ಆ ಸ್ತ್ರೀನ ಯಾರು ಗೊತ್ತಿಲ್ಲದ ಹಾಗೆ ಆಕೆ ಜೊತೆ ಏನು ಮಾಡಿದ್ಯಾ? ನೀನು ಪಾಪವನ್ನು ಮಾಡಿದ್ಯಾ. ಅದಕ್ಕಾಗಿಯೇ ಇನ್ನು ಮಕ್ಕಳೇನು ಮಾಡ್ತಾರೆ ಗೊತ್ತಾ?
ಏನು ಮಾಡ್ತಾರೆ? ಇನ್ನೆಲ್ಲ ತಾಯಿಂದ್ರೆ ಏನು ಮಾಡ್ತಾರೆ? ನೀನು ಯಾರಿಗೆ ತಿಳಿಯದೆ ತಪ್ಪು ಮಾಡಿದ, ಗುಪ್ತದಲ್ಲಿ ತಪ್ಪು ಮಾಡಿದೀಯಾ. ಬಟ್ ನಿನ್ನ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ? ನಿನ್ನ ಹೆಂಡತಿರು ಏನು ಮಾಡ್ತಾನೆ? ಎಲ್ಲರ ಮುಂದೆ ಅದನ್ನೇ ಮಾಡ್ತಾರೆ, ಅದು ವ್ಯಭಿಚಾರ ಮಾಡ್ತಾನೆ ಅಂತ. ಅದೇ ರೀತಿಯಾಗಿ ಆಗುತ್ತೆ. ನಾವು ನೋಡಾಗ ಆಗ್ತಾ ಇಲ್ಲ. ಯಾಕೆ ಶಿಕ್ಷೆ ಬಂತಂತೇಳಿ. ಓಕೆ, ದೇವ್ರು ಕ್ಷಮಿಸಿದ್ದಾರೆ, ಕರುಣಿಸಿದ. ದೇವ್ರ ಕರುಣಾಮಯ ದಯಾಮಯನು ಕ್ಷಮಿಸಿದ. ಬಟ್ ಆ ಶಿಕ್ಷೆ ತಡಿಲಿಕ್ಕೆ ಆಗ್ತಾ ಇಲ್ಲ ದಾವೀದನಿಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ದಾವೀದ ಅನುಭವಿಸಲೇಬೇಕಾಗಿತ್ತು ಆ ಶಿಕ್ಷೆ. ಯಾಕೆ? ಈ ದೇವಾಲಯವನ್ನು ಏನು ಮಾಡಿದ? ದಾವೀದನು ಕೆಡಿಸಿದ. ಇವತ್ತು ನಾವು ಸಹ ಈ ದೇವಾಲಯ ಕೆಡಿಸುವುದಾದ ದೇವರು ನಮ್ಮನ್ನು ಕೆಡಿಸ್ತಾನೆ. ಅದಕ್ಕೆ ಎಷ್ಟೋ ಸರಿ ಕ್ರೈಸ್ತರು ಜಾಸ್ತಿ ಪ್ರಾಬ್ಲಮ್ಸ್ ಅಲ್ಲಿ ಇರ್ತಾರೆ ಗೊತ್ತಾ ನಿಮ್ಗೆ? ಅಬ್ಸರ್ವ್ ಮಾಡಿದ್ರೆ ಯಾವಾಗಾದ್ರೂ ನಮ್ಗಿಂತ ಲೋಕದಲ್ಲಿರುವ ಜನರು ಹೆಂಗಿರ್ತಾರೆ ಗೊತ್ತಾ? ಭಾಳ ಆಶೀರ್ವಾದಕರವಾಗಿರ್ತಾರೆ. ಹೌದಲ್ರಿ? ಎಲ್ಲ ವಿಷಯದಲ್ಲಿ ಆಶೀರ್ವಾದಕರವಾಗಿರ್ತಾರೆ. ಬಟ್ ಕ್ರೈಸ್ತರು ಬರುವಾಗ ಹೆಂಗಿರ್ತದೆ ಗೊತ್ತೇ? ನಮ್ಮ ಇದು ಪ್ರಾಬ್ಲಮ್ ರೀ, ನಂಗೆ ಅದು ಪ್ರಾಬ್ಲಮ್ ರೀ, ನಂಗೆ ಈ ಸಮಸ್ಯೆ ಆ ಸಮಸ್ಯೆ ರೀ ನಾವು ಅನ್ಕೊಂತೇವೆ. ಎಲ್ಲ ಮತ್ತೊಂದು ಡೈಲಾಗ್ ಹೊಡೆದು ಬಿಡ್ತೇವೆ. ಏನು ಗೊತ್ತಾ ನಾವು? ದೇವ್ರು ನಮಗೆ ಹೊಡ್ರಿ, ದೇವ್ರು ನಮಗೆ ಕಷ್ಟದಲ್ಲಿ ಬರೋದು ಸಹಜ. ವಾಕ್ಲೆ ಎಲ್ಲ ಬರೆಯಲ್ಪಟ್ಟೈತೇನ್ರಿ? ದೇವ್ರು ನಂಬಿದ ಮೇಲೆ ಕಷ್ಟಗಳು ಬರುವುದು ಸಹಜ, ಕ್ರೈಸ್ತರಿಗೆ ಬರುವುದು ಸಹಜ ಬರೆಯಲ್ಪಟ್ಟಿದ. ಲೋಕದಲ್ಲಿ ಆರಾಮಿರ್ತಾರೆ, ಚೆನ್ನಾಗಿರ್ತಾರೆ ಬರೆಯಲ್ಪಟ್ಟಿದ. ಎಲ್ಲ ಸಮಸ್ಯೆಗಳ ಕೆಲಷ್ಟು ಸಮಸ್ಯೆ ಮೇಜರ್ ಪ್ರಾಬ್ಲಮ್ಸ್ ಯಾಕೆ ಬರ್ತಾವ ಗೊತ್ತಾ? ಬಿಕಾಸ್ ದೇವರ ಶಿಕ್ಷೆ. ಏನು? ದೇವರ ಶಿಕ್ಷೆ, ಗಾಡ್ಸ್ ಪನಿಷ್ಮೆಂಟ್. ವಾಕ್ಯ ಬರೆಯಲ್ಪಟ್ಟಿದೆ, ನಾನು ಪ್ರೀತಿಸೋರನ್ನ ಏನು ಮಾಡ್ತೇನೆ? ಶಿಕ್ಷಿಸ್ತೇನೆ. ಐ ವಿಲ್ ಪನಿಷ್ ದೆಮ್. ನಾನು ಯಾರು ಪ್ರೀತಿ ಮಾಡ್ತೇನೆ ಅವ್ರೇನು ಮಾಡಿದೆ? ಅವ್ರನ್ನ ಬಿಡಂಗಿಲ್ಲ. ನಾನು ಪ್ರೀತಿಸ್ತೇನೆ, ಅವ್ರು ಕ್ಷಮಿಸ್ತೇನೆ, ಬಟ್ ನಾನು ಶಿಕ್ಷಿಸ್ತೇನೆ. ಐ ವಿಲ್ ಪನಿಷ್ ದೆಮ್ ಅಂತಿದ್ದಾನೆ. ಇಸ್ರಾಯೇಲ್ ಜನರು ತಪ್ಪು ಮಾಡೋ ದೇವ್ರು ಬಿಟ್ಟನಾ? ಎಷ್ಟು ಸಾರಿ ದೇವರು ಅವನು ಕ್ಷಮಿಸ್ತಾ ಇದ್ದ. ಮತ್ತು ಅವರು ಮತ್ತು ವಿಗ್ರಹಣೆ ಮಾಡ್ತಾ ಇದ್ರು, ದೇವರು ದುಃಖ ಪಡಿಸ್ತಾ ಇದ್ರು, ದೇವರಿಗೆ ಕೋಪವನ್ನು ಬರುವಂತ ಮಾಡ್ತಾ ಇದ್ರು. ದೇವ್ರು ಮತ್ತಂಗೆ ಕ್ಷಮಿಸ್ತಿದ್ದ, ಬಟ್ ದೇವ್ರು ಅವನು ಶಿಕ್ಷಿಸ್ತಿದ್ದ. ಗೊತ್ತಾ ನಿಮ್ಗೆ? ಅದೇ ರೀತಿಯಾಗಿ ಈಗ ನೋಡಿ, ದೇವ್ರು ಎಲ್ಲಿ ನಿವಾಸ ಮಾಡ್ತಾ ಇದ್ದಾನೆ? ನಮ್ಮೊಳಗೆ ನಿವಾಸ ಮಾಡ್ತಾ ಇದ್ದಾನೆ. ನಮ್ಮ ದೇಹ ಒಂದು ದೇವಾಲಯ ಪ್ರೇರೆ. ಇದನ್ನೆಷ್ಟು ಚೆನ್ನಾಗಿ ಹಿಡ್ಕೊಂತೀರೋ, ಓಕೆ, ಇದನ್ನೆಷ್ಟು ನೀವು ಪರಿಶುದ್ಧರಾಗಿ ಹಿಡ್ಕೊಂತೀರಲ್ಲ, ಅಷ್ಟು ನೀವು ಆಶೀರ್ವಾದಕರವಾಗಿ ಸಂತೋಷಕರವಾಗಿ, ಓಕೆ, ಎಷ್ಟು ಸಮಸ್ಯೆಗಳು ಬಂದರೂ ಸಹ ನಾವು ಸಮಾಧಾನ ಅನುಭವಿಸ್ತಾ ಇರ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮಾಧಾನ, ಶಾಂತಿ ನಾವು ಅನುಭವಿಸ್ತಾ ಇರ್ತೀವಿ. ಎಲ್ಲಿ ದೇವರು ನೋಡ್ರೆ ಸಮಸ್ಯೆಗಳು ಬರೋದಿಲ್ಲ. ನಾನು ಲೋಕದಲ್ಲಿ ನಿಮಗೆ ಏನುಂಟು? ಸಂಕಟಗಳುಂಟು. ಬಟ್ ನಾನು ಲೋಕವನ್ನು ಏನು ಮಾಡಿದ್ದೇನೆ? ನಾನು ಲೋಕವನ್ನು ಜಯಿಸಿದ್ದೇನೆ. ಸೊ ನೀವು ಸಹ ಏನು ಮಾಡ್ತೀರಿ? ಲೋಕವನ್ನು ಜಯಿಸ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂಕಟ ಬರ್ತಾವೆ, ಬಟ್ ನಾನು ಜಯಿಸಿದ್ದೇನೆ, ನೀವು ಸಹ ಜಯಿಸ್ತೀರಿ. ಇದು ಯಾರಿಗೆ ಪ್ರಾಮಿಸ್ ಗೊತ್ತಾ? ಯಾರು ಈ ದೇವರನ್ನು ಸರಿಯಾಗಿ ಕಾಪಾಡಿಕೊಳ್ತಾರೋ. ಈ ದೇವರನ್ನು ಸರಿಯಾಗಿ ಕಾಪಾಡಿಕೊಳ್ಳದಿದ್ದರೆ, ಓಕೆ, ದೇವ್ರ ಶಿಕ್ಷೆ ಬರೋದು 100%. ದೇವ್ರು ಎಷ್ಟು ಪ್ರೀತಿ ಮಾಡ್ತಾನೆ ನೋಡ್ರಿ, ಅಷ್ಟು ಶಿಕ್ಷೆನೂ ಕೊಡ್ತಾನ್ರಿ. ನೆನಪಿನ ಹಿಡ್ಕೊಳ್ರಿ. ಓಕೆ, ಅದಕ್ಕಾಗಿ ದೇವರನ್ನ ಸರಿಯಾಗಿ ಇಟ್ಟುಕೊಳ್ರಿ. ನಮ್ಮ ಮಾತುಗಳು ಹೇಗಿದ್ದಾವೆ? ನಾವು ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟ ನಾಲ್ಗೆ ನೀನೇನು ಮಾಡು? ಕಾಪಾಡಿಕೋ, ಕಾಪಾಡಿಕೋ. ಅರ್ಥ ತಿಳಿದ್ದು? ನಾವೆಲ್ಲರ ಮುಂದೆ ಏನು ಮಾತಾಡ್ತೀವೋ ಒಬ್ಬರಿರುವ ಅದೇ ಮಾತಾಡಬೇಕು. ನಾವು ಒಬ್ರ ಹತ್ರ ಒಂದು ಮಾತಾಡ್ತೀವಿ, ಇನ್ನೊಬ್ರ ಒಂದು ಮಾತಾಡ್ತೀವಿ. ನಮ್ಮ ನಾಲಿಗೆಯಲ್ಲಿ ಏನಿಲ್ಲ, ಯಥಾರ್ಥವಿಲ್ಲ. ಹೌದಾರೆ? ನಮ್ಮ ಆಲೋಚನೆ ಹೆಂಗಿರ್ತೈತೆ? ಒಬ್ಬ ವ್ಯಕ್ತಿ ಚೆನ್ನಾಗಿ ಮಾತಾಡ್ತೈತೆ, ಬಟ್ ಅವರಿಂದ ನಾವು ದ್ವೇಷ ಹಿಡ್ಕೊಂತೇವೆ. ನಾವು ಯಾವಾಗ ಈ ಮಗ ಅವತ್ತು ಹಂಗೆ ಮಾಡಿದಲ್ಲ, ಹಂಗೆ ಬೈದ್ಲಲ್ಲ, ಇಂಥ ಆಲೋಚನೆ ಇಟ್ಟುಕೊಳ್ಬಾರ್ದು. ನಾವು ಫಾರ್ಗಿವ್ ಆ್ಯಂಡ್ ಫಾರ್ಗೆಟ್ ಫಾರ್ಮುಲಾ ಯೂಸ್ ಮಾಡಬೇಕು ನಾವು ಕ್ರೈಸ್ತರು. ಏನು ಫಾರ್ಗಿವ್ ಆ್ಯಂಡ್ ಫಾರ್ಗೆಟ್ ಏನು ಗೊತ್ತಾ? ಕ್ಷಮಿಸಬೇಕು, ಬಿಟ್ಟು ಬಿಡ್ಬೇಕಂತೆ. ಮತ್ತೆ ಅದ್ರ ಬಗ್ಗೆ ನಾವು ಮಾತಾಡಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನಮ್ಮ ಮಾತುಗಳು, ನಮ್ಮ ದೃಷ್ಟಿಗಳು, ನಮ್ಮ ಆಲೋಚನೆ ಹೆಂಗಿರಬೇಕು? ನಮ್ಮ ದೃಷ್ಟಿ ಹೆಂಗಿರಬೇಕು? ದೃಷ್ಟಿ ಹೆಂಗೆ? ದೇವ್ರ ಸನ್ನಿಧಿ ಬರೋ ನಮ್ಮ ದೃಷ್ಟಿ ಭಾಳ ಪರಿಶುದ್ಧವಾಗಿರ್ತೈತೆ. ಬಟ್ ರೋಡಲ್ಲಿ ಹೋಗುವಾಗ ನಮ್ಮ ದೃಷ್ಟಿ ಹೆಂಗಿರ್ತೈತೆ? ಒಂದ್ಸಲ ಆಲೋಚನೆ ಮಾಡ್ರಿ. ಮನೆ ಹೋದ ತಕ್ಷಣ ನಾವು ಟಿವಿ ಆನ್ ಮಾಡ್ಕೊಂಡು ಪಿಕ್ಚರ್ ನೋಡ್ಕೊಂಡ್ಬಿಟ್ಟು ದೇವಲ್ಲ ಏನು ಮಾಡ್ತಾ ಇದ್ದಾನೆ? ಕೆಡಿಸ್ತಾ ಇದ್ದಾನೆ. ಹೋದ ತಕ್ಷಣ ಇವತ್ತು ಸೀರಿಯಲ್ ಹೇಳ್ತಾರೆ, ಇವತ್ತು ನಾನು ಚರ್ಚೆ ಹೋಗೋದಿಲ್ಲ, ಇವತ್ತು ಸೀರಿಯಲ್ ಇಂಟ್ರೆಸ್ಟಿಂಗ್ ಐತೆ ಅಂತ 2-3 ತಾಸು ಕುಂತು ನೋಡಿದರೆ ಏನಾಗ್ತೈತೆ ಹೇಳ್ರಿ? ಏನಾಗ್ತದೆ? ದೇವ್ರು ಸಂತೋಷ ಪಡ್ತಾನ? ಏನು ಮಾಡ್ತಾ ಇದ್ದೀರಿ? ದೇವಾಲಯ ಏನು ಮಾಡ್ತಾ ಇದ್ದೀರಿ ನೀವು? ಕೆಡಿಸ್ತಾ ಇದ್ದೀರಿ ನೀವು. ಹೌದಲ್ರಿ? ಕೆಡಿಸ್ತಾ ಇದ್ದೀರಿ ನೀವು. ಇಷ್ಟು ದೇವರ ಸನ್ನಿಧಿಗೆ ಬರ್ತಾರೆ, ಮದ್ಯಪಾನ ಸೇವನೆ ಮಾಡ್ತಾ ಇರ್ತಾರೆ. ಏನು ಮಾಡ್ತಾ ಇದ್ದೀರಿ ನೀವು? ಈ ದೇವಾಲಯಕ್ಕೆ ಏನು ಮಾಡ್ತಾ ಇದ್ದೀರಿ? ನೀವು ಕೆಡಿಸ್ತಾ ಇದ್ದೀರಿ. ದೇವ್ರ ಸಂತೋಷವಾಗಿ ಸಾಧ್ಯನಾ? ಹೇಳ್ರಿ. ದೇವರೇ ಸಂತೋಷವಾಗಿದ್ದರೆ ನೀವು ಸಂತೋಷ ಸಾಧ್ಯನೇ? ಹೇಳ್ರಿ. 100 ಜನ ನಿಮ್ಗೆ ಪ್ರೊಫೆಸಿ ಮಾಡ್ತಾರೆ, ಓಕೆ, ನೀವು ಎಷ್ಟು ನಂಬಿಕೆ ಇಟ್ಕೊಂಡ್ರಲ್ಲ, ಯೂಸ್ಲೆಸ್. ಯಾಕೆ? ನೀವು ದೇವರನ್ನು ದುಃಖಪಡಿಸಿದ್ದೆ. ಅದಕ್ಕೆ ವಾಕ್ಯ ಪರಿಶುದ್ಧಾತ್ಮ ನೀವು ಏನು ಮಾಡ್ರಿ? ದುಃಖಪಡಿಸಬಾರ್ದು. ನೀವು ನಂಬ್ತಿರೋ ನಂಬಂಗಿಲ್ಲ. ಒಂದೊಂದ್ಸಲ ಮೊದಲು ಕ್ರಿಕೆಟ್ ಭಾಳ ಪ್ರೀತಿ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಕ್ರಿಕೆಟ್ ಪ್ಲೇಯರ್ ಆಗಿ ಭಾಳ ಆಸೆ ಇತ್ತು ನನಗೆ.
ಒಂದು ಕಾಲ ಭಾಳ. ಆಮೇಲೆ ರಕ್ಷಣೆ ಹೊಂದಿದ ನಂತರ ಎಲ್ಲ ಬಿಟ್ಟುಬಿಟ್ಟಾರೆ. ಕ್ರಿಕೆಟ್ ಇವನ್ WWF ಗೊತ್ತಾ ನಿಮಗೆ? ರೆಸ್ಲಿಂಗ್ ನೋಡ್ತಾರೆ, ಅವೆಲ್ಲ ಮೊದಲು ಭಾಳ ನೋಡ್ತಾ ಇದ್ದೆ ನಾನು. ಕ್ರಿಕೆಟ್ ನೋಡ್ತಾ ಇದ್ದೆ, ಅವೆಲ್ಲ ಸ್ಪೋರ್ಟ್ಸ್ ಎಲ್ಲ ನೋಡ್ತಾ ಇದ್ದೆ. ಬಟ್ ದೇವ್ರ ರಕ್ಷಣೆ ಬಂದಂತಾರಲ್ಲ, ಅವ್ರು ನೋಡ್ಲಿಕ್ಕೆ ನಮ್ಮ ಮನಸ್ಸು ಬರಂಗಿಲ್ಲ. ಅಪ್ಪಿತಪ್ಪಿ ಯಾವಾಗ ಟೈಮ್ ಪಾಸ್ ಅಲ್ಲ ಕ್ರಿಕೆಟ್ ನೋಡುವಾಗ ನಮ್ಮ ಮನಸ್ಸಲ್ಲಿ ಏನೋ ಗಲಿಬಿಲಿ ನಂಗೆ ಅರ್ಥ ಆಗ್ತಿದೆ, ನೋಡಬಾರ್ದು, ಜಸ್ಟ್ ಹೋಗ್ಬಿಡ್ತೇನೆ ಆ ಪ್ಲೇಸಿಂದ. ಅದು ಹೋಗಿಲ್ಲ, ದೇವ್ರ ಹಾಡು ಕೇಳುವಾಗ ಏನೋ ಸಮಾಧಾನ. ಹಲ್ಲೆಲೂಯಾ. ಯಾಕೆ? ಈ ದೇವಾಲಯನ ಏನು ಮಾಡ್ತಾ ಇದ್ದಾನೆ? ನಾ ಕಾಪಾಡಿಕೊಳ್ತಾ ಇದ್ದಾನೆ. ಈ ದೇವಾಲಯನ ಏನು ಮಾಡ್ತಾ ಇದ್ದೀನಿ ನಾನು? ಏನು ಮಾಡಬೇಕು ನಾವು? ಇದಕ್ಕೆ ಕಾಪಾಡಿಕೊಳ್ಬೇಕು ಪ್ರೇರೆ. 24/7 ಪರಿಶುದ್ಧ ದೇವರು ನಮ್ಮಲ್ಲಿ ನಿವಾಸ ಮಾಡ್ತಾ ಇದ್ದಾನೆ. ಇದು ನಮ್ಮ ಮಾತುಗಳು ಹೇಗಿದೆ, ನಮ್ಮ ಜೀವಿತ ಹೇಗಿದೆ, ನಾವು ಶರೀರ ಯಾವ ರೀತಿಗೆ ಇಟ್ಕೊತಾ ಇದೆ, ಒಂದು ಸಲ ಆಲೋಚನೆ ಮಾಡಿ ಪ್ರೇರೆ. ಓಕೆ, ಎಲ್ಲ ನೋಡ್ರಿ, ಇವತ್ತು ಪರಿಶುದ್ಧ ದೇವರು ನಮ್ಗೆಲ್ಲರೂ ಕೊಟ್ಟಿದ್ದಾನೆ. ಆತ ನಮ್ಮಲ್ಲಿ ನಿವಾಸ ಮಾಡ್ತಾನೆ. ಕಾರಣ ಇವತ್ತು ನಾವೆಲ್ಲರೂ ಏನು ಮಾಡಿದ್ದೇವೆ? ಆತನ ಸನ್ನಿಧಿಗೆ ಬರ್ತಾ ಇದ್ದೀವಿ, ಆತನ ಸ್ತುತಿಸ್ತಾ ಇದ್ದೀವಿ, ಆತನ ಆರಾಧನೆ ಮಾಡ್ತಾ ಇದ್ದೀವಿ. ಯೇಸು ಕ್ರಿಸ್ತ ನಾವೇನು ಮಾಡ್ತಾ ಇದ್ದೀವಿ? ಹಿಂಬಾಲಿಸಿ ಹೋಗ್ತಾ ಇದ್ದೀವಿ. ಹಲ್ಲೆಲೂಯಾ. ಅದಕ್ಕೆ ನೋಡಿ, ನಿಮ್ಗೆ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತಾನೆ. ನೀವು ದೇವ್ರ ಸನ್ನಿಧಿ ಬರುವಾಗ, ದೇವ್ರ ಸ್ತುತಿಸುವಾಗ, ಆರಾಧಿಸುವಾಗ ನೀವು ಎಷ್ಟು ಸಮಾಧಾನ ಬರ್ತೈತೆ, ಹೌದಲ್ರಿ? ಎಸ್ಸಾರನು ಅದೇ ನಿಮ್ಮ ಮನೆ ಪಕ್ಕದಲ್ಲಿ ಏನೋ ಜಗಳ ತಿಳ್ಕೊರೆ, ಅವ್ರು ಒಂದು ಬೈದ್ರೆ ನೀವು ಹೋಗಿ ಎರಡು ಜಗಳ ಮಾಡಿದರೆ ನೀವು ಸಮಾಧಾನ ಇರ್ಲಿಕ್ಕೆ ಸಾಧ್ಯನಾ? ಹಾಂ, ಇಲ್ಲ, ಇರ್ತೀರಾ? ಇಲ್ಲಿ ಸಾಧ್ಯನೇ ಇಲ್ಲ, ಹೌದಲ್ರಿ? ಎಕ್ಸಾಂಪಲ್, ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತಾನೆ. ನೀವು ಒಬ್ಬ ವ್ಯಕ್ತಿನಿಗೆ ಯಾರೋ ಸುಳ್ಳು ಹೇಳಿದಾರೆ ತಿಳ್ಕೊರೆ, ಅವ್ರು ಸುಳ್ಳು ಹೇಳಿದಕ್ಕೆ ನೀವೇನು ಮಾಡ್ತೀರಿ? ನೀವು ಸಹ ಸುಳ್ಳು ಹೇಳಿ ತಿಳ್ಕೊರೆ. ಏನು ಆ ಕ್ಷಣಕ್ಕೆ ಅದು ನೀವು ಹೇಳಿದ ತಕ್ಷಣ ಆ ವ್ಯಕ್ತಿ ನಂಬಿ ಹೋಗ್ಬಿಡ್ತಾನೆ. ಬಟ್ ನೀವು ಸುಳ್ಳು ಹೇಳಿದ್ದಕ್ಕೆ ಹೃದಯದಲ್ಲಿ ಏನಾಗ್ತೈತೆ? ಒಂದು ಗಲಿಬಿಲಿ ಉಂಟಾಗ್ತೈತೆ ನಿಮಗೆ. ಎಷ್ಟು ಜನ ಅನುಭವಿಸಿದ್ರೆ ಅದು, ಹೌದಲ್ರಿ? ಅದು ಇದರ ಅರ್ಥ ಏನು? ಪರಿಶುದ್ಧ ದೇವರು ಇಷ್ಟ ಆಗ್ತಾ ಇಲ್ಲ. ಇದರ ಅರ್ಥ ಪರಿಶುದ್ಧ ದೇವ್ರಿಗೆ ಏನಾಗ್ತಾ ಇಲ್ಲ? ಇಷ್ಟ ಆಗ್ತಾ ಇಲ್ಲ. ಶರೀರವನ್ನು ಹೇಗೆ ನಮ್ಮ ಪರಿಶುದ್ಧರಿಗೆ ಇಟ್ಕೊಳ್ಬೇಕಾಗಿದೆ. ಪರಿಶುದ್ಧ ನಮ್ಮೊಳಗೆ ನಿವಾಸ ಮಾಡ್ತಾ ಇದ್ದಾನೆ. ಇದರ ಅರಿವು ಪ್ರತಿದಿನ ನಮ್ಮೊಳಗೆ ಬರಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಈ ದೇವರನ್ನು ಕೆಡಿಸೋದಾದರೆ ನಾನು ನಿಮ್ಮನ್ನು ಏನು ಮಾಡ್ತೇನೆ? ಕೆಡಿಸ್ತೇನೆ ಅಂತ ಇದ್ದಾನೆ. ಅದಕ್ಕಾಗಿ ಯೇಸು ಕ್ರಿಸ್ತನ ಶಿಕ್ಷೆಗೆ, ಆತನ ಶಿಕ್ಷೆ ನಮಗೆ ಬರಬಾರ್ದಂದ್ರೆ ನಾವೇನು ಮಾಡಬೇಕು? ದೇವರನ್ನು ಕಾಪಾಡಿಕೊಳ್ಳ್ರಿ, ನಿಮಗಾಗಿ ಕಾಪಾಡಿಕೊಳ್ಳ್ರಿ. ನಮ್ಮ ದೇವರು ನಮ್ಮಲ್ಲಿ ನಿವಾಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕಂತೆ? ಆತ್ಮದಿಂದ ಪ್ರಾರ್ಥಿಸಬೇಕಂತೆ. ಯಾವ ರೀತಿ ಆರಾಧಿಸಬೇಕಂತೆ? ಆತ್ಮದಿಂದ ಆರಾಧಿಸಬೇಕಂತೆ. ಯೇಷಲ್ಲಿ ಬರೆಯಲ್ಪಟ್ಟಿದೆ, ನಾವು ಯಾವ ರೀತಿ ಹುಡುಕಾಡಬೇಕಂತೆ? ನಾವು ಆತ್ಮದಲ್ಲಿ ಹುಡುಕಾಡಬೇಕಂತ ದೇವರನ್ನು. ಹಲ್ಲೆಲೂಯಾ. ಒಂದು ಸಾರಿ ಕಣ್ಣುಗಳನ್ನು ಮುಚ್ಚಿಕೊಂಡು ನೀವು ಆ ಕಣ್ಣುಗಳು ನೋಡ್ರಿ, ಪರಿಶುದ್ಧ ನಿಮ್ಮೊಳಗೆ ನಿವಾಸ ಮಾಡ್ತಾ ಇದ್ದಾನೆ. ಯಾವ ರೀತಿ ಏನು ಮಾತಾಡ್ತಾನೆ? ಸ್ವಲ್ಪ ಸ್ವರ ಕೇಳಿಗೆ ಪ್ರಯತ್ನ ಮಾಡಿದ್ರೆ ಯಾವಾಗಾದ್ರೂ ಮಾತಾಡ್ತಾನೆ. ನಿಮ್ಮೆಲ್ಲರ ಜೊತೆ ಮಾತಾಡ್ತಾನೆ ಆತನು. ನಿಮ್ಮೆಲ್ಲರ ಜೊತೆಗೆ ಮಾತಾಡ್ತಾನೆ ಆತನು. ನಿಮ್ಗೆ ಹೊಸ ಆ್ಯಡಿಸ್ ಕೊಡ್ತಾನೆ. ನೀವು ಯಾವಾಗ ಪ್ರಾಬ್ಲಮ್ ಬೀಳುವಾಗಲ್ಲ ಯಾವ ರೀತಿ ಹೊರಗೆ ಬರಬೇಕು, ಓಕೆ, ಆ ಸಿಚುವೇಶನ್ ಯಾವ ರೀತಿಗೆ ನೀವು ತಪ್ಪಿಸ್ಕೊಳ್ಬೇಕು, ನಿಮ್ಗೆ ಐಡಿಯಾ ಕೊಡ್ತಾನೆ, ಥಾಟ್ ಕೊಡ್ತಾನೆ. ಯಾರು? ಪರಿಶುದ್ಧ ದೇವರು ನಿಮ್ಮ ಒಳಗಿದ್ದಾನೆ. ಅದಕ್ಕೆ ವಾಕ್ಯ ಬರೆಯಲ್ಪಟ್ಟಿದೆ, ಪರಿಶುದ್ಧ ದೇವರಾತ್ಮ ನಡೆಸಿಕೊಳ್ಳುವರು ದೇವರ ಮಕ್ಕಳೆನಿಸಿಕೊಳ್ಳುವರು. ಹಲ್ಲೆಲೂಯಾ. ಓಕೆ, ಈಗ ಪರಿಶುದ್ಧಾತ್ಮ ನಮ್ಮೊಳಗೆ ನಿವಾಸ ಮಾಡ್ತಾ ಇದ್ದಾನೆ. ಆ ಆತ್ಮದ ಮೂಲಕವಾಗಿ ನಾವು ಜೀವಿಸುವಾಗ ನಾವು ಯಾರಾಗ್ತೇವೆ ಗೊತ್ತಾ? ನಾವು ದೇವರ ಮಕ್ಕಳಾಗ್ತೇವೆ. ಯಾರ ಮಕ್ಕಳು ನಾವು? ದೇವರ ಮಕ್ಕಳೆನಿಸಿಕೊಂತೇವಂತೆ. ಹಲ್ಲೆಲೂಯಾ. ದೇವರ ಮಕ್ಕಳಿಗೆ ಏನೋ ಕೊರತೆ ಇರ್ತೈತಾ? ನೆವರ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಹೋಗ್ತಾನೆ ಶಿಷ್ಯರ ಕಡೆ, ನೀವೆಲ್ಲರೂ ನಿಮ್ಮ ಬಳೆಗಳನ್ನು ಬಿಟ್ಟು ಏನು ಮಾಡ್ರಿ? ನನ್ನ ಹಿಂಬಾಲಿಸಿರಿ. ಹೇಳಿದ ತಕ್ಷಣ ಅವ್ರು ಏನು ಮಾಡ್ತಾ ಇದ್ದಾರೆ? ತಮ್ಮ ಬಳೆಗಳೆಲ್ಲ ಬಿಟ್ಟು ಏನು ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತ ಹಿಂಬಾಲಿಸಿ ಹೋಗ್ತಾ ಇದ್ದಾರೆ. ನೋಡ್ರಿ, ಅವ್ರ ಜೊತೆಲಿ ಏನೋ ಕೊರತೆಗಳಿತ್ತ? ಇಲ್ಲ. ನಾವು ದೇವರನ್ನು ಹಿಂಬಾಲಿಸುವಾಗ, ಓಕೆ, ಇವತ್ತು ನಾವು ಆತ್ಮ ದೇವರನ್ನು ಹಿಂಬಾಲಿಸ್ತಾ ಇದ್ದೀವಿ. ಆತ್ಮ ನಡೆಸಿಕೊಳ್ಳುವಾಗ ನಮ್ಮ ಜೊತೆ ಯಾವ ಕೊರತೆಗಳಿರುವುದಿಲ್ಲ. ಹಲ್ಲೆಲೂಯಾ. ನೋಡ್ರಿ, ಪರಿಶುದ್ಧಾತ್ಮ ನಮ್ಮೊಳಗೆ ನಿವಾಸ ಮಾಡ್ತಾ ಇದ್ದಾನೆ, ಹೌದಲ್ರಿ? ಈಗ ನಮ್ಮ ಸಮಸ್ಯೆ ಬಂದ್ರೆ ಯಾರ ಸಮಸ್ಯೆ ಇರುತ್ತೆ? ಆಲೋಚನೆ ಮಾಡ್ರಿ. ನಿಮ್ಮ ರೋಗ ಬಂದ್ರೆ ಯಾರಿಗೆ ಸಮಸ್ಯೆ? ಈಗ ನಿಮ್ಮ ಅನಾರೋಗ್ಯದಲ್ಲಿ ಇರ್ಲಿಕ್ಕೆ ದೇವ್ರು ಸಾಧ್ಯನಾ? ನೆವರ್. ಯಾಕೆ? ನಿನ್ನೊಳಗೆ ಯಾರಿದ್ದಾರೆ? ಪರಿಶುದ್ಧ ದೇವರಿದ್ದಾನೆ. ಆತನ ಹೀಲಿಂಗ್ ಕೊಡ್ತಾನೆ. ಈ ಸಮಸ್ಯೆಯಲ್ಲಿ ಬಿದ್ದರೆ ಏನು ಮಾಡ್ತಾನೆ? ನಿಮ್ಮ ಬಿಡುಗಡೆ ಕೊಡ್ತಾನೆ, ನಿಂಗೆ ದಾರಿ ತೋರಿಸ್ಕೊಡ್ತಾನೆ, ನಿಮ್ಮ ಮಾರ್ಗ ತೋರಿಸ್ಕೊಡ್ತಾನೆ, ನಿಂಗೆ ಆಲೋಚನೆ ಹೇಳ್ಕೊಡ್ತಾನೆ. ಹಲ್ಲೆಲೂಯಾ. ಕೊನೆಗೆ ನಿಂಗೆ ಜಯವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಇವತ್ತಿಂದ ಈ ಆಲಯವನ್ನು ಯಾವ ರೀತಿಗೆ ಇಟ್ಕೊಳ್ತೇವೋ ಒಂದು ಸಲ ಆಲೋಚನೆ ಮಾಡಿ. ಹಲ್ಲೆಲೂಯಾ. ಈ ದೇವ, ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತ ನಿಮ್ಮೊಳಗೆ ಇರುವನು. ಯಾರೊಳಗೆ? ಆತ ನಿಮ್ಮೊಳಗೆ ವಾಸ ಮಾಡ್ತಾನೆ. ನಮ್ಮೊಳಗೆ ಪರಿಶುದ್ಧ ದೇವರಿದ್ದ ದುಃಖ ಪಡಿಸಕ್ಕೆ ಹೋಗ್ಬೇಡ್ರಿ. ಆತನ ಶಿಕ್ಷೆಗೆ ಒಳಗಾಗಕ್ಕೆ ಹೋಗ್ಬೇಡ್ರಿ. ಒಂದು ಸಲ ಆತನ ಶಿಕ್ಷೆಗೆ ಒಳಗಾದ್ರೆ ನಿಮ್ಮನ್ನು ತಪ್ಪಿಸೋರು ಯಾರು ಹೇಳ್ರಿ? ದಾವೀದನು ಆ ಸಮಸ್ಯೆಯಲ್ಲಿ ಸಿಲ್ಕಾಕೊಂಡ, ಅದನ್ನ ತಪ್ಪಿಸಲಿಕ್ಕೆ ಯಾರಿಗಾಗ್ಲಿಲ್ಲ. ಆತನ ಪ್ರಾರ್ಥನೆ ದೇವ್ರು ಕೇಳಲೇ ಇಲ್ಲ. ಯಾಕೆ? ದೇವ್ರನ್ನ ದುಃಖಪಡಿಸಿದ, ಪರಿಶುದ್ಧಾತ್ಮವನ್ನು ದುಃಖಪಡಿಸಿದ. ಇವತ್ತು ನಾವು ಸಹ ಆತನ ಶಿಕ್ಷೆಗೆ ಒಳಗಾಗಬಾರ್ದು ಪ್ರೇರೆ. ಓಕೆ, ಹಲ್ಲೆಲೂಯಾ. ಒಂದಿಲ್ಲ ಪರಿಶುದ್ಧಾತ್ಮ ದೇವರು ಹೊಂದಿಕೊಳ್ಳಲಿಲ್ಲ, ಅದು ನಮ್ಮ ಮ್ಯಾಟರೇ ಬೇರೆ.
ಓಕೆ, ನಮ್ಮ ಸಬ್ಜೆಕ್ಟೇ ಬೇರೆ ಆಗ್ತಿತ್ತು, ನಮ್ಮ ಜೀವನನೇ ಬೇರೆ ಆಗ್ತಾ ಇರ್ತದೆ. ಬಟ್ ಈಗ ನಾವು ಯಾರಾಗಿದ್ದೇವೆ? ದೇವರ ಆಲಯ. ಅದಕ್ಕಾಗಿ ನೋಡ್ರಿ, ನಾವು ಪ್ರಾರ್ಥಿಸುವಾಗ, ಸ್ತುತಿಸುವಾಗ, ಆರಾಧಿಸುವಾಗ, ವಾಕ್ಯ ಧ್ಯಾನಿಸುವಾಗ ನಮ್ಮೊಳಗೊಂದು ಬಲ ಬರ್ತಾ ಇರುತ್ತೆ. ಒಳಗೆ ಗೊತ್ತಾ ನಿಮ್ಗೆ? ಇನ್ನರ್ ಒಳಗೊಂದು ಶಕ್ತಿ, ಒಂದು ಬಲ ನಾವು ಅನುಭವಿಸ್ತಾ ಇರ್ತೀವಿ. ಹೌದಲ್ರಿ? ಯಾವಾಗ ನಿರೀಕ್ಷಣೆ ಕಲ್ತ್ಕೊಳ್ತಾ ಇರ್ತೀವಿ ಒಳಗಿನ ಒಂದು ನಿರೀಕ್ಷಣೆ ದೇವ್ರು ಹುಟ್ಟಿಸ್ತಾ ಇರ್ತಾನೆ. ಗೊತ್ತಾ ನಿಮಗೆ? ಅದು ಯಾರು? ಪರಿಶುದ್ಧ ನಿಮ್ಮ ಒಳಗಿದ್ದ ನಿರೀಕ್ಷಣೆ ಹುಟ್ಟಿಸ್ತಾ ಇರ್ತಾನೆ. ಅಲ್ಲಿಗೆ ಯಾವಾಗ ನಂಬಿಕೆ ಕಳ್ಕೊತಾ ಇರ್ತೀರಿ, ಅಯ್ಯೋ ಇದು ಆಗೋದಿಲ್ಲ, ಇದು ಮುಂದೆ ಏನು ಆಗೋ ಕಾಣ್ತಾ ಇಲ್ಲ ಅಂತ ನೀವು ಬಿಟ್ಟು ಬಿಡ್ತಾ ಇರ್ತೀರಿ. ಆ ಸಮಸ್ಯೆ ಬಿಟ್ಟು ಕೊಡುವಾಗ ಆ ಪರಿಶುದ್ಧ ನಿಮ್ಮಲ್ಲಿ ನಂಬಿಕೆ ಹುಟ್ಟಿಸ್ತಾ ಇರ್ತಾನೆ. ಇಲ್ಲ, ಯೇಸು ಕ್ರಿಸ್ತನ ನಂಬು, ಆತ ನಂಬಿದ್ರೆ ನೀನು ಏನು ಮಾಡ್ತೀಯಾ, ನೀನು ಆತನ ಮಹಿಮೆ ನೀನು ನನ್ನ ಜೀವಿತದಲ್ಲಿ ನೋಡ್ತೀಯಾ ಅಂತ ನಿನ್ನಲ್ಲಿ ಏನು ಮಾಡ್ತಾನೆ, ಆತ ನಿನ್ನ ನಂಬಿಕೆನ ಹುಟ್ಟಿಸ್ತಾ ಇರ್ತಾನೆ. ಯಾರು? ಪರಿಶುದ್ಧಾತ್ಮ ದೇವರು. ಎಲ್ಲಿದ್ದಾರೆ ಈಗ? ಆತ ನಮ್ಮೊಳಗೆ ಆತ ನಿವಾಸ ಮಾಡ್ತಾ ಇದ್ದಾನೆ ಪ್ರೇರೆ. ಅದಕ್ಕಾಗಿ ನಮ್ಮ ಮಾತುಗಳು, ನಮ್ಮ ದೃಷ್ಟಿ, ನಮ್ಮ ಆಲೋಚನೆಗಳು, ನಮ್ಮ ಜೀವಿತವನ್ನು ಪರಿಶುದ್ಧರಾಗಿ ಇಟ್ಟುಕೊಳ್ಬೇಕಾಗಿದೆ. ಅದಕ್ಕೆ ವಾಕ್ಯ ಬರೆಯಲ್ಪಟ್ಟಿದೆ, ನಾನು ಪರಿಶುದ್ಧರಾಗಿದ್ದನ್ನು ನೀವೇನು ಮಾಡಬೇಕು? ನೀವು ಪರಿಶುದ್ಧರಾಗಿರ್ರಿ. ಹಲ್ಲೆಲೂಯಾ. ನಾವು ಪರಿಶುದ್ಧರಾಗಿ ಜೀವಿಸುವಾಗ, ಸಮಸ್ಯೆಗಳು ಬರುವಾಗ ದೇವರನ್ನು ಬಿಡಿಸ್ತಾನೆ, ನಿಮ್ಗೆ ಸಹಾಯ ಮಾಡ್ತಾನೆ. ಆದರೆ ದೇವರನ್ನು ದುಃಖಪಡಿಸುವಾಗ, ದೇವರ ಶಿಕ್ಷೆಗೆ ಒಳಗಾದರೆ ನಮ್ಮನ್ನು ಬಿಡಿಸೋರು ಯಾರೂ ಇಲ್ಲ. ನಮ್ಮ ಪ್ರಾರ್ಥನೆ ಉತ್ತರ ಸಿಗೋದಿಲ್ಲ. ನೀವೆಷ್ಟು ನಂಬಿಕೆ ಇಟ್ಕೊಂಡು ಆ ಕಾರ್ಯಗಳು ನಡೆಯೋದಿಲ್ಲ. ಯಾಕೆ? ನೀವು ಪರಿಶುದ್ಧಾತ್ಮ ದೇವರು ಏನು ಮಾಡಿದರೆ, ನೀವು ದುಃಖಪಡಿಸಿದ್ರಿ. ದೇವ್ರದ್ದು ದಾವೀದ ಪ್ರಾರ್ಥನೆ ಮಾಡ್ತಾ, ಹಗಲಿರು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಕಣ್ಣೀರು ಸುಸಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಊಟ ನೀರು ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ತನ್ನ ಒಂದೇ ಕೋಣೆಯಲ್ಲಿ ಹೋಗಿ. ಬಟ್ ದೇವರು ದಾವೀದನ ಪ್ರಾರ್ಥನೆ ಕೇಳಲ್ಲ. ಯಾಕೆ? ದಾವೀದನ ದೇವರ ಆಲಯವನ್ನು ಕೆಡಿಸಿದ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಯಾವ ರೀತಿ ಇಟ್ಕೊಂಡಿದ್ದೇವೆ ದೇವಾಲಯವನ್ನು? ಸಂಡೇ ಬರುವಾಗ ದೇವಾಲಯ, ಮಂಡೇ ಟು ಸ್ಯಾಟರ್ಡೆ ಯಾವುದೋ ಆಲಯವಾಗಬಾರ್ದು, ಮತ್ತೆ ಸೈತಾನನ ಆಲಯವಾಗ್ಬೋದು. ಅರ್ಥ ಹೇಳಿದ್ರೆ ಸೈತಾನ ಆಲಯವಾಗಬಾರ್ದು. ಮಂಡೇ ಟು ಸ್ಯಾಟರ್ಡೆ ಸಹ ಇದು ದೇವರ ಆಲಯವಾಗಿರಬೇಕು. ಪರಿಶುದ್ಧವಾಗಿ ಇಟ್ಟುಕೊಳ್ರಿ ನಿಮಗೆ. ಓಕೆ, ಯಾಕಂದ್ರೆ ದೇವ್ರು ಎಲ್ಲೇ ಇಲ್ಲ, ಈಗ ನಮ್ಮೊಳಗಿದ್ದಾನೆ. ನಾವು ಹಳೆ ಓಡಂಬಕ್ಕೆ ನೋಡುವಾಗ ದೇವರ ಆತ್ಮ ಎಲ್ಲರಲ್ಲೂ ಬರ್ತಾ ಇರಲಿಲ್ಲ. ಬಟ್ ಹೊಸ ಒಡಂಬಡಿಕೆ ಬರುವಾಗ ತನ್ನ ನಂಬಿದ ಮಕ್ಕಳೆಲ್ಲ ದೇವ್ರು ಏನು ಕೊಡ್ತಾ ಇದ್ದಾನಂತೆ? ಪರಿಶುದ್ಧಾತ್ಮ ದೇವ್ರನ್ನ ಕೊಡ್ತಾ ಇದ್ದಾನಂತೆ. ಹಲ್ಲೆಲೂಯಾ. ಅದಕ್ಕಾಗಿ ಯಾವ ವಿಷಯನ ಭಯಪಡೋ ಅವಶ್ಯಕತೆ ಇಲ್ಲ. ನಿನಗೆ ಸಮಸ್ಯೆ ಇರುವಾಗ ಆತನ ಸಮಸ್ಯೆ ಆಗಿದೆ ಅವತ್ತು. ಹಲ್ಲೆಲೂಯಾ. ನೀ ಚಿಂತೆಯಲ್ಲಿ ಇರುವಾಗ ಆತನ ಹೀಗಾಗಿ ಚಿಂತಿಸ್ತಾನೆ. ನೀ ಕಷ್ಟದಲ್ಲಿ ಬೀಳುವಾಗ ಆತ ನಿಮ್ಮ ಬಗ್ಗೆ ಚಿಂತಿಸ್ತಾನೆ. ನಿನ್ಗೆ ಯಾವ ರೀತಿಯಾಗಿ ಹೊರಗೆ ತರಬೇಕು ನಿಂಗೆ ಆಲೋಚನೆ ಹೇಳ್ಕೊಡ್ತಾನೆ, ನಿಂಗೆ ಸಹಾಯ ಮಾಡ್ತಾನೆ. ಅದಕ್ಕೆ ವಾಕ್ಯ ನಿಮ್ಮ ಬಳಿಲಿ ಆತನು ವಾಸ ಮಾಡ್ತಾನೆ, ದಾರಿ ತೋರಿಸ್ಕೊಡ್ತಾನೆ. ಅಂತ ದೇವ್ರನ್ನ ನಾವು ದುಃಖಪಡಿಸಿದ್ರೆ ನಮ್ಮ ಜೀವಿತ ಏನಾಗ್ತದೆ ಒಂದ್ಸಲ ಆಲೋಚನೆ ಮಾಡಿ. ಅಂತ ವ್ಯಕ್ತಿ ದುಃಖಪಡಿಸೋದಾದ್ರೆ ಆತನ ಸ್ವರ ಕೇಳಿ ಸಾಧ್ಯನಾ ನೀವು? ನಾವು ಪರಿಶುದ್ಧಾತ್ಮ ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾವಾಗ ದೇವರಿಗೆ ನಾವು ಅವಿದ್ಯತೆ ತೋರಿಸ್ತೇವಲ್ರಿ, ನಾವು ನಮ್ಮ ಪಾಪದಿಂದಲೇ ಹಟ್ಟತನದಿಂದ ನಾವು ಜೀವಿಸ್ತಾ ಇರ್ತೇವಲ್ಲ, ಪರಿಶುದ್ಧಾತ್ಮ ಯಾವುದೋ ಒಂದು ಸ್ಥಳಕ್ಕೆ ಹೋಗಿ ಏನು ಮಾಡ್ತಾನಂತೆ? ದುಃಖ ಪಡ್ತಾನಂತೆ, ಬಿಕ್ಕಿ ಅಳ್ತಾನಂತೆ ಪರಿಶುದ್ಧಾತ್ಮ ದೇವ್ರು. ಗೊತ್ತಾ ನಿಮ್ಗೆ? ಯಾಕೆ? ನನ್ನ ಮಕ್ಕಳು ಕೇಳ್ತಾ ಇಲ್ಲ, ನನ್ನ ಮಕ್ಕಳನ್ನ ಸ್ವರ ಕೇಳ್ತಾ ಇಲ್ಲ ಅಂತೇಳಿ. ಅದಕ್ಕೆ ಇವತ್ತಿಂದ ಈ ದೇವರನ್ನು ಸರಿಯಾಗಿಟ್ಟುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ರಿ, ಪ್ರಾರ್ಥನೆ ಮಾಡಿ. ದೇವರೇ, ನಾನು ಇವತ್ತಿಂದ ಮಾತುಗಳು ಚೇಂಜ್ ಆಗಬೇಕು. ದೇವರೇ, ಇವತ್ತು ನನ್ನ ದೃಷ್ಟಿಗಳು ಚೇಂಜ್ ಆಗಬೇಕು. ದೇವರೇ, ಇವತ್ತಿಂದ ನನ್ನ ಆಲೋಚನೆ ಚೇಂಜ್ ಆಗಬೇಕು. ಆಶೀರ್ವಾದ ಆಟೋಮೆಟಿಕ್ ಆಶೀರ್ವಾದ ಬರ್ತಾವ್ರೆ ನಿಮಗೆ, ಆಟೋಮೆಟಿಕ್ ಆಶೀರ್ವಾದ. ಯಾಕೆ? ನಿಮ್ಮೊಳಗೆ ಯಾರಿದ್ದಾರೆ? ದೇವರಿದ್ದಾರೆ. ದೇವ್ರು ನಿಮ್ಮೊಳಗೆ ಇರುವಾಗ ನೀವು ಬಡತನ ಜೀವಿಸಲು ಸಾಧ್ಯನಾ? ನೋ. ದೇವ್ರು ನಿಮ್ಮೊಳಗೆ ಇರುವಾಗ ನೀವು ರೋಗ ಜೀವಿಸಲು ಸಾಧ್ಯನಾ? ನೋ. ದೇವ್ರನ್ನ ಜೀವನ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಸಾರಿ ನಾನು ನೋಡೋಣ, ಒಂದು ಸಮಸ್ಯೆ ಸಿಕ್ಕಾಕೊಂಡಿರುವಾಗ, ಯಾವುದೇ ದಾರಿ ಮಾರ್ಗ ಕಾಣದಿರುವಾಗ ದೇವರು ನನಗೆ ಇವುಗಳು ಒಂದು ಆಲೋಚನೆ ಕೊಡ್ತಾನೆ. ಎಸ್, ಇದನ್ನು ಮಾಡು, ಅದನ್ನು ಮಾಡು, ಸಕ್ಸಸ್ ಆಗ್ತದೆ, ಹೊರಗೆ ಬಂದ್ಬಿಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಬಂದಂಗೆ ಏನು ಹೇಳಂಗಿಲ್ಲ, ನನ್ನೊಳಗಿದ್ದ ದೇವ್ರು ಮಾತಾಡ್ತಾ ಇರ್ತಾನೆ. ಆ ಪರಿಶುದ್ಧ ದೇವ್ರು ಮಾತಾಡ್ತಾ ಇರ್ತಾನೆ, ನಂಗೆ ದಾರಿ ತೋರಿಸ್ಕೊಡ್ತಾ, ಆಲೋಚನೆ ಹೇಳ್ಕೊಡ್ತಾ ಇರ್ತಾನೆ. ಎಷ್ಟೋ ಸಲ ಕುಗ್ಗಿ ಹೋಗಿರೋ ನನ್ನ ಬಲಪಡಿಸ್ತಾ ಇರ್ತಾನೆ, ಸ್ಟ್ರೆಂತ್ ಕೊಡ್ತಾ ಇರ್ತಾನೆ. ಒಂದ್ಸಲ ನಿರೀಕ್ಷಣೆ ಕಳ್ಕೊತೀನಿ, ಇದಾಗೋದಿಲ್ಲ ಅಂತ ಹೇಳಿ ಆ ಕ್ಷಣದಲ್ಲಿ ಮತ್ತೊಂದು ನಿರೀಕ್ಷಣೆ ಉಳಿಸ್ತಾನೆ. ಹಲ್ಲೆಲೂಯಾ. ಒಂದು ಸಲ ನಂಬಿಕೆನ ಕಳ್ಕೊತಾ ಇರ್ತೇವೆ, ಅಯ್ಯಪ್ಪ ಇದು ಅವ್ನು ಕಾಣತ್ತಿಲ್ಲ, ಎಷ್ಟು ನಂಬಿದ್ರೆ ಆಗ್ತಾ ಇಲ್ಲ ಅಂತೇಳಿ ಆ ಕ್ಷಣ ಮತ್ತೆ ನಂಬಿಕೆ ಕೊಡಿಸ್ತಾನೆ. ಸಾಗರ್ ಇಲ್ಲ, ಯೇಸು ಕ್ರಿಸ್ತ ನಮ್ಮ ಮೇಲೆ ದೃಷ್ಟಿ ಇಡು. ಆತ ನಂಬಿದರೆ ಆತನ ಮೈ ನಿನ್ನ ಜೀವಿತ ನೋಡ್ತೀವಿ, ಮತ್ತೆ ನಂಬಿಕೆ ಇಟ್ಟು ಒಟ್ಟಿಸಿ ಮತ್ತೆ ನಮ್ಮ ಮುಂದೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಯಾರು? ಪರಿಶುದ್ಧಾತ್ಮ ದೇವರು. ಹಲ್ಲೆಲೂಯಾ. ಅದಕ್ಕಾಗಿ ಈ ದೇವಾಲಯವನ್ನು ನಾವು ಪರಿಶುದ್ಧವಾಗಿ ಇಟ್ಟುಕೊಳ್ಬೇಕಾಗಿದೆ. ಇವತ್ತಿಂದ ಈ ದೇವರನ್ನ ಕಾಪಾಡಿಕೊಳ್ಳ್ರಿ. ಹಲ್ಲೆಲೂಯಾ. ಈ ದೇವರನ್ನ ಕೆಡಿಸಕ್ಕೆ ಹೋಗ್ಬೇಡ್ರಿ. ಈ ದೇವರನ್ನ ಕೆಡಿಸೋದಾದರೆ ದೇವರು ನಿಮ್ಮನ್ನು ಕಡಿಸ್ತಾನೆ. ನೀವು ಯಾವಾಗ ಆಶೀರ್ವಾದ ವಾಕ್ಯ ಕೇಳಿರ್ಬೋದು, ಇವತ್ತು ದೇವರ ಶಿಕ್ಷೆ ವಾಕ್ಯನೂ ಕೇಳಬೇಕು. ಒಂದೊಂದ್ಸರಿ ನಮ್ಮ ದೇವ್ರು ಎಷ್ಟು ಪ್ರೀತಿ ಮಾಡ್ತಾನೋ ಅಷ್ಟು ಶಿಕ್ಷಿಸ್ತಾನೆ ರೀ ಪ್ರೇರ. ಬಟ್ ಆತನ ಶಿಕ್ಷೆ ಒಮ್ಮೆ ಬಂತ, ಆತನ ಶಿಕ್ಷೆನ ತಪ್ಪಿಸ್ಕೊಳ್ಲಿಕ್ಕೆ ಅವನಿಗಾಗಲ್ಲ. ನೆನ್ಪಿಟ್ಕೊರೆ. ಅರ್ಥ ಹೇಳಿದ್ದು ಕೊನೆಗೆ ಒಂದು ಹೇಳಿ ಮುಗಿಸ್ತಾನೆ. ಶದ್ರಕ ಮೇಷಕ ಅಬದ್ನಿಗೋ ಹೌದಲ್ರಿ, ಅವರು ಪರಿಶುದ್ಧರಾಗಿ ಜೀವನ ಮಾಡ್ತಾ ಇದ್ರು. ಎಸ್ ಸರ್ನು. ಓಕೆ, ಅವ್ರಿಗೊಂದು ಸಮಸ್ಯೆ ಬಂತು. ಹೌದಲ್ಲ, ವಿಗ್ರಹಕ್ಕೆ ಏನು ಮಾಡಂದ್ರೆ ಅವರು ಏನು ಮಾಡು, ಅಡ್ಡ ಬೀಳ್ಬೇಕು. ಅವ್ರಂತಾರೆ ನಾ ಬಿಡೋಂಗಿಲ್ಲ,
ನೀವು ಅಡ್ಡ ಬೆಳೆದಿದ್ರೆ ಏನು ಮಾಡ್ತೇವೆ? ನಿಮ್ಮನ್ನು ಬೆಂಕಿಯಲ್ಲಿ ಹಾಕ್ತೇವೆ. ಹೌದಾ? ಅವ್ರಂದ್ರೆ ಬೆಂಕಿಯಲ್ಲಿ ಹಾಕಿ ಪರವಾಗಿಲ್ಲ, ನಮ್ಮ ದೇವ್ರು ಏನು ಮಾಡ್ತಾರೆ? ಬಿಡಿಸ್ತಾನೆ. ಯಾಕೆ? ನನ್ನೊಳಗೆ ಯಾರಿದ್ದಾರೆ? ಯಾರಿದ್ದಾರೆ ನಮ್ಮೊಳಗೆ? ದೇವರಿದ್ದಾನೆ. ಹಲ್ಲೆಲೂಯಾ. ನಂಬಿಕೆಯಿಂದ ಬೆಂಕಿಯಲ್ಲಿ ಹೋಗ್ತಾ ಇದ್ರು ಅವರು. ಬೆಂಕಿಯಲ್ಲಿ ಹೋದ್ಮೇಲೆ ಯಾರಿದ ಹಾಕಿದಷ್ಟು ಜನ? 3 ಜನ. ಕಂಡಿದ ಎಷ್ಟು ಜನ? ಹಲ್ಲೆಲೂಯಾ. ವಾಯ್? ಈ ದೇವರನ್ನು ಕಾಪಾಡಿಕೊಂಡ್ರು. ಯಾವಾಗ ಈ ದೇವರನ್ನು ಕಾಪಾಡಿಕೊಳ್ತೀಯಾ, ನಿನ್ನ ಜೊತೆಯಲ್ಲಿ ದೇವರಿದ್ದು ನಡೆಸ್ತಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತ ಅಂತಾನೆ, ಯುಗದ ಸಮಾಪ್ತಿ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ. ಹಲ್ಲೆಲೂಯಾ. ಈಗ ಯೇಸು ಕ್ರಿಸ್ತನ ಎಲ್ಲಿದ್ದಾನೆ ಗೊತ್ತಾ? ಎಲ್ಲಿದ್ದಾನೆ? ಯೇಸು ಕ್ರಿಸ್ತನ ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ಎಲ್ಲಿದ್ದಾನೆ ಯೇಸು ಕ್ರಿಸ್ತನ ಈಗ? ಪರಿಶುದ್ಧ ದೇವರು ಎಲ್ಲಿದ್ದಾರೆ? ಅದಕ್ಕೆ ಯೇಸು ಕ್ರಿಸ್ತ ಅಂತ, ನಾನು ಹೋಗಿ ನಾನು ಹೋಗಿ ನಿಮಗೆ ಒಬ್ಬ ಸಹಾಯಕನ ಕಳಿಸ್ಕೊಡ್ತಾನೆ. ಸಹಾಯಕ ಹೋಲಿಸ್ಬಿಟ್ಟು ಯಾರು? ನಿಮ್ಮ ಸಹಾಯಕನು, ನಿಮ್ಮ ನಿಮ್ಗೆ ಹೆಲ್ಪ್ ಮಾಡ್ತಾನೆ. ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಯಾವ ರೀತಿ ಜೀವಿಸಬೇಕು, ಪ್ರತಿಯೊಂದು ವಿಷಯದಲ್ಲಿ ನಿಮ್ಮ ಮಾರ್ಗ ತೋರಿಸ್ಕೊಡ್ತಾನೆ. ಚಿಂತಿಸುವ ಅವಶ್ಯಕತೆ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಅಂತಾನೆ, ಯಾವ ವಿಷಯ ಚಿಂತಿಸಕ್ಕೆ ಹೋಗ್ಬೇಡ್ರಿ. ಯುಗದ ಸಮಾಪ್ತಿ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಪರಲೋಕದಲ್ಲಿ ಇದ್ದಾನೆ. ಈಗ ನಮ್ಮೊಳಗೆ ಯಾರಿದ್ದಾರೆ? ಪರಿಶುದ್ಧಾತ್ಮ ದೇವರಿದ್ದಾರೆ. ಆ ದೇವರು ಯಾರು? ನಮ್ಮ ಸಹಾಯಕನಾಗಿದ್ದಾನೆ. ಆತ ಸತ್ಯದ ಆತ್ಮನಾಗಿದ್ದಾನೆ. ಆತನಂತ ಅದನ್ನೇ, ನಾನು ನಿಮ್ಮೊಳಗೆ ವಾಸ ಮಾಡುವೆನು. ಹಲ್ಲೆಲೂಯಾ. ಸೊ ನಮ್ಮೊಳಗೆ ಆತನ ವಾಸ ಮಾಡ್ತಾ ಇದ್ದಾನೆ. ಪ್ರೇರೆ ಎದುರ ಅವಶ್ಯಕತೆ ಇಲ್ಲ. ನಮ್ಮ ಶತ್ರು ಏನು ಮಾಡ್ಲಿಕ್ಕೆ ಜಯಿಸ. ಅದಕ್ಕೆ ಇನ್ನೊಂದು ವಾಕ್ಯ ಇದೆ ಗೊತ್ತಾ? ಲೋಕದಲ್ಲಿರುವ ಆತನಿಗಿಂತ ನಿಮ್ಮಲ್ಲಿರುವ ಆತನು ವಂಡರ್ಫುಲ್. ಹಲ್ಲೆಲೂಯಾ. ಲೋಕದಲ್ಲಿ ನಿಮ್ಗೆ ಎಷ್ಟೋ ದೊಡ್ಡ ಶತ್ರು ಇರ್ಬೋದು, ಭಯಪಡೋ ಅವಶ್ಯಕತೆ ಇಲ್ಲ. ಲೋಕದಲ್ಲಿ ನಿಮ್ಗೆ ಎಷ್ಟೋ ದೊಡ್ಡ ಸಮಸ್ಯೆ ಇರ್ಬೋದು, ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆ? ಲೋಕದಲ್ಲಿರುವ ಆತನಿಗಿಂತಲೂ, ಲೋಕದಲ್ಲಿರುವ ಎಲ್ಲ ಸಮಸ್ಯೆಗಿಂತಲೂ ನಿನ್ನಲ್ಲಿರುವ ಆತನ ಯಾರಾಗಿದ್ದಾನೆ? ಆ ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. 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 ಅಂತ ದೊಡ್ಡವನಿಗೆ ಇರುವಾಗ ದೇವರು ನಾವು ಏನು ಮಾಡ್ಕೋಬೇಕು? ಕಾಪಾಡಿಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಜಯ ಯಾರ್ದು ಹೇಳ್ರಿ? ಯೇಸು ಕ್ರಿಸ್ತ ನಂಬಿ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಜಯ ಉಂಟು. ಅಪಜಯ ಯಾರಿಗೂ ಇಲ್ಲ ಪ್ರೇರ. ಇನ್ನೂವರೆಗೆ ಇಷ್ಟಲ್ಲಿ ಯೇಸು ಕ್ರಿಸ್ತ ನಂಬಿದ ಮಕ್ಕಳು ಅಪಜಯವಾಗಲಿಲ್ಲ, ಎಲ್ಲರಿಗೂ ಜಯ. ಹಲ್ಲೆಲೂಯಾ. ಅದಕ್ಕಾಗಿ ಈ ದೇವಾಲಯವನ್ನು ಕಾಪಾಡಿಕೊಳ್ಳ್ರಿ. ಇದು ದೇವಾಲಯ. ಓಕೆ ಓಕೆ. ನಮಗೆ ಯಾರಿದ್ದಾರೆ? ಪರಿಶುದ್ಧಾತ್ಮ ದೇವರಿದ್ದಾರೆ. ಓಕೆ. ಆತ ನಿವಾಸ ಮಾಡ್ತಾ ಇದ್ದಾನೆ. ಓಕೆ. ಆತ ನಿವಾಸ ಮಾಡುವಾಗ ಆತನಿಗೆ ಬೇಕಾಗಿರುವ, ಆತನಿಗೆ ಯಾವ ರೀತಿಯಾಗಿ ನಾವು ಜೀವಿಸಬೇಕು ಆ ರೀತಿ ಜೀವಿಸಲಿಕ್ಕೆ ನಾವು ಪ್ರತಿದಿನ ವಾಕ್ಯದ ಪ್ರಕಾರ ಜೀವಿಸಲಿಕ್ಕೆ ಪ್ರಯತ್ನ ಮಾಡಿರಿ. ದೇವ್ರ ಮೇಲೆಲ್ಲ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ರಾಜ್ಯನೇ, ಸ್ತೋತ್ರ ರಾಜ್ಯನೇ, ಸ್ತೋತ್ರ ರಾಜ್ಯನೇ. ಇಷ್ಟುವರೆಗೆ ರಾಜ್ಯ ನಮ್ಮ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ್ಯನೇ. ಹೌದು ರಾಜ್ಯನೇ, ನಮ್ಮ ದೇಹವು ದೇವಾಲಯವಾಗಿದೆ ರಾಜ್ಯನೇ. ನಿನ್ನ ಆತ್ಮ ನಮ್ಮೊಳಗೆ ನೀವು ವಾಸ ಮಾಡ್ತಾ ಇದ್ದ ರಾಜ್ಯನೇ. ಸ್ತೋತ್ರ 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 ರಾಜ್ಯನೇ. ಹೌದು ರಾಜ್ಯ, ನೀನು ನಮ್ಮೊಳಗೆ ವಾಸ ಮಾಡುವ ದೇವರಾಗಿದ್ದಿ ರಾಜ್ಯನೇ. ನೀವು ಹೊರಗಡೆ ವಾಸ ಮಾಡುವ ದೇವರಲ್ಲ ರಾಜ್ಯನೇ. ನಮ್ಮೊಳಗಿದ್ದು ರಾಜ್ಯ ವಾಸ ಮಾಡಿ ನಮ್ಮ ನಡೆಸುವ ದೇವರಾಗಿದ್ದರೆ ಸ್ತೋತ್ರ ರಾಜ್ಯನೇ. ಪ್ರತಿಯೊಬ್ಬರಿಗೆ ರಾಜ ನೀವು ಸತ್ಯನ ತಿಳಿಪಡಿಸಿದ ಕೊಡಿಸ್ತದೆ ರಾಜ. ಇಷ್ಟುವರೆಗೆ ನಾವು ನಮ್ಮ ಕಣ್ಣುಗಳಿಂದ ರಾಜನೇ, ನಮ್ಮ ನಾಲಿಗೆಯಿಂದ, ನಮ್ಮ ಆಲೋಚನೆಗಳು, ನಮ್ಮ ಶರೀರದಿಂದ ಯಾವ ವಿಷಯ ತಪ್ಪಿ ಹೋಗಿದೆವು, ಪಾಪ ಮಾಡಿದೆವು ರಾಜನೇ, ನಮಗೆ ಕ್ಷಮಿಸು ರಾಜನೇ. ನಮ್ಮ ಪರಿಶುದ್ಧಪಡಿಸು. ಈ ರಕ್ತವನ್ನು ತೊಳೆದು ನಮ್ಮನ್ನು ಶುದ್ಧಿಪಡಿಸು ರಾಜನೇ. ಸ್ತೋತ್ರ ರಾಜನೇ. ಈ ದೇಹವನ್ನು ಕಾಪಾಡಿಕೊಳ್ಳುವುದಕ್ಕೆ, ಪರಿಶುದ್ಧರಾಗಿ ಇಟ್ಟುಕೊಳ್ಳುವುದಕ್ಕೆ ನಮ್ಗೆ ಸಹಾಯ ಮಾಡು ರಾಜನೇ. ಇವತ್ತಿಂದ ರಾಜನೇ ನಾವು ಪರಿಶುದ್ಧರಾಗಿ ಜೀವಿಸು ನಮ್ಗೆ ಸಹಾಯ ಮಾಡು ರಾಜನೇ. ನಾವು ಯಾವ ವಿಷಯದ ಪರಿಶುದ್ಧ ದೇವರನ್ನು ದುಃಖಪಡಿಸಿದವೋ ನಮಗೆ ಕ್ಷಮಿಸು ರಾಜನೇ. ದುಃಖಪಡಿಸಿದಕ್ಕಾಗಿ ಕ್ಷಮಿಸು, ನಮ್ಮ ರಕ್ಷಿಸು ರಾಜನೇ. ಒಂದು ವೇಳೆ ನಾವು ಪರಿಶುದ್ಧ ದುಃಖಪಡಿಸಿ ನಾವು ಶಿಕ್ಷೆಗೆ ಒಳಗಾಗೋದಾದರೆ ರಾಜನೇ ನಮಗೆ ಕ್ಷಮಿಸು ರಾಜನೇ. ಆ ಶಿಕ್ಷೆಯಿಂದ ಬಿಡಿಸು ರಾಜನೇ. ನಮ್ಮ ಕರುಣಿಸಿ ದಯೆ ತೋರಿಸಿ ನೀನು ನೀತಿ ಮಾರ್ಗ ನಡೆಸಿಕೊಡಬೇಕಾಗಿ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆ.